ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರೋಂಥ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳನ್ನು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞರಾಗಿದ್ದೀವಿ. ಎಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಮಗೆ ಚೆನ್ನಾಗಿ ಗೊತ್ತಿರೋಂಗೆ ಬರುವಂಥ ತಿಂಗಳು 11ನೇ ತಾರೀಕು ಸಂಜೆ ಒಂದು 6 ಗಂಟೆಗೆ ನಾವು ಪ್ರಭುರಾತ್ರಿ ಭೋಜನದಲ್ಲಿ ಮಾಡ್ತೀವಿ, ನಾವು ಪಾಲ್ಗೊಳ್ತೀವಿ ಅಂದ್ರೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಹೃದಯಗಳನ್ನ ಆತನ ಒಂದು ಭಕ್ತಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಿದ್ಧಪಡಿಸ್ಕೊಳ್ಳೋಕ್ಕೆ ನಾವೇನು ಮಾಡ್ತೀವಿ, ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಂಥ ಒಂದು ಪದ್ಧತಿ ನಮಗೇನಿದೆ ಇದೆ ಅದರ. ಸೊ ಅದರಿಂದ ಇವತ್ತು ನಾವು ಆರಿಸ್ಕೊಳ್ಳುವಂಥ ಒಂದು ವೇದ ಭಾಗದಲ್ಲಿ ನ್ಯಾಯ ಪ್ರಮಾಣ ಬಗ್ಗೆ ಇರುವಂಥ ಒಂದು ಕೆಲವು ವಿಚಾರಗಳನ್ನ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ನೋಡಿ. ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಯೇಸು ಕ್ರಿಸ್ತ ಬಂದಿರೋಂಥ ಉದ್ದೇಶ ಏನು ಅಂತ ಹೇಳ್ತಾರೆ. ಓದೋಣ. ಮತ್ತೆಯ 5ನೇ ಅಧ್ಯಾಯ ವಾಕ್ಯ 17 ಓದ್ತೀರಾ? ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನೋಡ್ರ, ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಅಂದ್ರೆ, ಧರ್ಮಶಾಸ್ತ್ರವನ್ನು ತೆಗೆದಿಕ್ಕೆ ನಾನು ಬಂದಿಲ್ಲ, ಧರ್ಮಶಾಸ್ತ್ರ ಇರೋವನ್ನು ಎಲ್ಲವನ್ನೂ ಏನು ಮಾಡೋದಕ್ಕೆ, ನೆರವೇರಿಸೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ಸರಿ, ಅಂದರೆ ಧರ್ಮಶಾಸ್ತ್ರದಲ್ಲಿ ಏನಿತ್ತು, ಯೇಸು ಕ್ರಿಸ್ತ ಏನು ನೆರವೇರಿಸೋದಕ್ಕೆ ಬಂದರು ಅಂತ ನೋಡ್ಬೇಕಾದ್ರೆ, ಧರ್ಮಶಾಸ್ತ್ರನ ಕೊಡೋಂಥ ಉದ್ದೇಶ ಏನಾಗಿತ್ತು? ಏನಾಗಿತ್ತು ಉದ್ದೇಶ? ನಮ್ಗೆ ನೋಡಿ, ದೇವರಸ ಗುಡಾರ ಇದೆ ಅಲ್ವರ, ಆ ದೇವರಸ ಗುಡಾರದಲ್ಲಿ ಏನಪ್ಪ ಮಾಡಿದ್ರೆ ವರ್ಷಕ್ಕೆ ಮಾಡೋ ಬಲಿಗಳನ್ನ ಕೊಡೋರು. ಆ ಪಾಪ ಮಾಡಿರೋಂಥದ್ದು ಎಲ್ಲವನ್ನು ಕ್ಷಮಿಸಿ ಮತ್ತೊಂದು ವರ್ತಿ ಏನು ಮಾಡೋದು, ಇನ್ನೊಂದು ವರ್ಷ ಕೀಪಪ್ ಮಾಡೋಕ್ಕೆ ಮಾಡೋರು, ದೇವರು ಅಂದರೆ ಅವಕಾಶ ಕೊಡೋರು ಅಂದ್ರೆ. ಅದಕ್ಕೆ ದೇವರಸ ಏರ್ಪಾಡಾಗ್ತಿತ್ತು ಅದರ. ಸೊ ಈ ಧರ್ಮಶಾಸ್ತ್ರದಲ್ಲಿ ಏನಪ್ಪ ಇತ್ತು ಅಂತಂದರೆ, ಧರ್ಮಶಾಸ್ತ್ರದಲ್ಲಿ ಒಬ್ಬ ಮನುಷ್ಯನಿಗೆ ಜೀವ ಕೊಡುವಂಥ ಪವರ್ ಏನಾಗಿತ್ತು ಇತ್ತು. ಎಲ್ಲಿ ಕೊಟ್ಟಿದ್ದಾರೆ? ಗಲಾತ್ಯರು 6ನೇ ಅಧ್ಯಾಯ 3ನೇ ಅಧ್ಯಾಯ 12ನೇ ವಾಕ್ಯ. ಗಲಾತ್ಯರು 3:12. ಗಲಾತ್ಯರು 3:12 ಓದಿ. ಆದರೆ ಕರ್ಮಭಾಗಕ್ಕೆ ನಂಬಿಕೆಯು ಆಧಾರವಲ್ಲ. ಅದರ ನಿಯಮಗಳನ್ನು ಆಚರಿಸಿದವನೇ ಅವುಗಳ ಮೂಲಕ ಬದುಕುವನ್ನು ಬರದೆ. ನೋಡ್ರ, ಆದ ನಿಯಮ ನಿಷ್ಠೆಗಳನ್ನ ಯಾರು ಆಚರಿಸ್ತಾರೋ ಆ ಮನುಷ್ಯ ಅದ್ರ ಮುಖಾಂತರ ಏನ್ ಮಾಡ್ತಾನೆ, ಅವನು ಬದುಕ್ತಾನೆ ಅಂತ ನಮ್ಗೇನ್ ಮಾಡಿದ್ರೆ ಕೊಟ್ಟಿದ್ದಾರೆ. ಹಂಗಾರೆ ಏನಪ್ಪ, ನೇಮ ನಿಷ್ಠೆಗಳು, ನ್ಯಾಯ ಪ್ರಮಾಣದಂತೆ ಎಲ್ಲ ವಿಚಾರಗಳನ್ನ ಕೈಗೊಂಡು ನೋಡಿದ್ರೆ ಒಬ್ಬ ಮನುಷ್ಯ ಅದ್ರ ಮುಖಾಂತರ ಏನ್ ಮಾಡ್ತಾನೆ ಅಂತ ಅವನು ಜೀವಿಸ್ತಾನೆ ಅಂತ. ಅಂದ್ರೆ ನ್ಯಾಯ ಪ್ರಮಾಣದಲ್ಲಿ ಎಷ್ಟು ಪವರ್ ಇತ್ತು ಅಂದ್ರೆ, ಅದನ್ನ ಕೀಪ್ ಅಪ್ ಮಾಡಿದವ್ರಿಗೆಲ್ಲ ನಿತ್ಯ ಜೀವ ಏನಾಗೋದು ಅವ್ರಿಗೆ ಸಿಕ್ಕೋದು ಅಲ್ವರ. ಸರಿ, ಇಷ್ಟೊಂದು ಒಳ್ಳೆ ನ್ಯಾಯ ಪ್ರಮಾಣ ಕೊಟ್ಟಿದ್ದ ಒಳ್ಳೆ ಉದ್ದೇಶ, ನಿತ್ಯ ಜೀವಕ್ಕೆ ಏನಾಗುತ್ತೆ ಒಂದು ಮಾರ್ಗ ಇರೋದು. ಇದನ್ನ ಯಾರು ಕೈಗೊಂಡು ನಡೆದ್ರ? ಯಾರು ಕೈಗೊಂಡು ನಡೆದ್ರ? ಯಾರು ಕೈಗೊಂಡು ನಡೆಯೋಕ್ಕೆ ಆಗಲಿಲ್ಲ. ಯಾಕೆ? ಏನು ಕಾರಣ? ಪಾಪದ ಬಿದ್ದಿರೋಂಥ ಒಬ್ಬ ಮನುಷ್ಯ ಕೂಡ ಏನು ಮಾಡಲ್ಲ ನ್ಯಾಯ ಪ್ರಮಾಣ ಕೀಪ್ ಅಪ್ ಮಾಡೋಕ್ಕೆ ಆಗಲಿಲ್ಲ. ಏನು ಕಾರಣ? ಏನಕ್ಕೆ ಫೇಲಿಯರ್ ಆಯಿತು? ಇವಾಗ ಸ್ಕೂಲ್ಗೆ ಕಾಲೇಜ್ಗೆ ಸೇರಿಸೋದು ಏನಕ್ಕೆ? ಮಕ್ಳು ಏನು ಮಾಡಲಿ, ಓದ್ಲಿ, ಪಾಸ್ ಆಗಲ್ಲ, ಫೇಲ್ ಆಗಲ್ಲ. ಪಾಸ್ ಆಗಲ್ಲ. ದೇವ್ರ ಕೊಟ್ಟಿದ್ದೀವಿ ನೋಡಿದ್ದೀನಿ, ಎಲ್ಲರೂ ಏನ್ರಿ ಫೇಲೇ ಆಗೋರುತ್ತೆ, ನಡೆಯೋಕ್ಕೆ ಆಗಿಲ್ವಂತೆ. ಯಾಕೆ? ಏನು ಕಾರಣ? ಯಾರು ಫಾಲ್ಟ್ ಹಂಗಾರೆ? ಸ್ಕೂಲಲ್ಲಿ ಓದಿಲ್ಲ ಅಂದರೆ ಯಾರು ಫಾಲ್ಟು? ಸ್ಟೂಡೆಂಟ್ ಫಾಲ್ಟು, ಕಾಲೇಜ್ ಫಾಲ್ಟಾ? ಸ್ಟೂಡೆಂಟೇ ಫಾಲ್ಟ್. ಅದರ ಇಲ್ಲೂ ಕೂಡ ನೋಡ್ಬೇಕಾದ್ರೆ ಏನಪ್ಪ ಆಯಿತು ಅಂತಂದರೆ, ಧರ್ಮಶಾಸ್ತ್ರ ಫೇಲಿಯರ್ ಆಗೋದಕ್ಕೆ ಏನು ಕಾರಣ ಅಂತಂದರೆ, ಇಸ್ರೇಲ್ ಜನಗಳು ರೋಮಪುರದಲ್ಲಿ ಓದ ನೋಡಿರ್ತೀನಿ 8ನೇ ಅಧ್ಯಾಯ, ರೋಮಪುರದಲ್ಲಿ 8ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಓದಿರ್ತೀನಿ. ಧರ್ಮಶಾಸ್ತ್ರವು ನಮ್ಮ ಶರೀರದ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತು. ನೋಡ್ರಿ, ಹೇಳ್ತಾರೆ ಧರ್ಮಶಾಸ್ತ್ರವು ಯಾವ ಕೆಲಸವನ್ನು ಮಾಡದೇ ಇತ್ತು. ಏನಕ್ಕೆ ಮಾಡಲಿಲ್ಲ? ಅಲ್ಲಿ ಹೇಳ್ತಾ ನೋಡಿ, ಏನಕ್ಕೆ ಮಾಡಲಿಲ್ಲಂತೆ ಧರ್ಮಶಾಸ್ತ್ರ ಕೆಲಸನ ಏನಕ್ಕೆ ಮಾಡಲಿಲ್ವಂತೆ? ಏನ್ರಿ? ಇನ್ನೊಂದು ಸತಿ ಓದಿ. ಇನ್ನೊಂದು ಸತಿ ಓದಿ. ಧರ್ಮಶಾಸ್ತ್ರವು ನಮ್ಮ ಶರೀರದ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಅದೇನ್ರಿ, ಮನುಷ್ಯನ ಫಾಲನ್ ನೇಚರ್ ಇರೋದ್ರಿಂದ, ಆಡೇ ಪಾಪದಲ್ಲಿ ಬಿದ್ದಿರೋದ್ರಿಂದ ಅವನಿಗೆ ಪರಿಪೂರ್ಣವಾದ ನ್ಯಾಯಪ್ರಮಾಣ ಕೀಪ್ ಮಾಡೋಕೆ ಏನಾಗಿಲ್ಲ, ಆಗಿಲ್ಲ. ಅದರ ಸಣ್ಣ ನ್ಯಾಯಪ್ರಮಾಣ ಬಂದಾಗ ಏನಾಯ್ತು ಅಂದರೆ, ಪಾಪನ ಕಮ್ಮಿ ಮಾಡೋದಕ್ಕಿಂತ ಪಾಪ ಏನಾದಂಗೆ ಅವ್ರಿಗೆ ಹೆಚ್ಚಾದಂಗೆ ಆಯ್ತು. ಅಂದರೆ ಧರ್ಮಶಾಸ್ತ್ರ ಏನಾಯ್ತು ಅಂದರೆ ಒಂದು ಫೇಲಿಯರ್ ಆಯ್ತು. ಯಾರ ಕೇಸಲ್ಲಿ? ಇಸ್ರೇಲ್ ಜನಗಳ ಕೇಸಲ್ಲಿ ಏನಾಯ್ತು, ಧರ್ಮಶಾಸ್ತ್ರ ಫೇಲಿಯರ್ ಆಗ್ಬಿಟ್ಟಿದೆ. ಧರ್ಮಶಾಸ್ತ್ರನ ಕೈಗೊಂಡು ನಡೆಯುವಂಥ ವ್ಯಕ್ತಿಗಳು ಅದನ್ನ ಕೈಗೊಂಡು ನಡೆಯೋಕ್ಕೆ ಏನಾಗಿಲ್ಲ, ಆಗಿಲ್ಲ. ಯಾಕಂದ್ರೆ ಇವರು ಆಲ್ರೆಡಿ ಪಾಪನ ಮಾಡಿ 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 ಎಷ್ಟು ಅಭ್ಯಾಸ ಆಗಿಬಿಡ್ತು ಅಂದರೆ, ಈ ಪರಿಪೂರ್ಣವಾದ ನ್ಯಾಯಪ್ರಮಾಣ ಬಂದಿದ ತಕ್ಷಣ ಇದರಲ್ಲಿರೋಂಥ ಕಲ್ಪನೆಗಳನ್ನ ಕೈಗೊಂಡು ನಡೆಯೋದಕ್ಕೆ ಆಯ್ತು ಅವ್ರಿಗೆ ತುಂಬ ಕಷ್ಟವಾಯಿತು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ನೋಡಿರ್ತೀನಿ, ಹಿಬ್ರಿಯರಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ಹಿಬ್ರಿಯರು 8ನೇ ಅಧ್ಯಾಯ 7 ಮತ್ತು 8. ಮೊದಲನೆಯ ಒಡಂಬಡಿಕೆಯು ದೋಷವಿಲ್ಲದಾಗಿದ್ದರೆ ಎರಡನೇ ಒಡಂಬಡಿಕೆಗೆ ಅವಕಾಶವೂ ಇರುತ್ತಿರಲಿಲ್ಲ.
ಹಾ ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಹಾ ಯಾರ ಮೇಲೆ ತಪ್ಪು ಹೊರಿಸಿರೋ ದೇವ್ರು ಇವಾಗ? ಒಡಂಬಡಿಕೆಗೆ ಸೇರಿದವರ ಮೇಲೆ ದೇವ್ರು ಏನ್ ಮಾಡಿದ್ರು? ತಪ್ಪನ್ನ ಹೊರಿಸೋದು. ಯಾಕಂದ್ರೆ ಆ ಜನಗಳು ಪರಿಪೂರ್ಣವಾಯ್ತು ನ್ಯಾಯ ಪ್ರಮಾಣ ಏನ್ ಮಾಡೋಕ್ಕಾಗಿಲ್ಲ, ಕೀರ್ಪಣಕ್ಕೆ ಆಗ್ಲಿಲ್ಲ. ಅದನ್ನ ನೋಡ್ಬೇಕಾದ್ರೆ ಆಲ್ರೆಡಿ ಪಾಪದಲ್ಲಿ ಬಿದ್ದಿರೋದ್ರಿಂದ ಪರ್ಫೆಕ್ಟ್ ನ್ಯಾಯ ಪ್ರಮಾಣ ಅವ್ರ ಕೇಸಲ್ಲಿ ಏನಾಗಿಲ್ಲ, ವರ್ಕೌಟೇ ಆಗಿಲ್ಲ. ಏನಾಗ್ಬಿಟ್ಟು ನ್ಯಾಯ ಪ್ರಮಾಣ ವಿಚಾರ ಇವ್ರಿಗೇನಾಯ್ತು, ಫೇಲ್ಯೂರು ಆಯ್ತು ಅಲ್ವರ. ಇದು ಹೇಗೆ ಅಂತಂದ್ರೆ ನಿಮಗೆ ವಾಲ್ಯೂಮ್ ಶೀಟ್ ತಗೊಬೇಕಾದ್ರೆ ಹೇಳಿದ್ದೀನಿ, ಇದನ್ನ ಕೇಳಿದಾರೆ ಇಲ್ಲ ಅದರ ಹೇಗೆ ಅಂತಂದ್ರೆ ನೋಡಪ್ಪ, ಇವಾಗ ಯೋಚನೆ ಮಾಡ್ರಿ, ಇವಾಗ ನಾವೆಲ್ಲ ಸತ್ಯಕ್ಕೆ ಬಂದಿದ್ದೀರಲ್ಲ, ಸತ್ಯಕ್ಕೆ ಬರ್ಬೇಕಾದ್ರೆ ನಿಮಗೆ ಹುಡ್ದಾಗಿದ್ದ ಕ್ರಿಶ್ಚಿಯನ್ಸ್ ಇದ್ದಾರೆ ಇಲ್ಲಿ, ಹುಡ್ದಾಗಿದ್ದ ಕ್ರಿಶ್ಚಿಯನ್ಸ್ ಯಾರಿಲ್ಲ, ರಾಜುದ್ರ ಒಬ್ಬರೇ ಅಲ್ವರ. ಸರಿ ಆಯ್ತಪ್ಪ, ಇವಾಗ ಅವ್ರು ಬಿಟ್ಬಿಟ್ರೆ ಅವ್ರು ಬಿಟ್ಟು ನಾವೆಲ್ಲ ಎಕ್ಸಾಂಪಲ್ ತಗೊಂಡು ಅಂತಂದ್ರೆ ಏನ್ರಿ, ನಾವೆಲ್ಲ ಇಲ್ಲ ಬಂದಿರೋದು, ಹೊರಗಡೆ ಏನಾಗಿರೋದು ಬಂದಿರೋದು. ಇವಾಗ ಯೋಚನೆ ಮಾಡಿ, ನಾವು ಸತ್ಯಕ್ಕೆ ಬೈಬಲ್ ಓದೋಕ್ಕಿಂತ ಮುಂಚೆ ಲೋಕದಲ್ಲಿ ಇರಬೇಕಾದ್ರೆ ನಮ್ಗೆ ಹೆಂಗಿತ್ತು, ಸುಳ್ಳು ಅಂತಂದ್ರೆ ಏನು ಪಾಪ ಅಂತ ಗೊತ್ತಿತ್ತಾ? ಯಾಕೆ ಗೊತ್ತಿರಲಿಲ್ಲ? ಅಲ್ಲೆಲ್ಲ ಹೋಗ್ಬಿಟ್ಟು ಸುಳ್ಳು ಹೇಳೋದು ಹೆಂಗೆ ತುಂಬ ಸಹಜ. ಅದರ ತರಕಾರಿ ಅಂಗಡಿಗೆ ಹೋದ್ರೆ 10 ರೂಪಾಯಿ ಟೊಮೆಟೊ ಅಂತ ಹೇಳಿದ್ರೆ ಅದೇನ್ರಿ ಅದು ನಿಜನ ಸುಳ್ಳ? ಅವರ 100% ಏನಿಲ್ಲ ಅದು ಸುಳ್ಳು ಅಲ್ಲ, 100% ನಿಜನೂ ಕೂಡ ಏನಲ್ಲ ಅಲ್ಲ ಅಲ್ವರ. ಸರಿ, ಇವಾಗ ಅಲ್ಲಿ ಸಹಜವಾಗಿ ಧಾರಾಳವಾಗಿ ಏನು ಮಾಡ್ತಾರೆ, ಸುಳ್ಳ ಹೇಳ್ತಾರೆ. ಅವ್ರು ಸುಳ್ಳು ಹೇಳೋದು ತಪ್ಪು ಅಂತ ಅವ್ರಿಗೆ ಏನಾಗಲ್ಲ, ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ಅದನ್ನು ಹೇಳ್ಕೊಡೋರು ಏನಿಲ್ಲ, ಏನೂ ಇಲ್ಲ. ಇದೇ ಥರ ಇಸ್ರೇಲ್ ಜನಗಳಿಗೆ ಸುಳ್ಳು ಹೇಳೋದು ತಪ್ಪು ಅಂತ ಹೇಳ್ಕೊಡೋರು ಯಾರೂ ಇಲ್ಲ ರೀ. ಅದನ್ನ ಏನಾಗ್ಬಿಡ್ತು ಅಂದರೆ ಎಲ್ಲ ತಪ್ಪುಗಳು ಮಾಡ್ತಾ ಇದ್ರು. ಆವಾಗ ದೇವ್ರು ಏನು ಮಾಡಿದ್ರೆ ನ್ಯಾಯಪ್ರಮಾಣ ಕೊಟ್ಬಿಟ್ಟು, ನೋಡಪ್ಪ ನೀವು ಸುಳ್ಳು ಏನು ಮಾಡ್ಬಿಡ್ದು, ಹೇಳ್ಬಾರ್ದು ಅಂತ ಹೇಳಿದ ತಕ್ಷಣ ಇವ್ರಿಗೆ ಏನಾಗ್ಬಿಡ್ತು ಅವ್ರಿಗೆ ಕಷ್ಟ ಆಯಿತು. ಯಾಕಂದರೆ ಹೇಳಿ 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 ಏನಾಗ್ಬಿಟ್ಟಿದೆ ಇವಾಗ ಅಭ್ಯಾಸ ಆಗ್ಬಿಟ್ಟು ರೂಢಿ ಆಗ್ಬಿಟ್ಟಿದೆ. ಅದರ ಅದು ಬಿಡಬೇಕಾದ್ರೆ ಇದೆ ತುಂಬ ಕಷ್ಟ. ಎಕ್ಸಾಂಪಲ್ ನೋಡಿ, ಇವಾಗ ನಾವು ಅಲ್ಲಿಂದ ಸತ್ಯ ಕೇಳ್ಕೊಂಡು ಸತ್ಯಕ್ಕೆ ಬಂದಿದ್ದೀರಿ ಅದರ. ನಮಗೆ ಇವಾಗ ಯೋಚನೆ ಮಾಡಿ, ಯಾವುದೋ ಒಂದು ಕೆಟ್ಟ ಚಟ ಇಟ್ಬಿಡಿ, ಸುಳ್ಳು ಹೇಳೋದು ಮೋಸ ಮಾಡೋದೆಲ್ಲ ಚಟ ಆಯಿತು. ಸತ್ಯಕ್ಕೆ ಬಂದ ಮೇಲೆ ಅದನ್ನೆಲ್ಲ ಏನು ಮಾಡ್ಬೇಕಿಲ್ಲ, ಬಿಡಬೇಕು. ಅದರ ಇವಾಗ ಬಿಡಬೇಕು ಅಂತ ಒಂದೇ ಸತಿ ಆಯ್ತಾ? ಬಿಡಬೇಕು ಒಂದೇ ಸತಿ ಏನಾಗಿಲ್ಲ, ಆಗಿಲ್ಲ. ಯಾಕೆ? ಅದನ್ನು ಬಿಡಬೇಕು ಅಂತಂದರೆ ನಮಗೆ ಚಟ ಹಿಡ್ದಿರೋದ್ರಿಂದ ಹೊರಗಡೆ ಬೇಕಾದ್ರೆ ತುಂಬ ಕಷ್ಟವಾಯ್ತು. ಅವಾಗ ಏನಾಯ್ತಂದರೆ ದೇವ್ರು ಒಳ್ಳೆ ನ್ಯಾಯ ಪ್ರಮಾಣ, ಸುಳ್ಳು ಹೇಳ್ಬಿಡ ಅಂತೇಳಿ ದೇವ್ರು ಒಳ್ಳೇದು. ಆದರೆ ನನಗೆ ಲೆಕ್ಕಕ್ಕೆ ಏನಾಗ್ಬಿಡ್ತು ಅಂದರೆ ಅದು ಪಾಪ ಏನಾದಂಗಾಯ್ತು, ಹೆಚ್ಚಾದಂಗೆ ಆಯಿತು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಈ ಧರ್ಮಶಾಸ್ತ್ರ ಏನು ಒಳ್ಳೆ ಉದ್ದೇಶ ಇಟ್ಟಿತ್ತು ಅದು ಸಕ್ಸಸ್ಫುಲ್ಲು ಆಗಿಲ್ಲ, ಅಂದರೆ ಯಾರೂ ನೆರವೇರಿಸಿಲ್ಲ. ಆದರೆ ಈ ಧರ್ಮಶಾಸ್ತ್ರನ ಒಬ್ಬರೇ ಏನು ಮಾಡಿದ್ರು, ನೆರವೇರಿಸಿದ್ರು. ಯಾರದು? ಜೀಸಸ್ ಕ್ರಿಸ್ಟ್ ಏನು ಮಾಡಿದ್ರು, ನೆರವೇರಿಸಿದ್ರು. ಅದರ ಅದನ್ನೇ ಯೇಸು ಕ್ರಿಸ್ತ ಏನು ಮಾಡೋದು ಹೇಳೋದು. ಇಲ್ಲಿ ಮತ್ತೆ 5ನೇ ಅಧ್ಯಾಯಕ್ಕೆ ಬಂದರೆ ಏನು ಹೇಳ್ತಾರೆ ಅಂತಂದರೆ ಏನ್ರಿ, 17ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಬಂದಿರೋ ಉದ್ದೇಶ ಏನಂತೆ, ನಾನು ನ್ಯಾಯ ಪ್ರಮಾಣನಾಗಲಿ ಪ್ರವಾದಿಗಳ ಎಲ್ಲ ಮಾತುಗಳನ್ನಾಗಲಿ ಏನು ಮಾಡೋಕ್ಕೆ ತೆಗೆದಿಕ್ಕೆ ನಾನು ಬಂದಿಲ್ಲ, ಅದರಲ್ಲಿ ಎಲ್ಲವನ್ನೂ ನೆರವೇರಿಸಕ್ಕೆ ನಾನು ಏನು ಮಾಡಿದ್ದೀನಿ, ಬಂದಿದ್ದೀನಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ನೋಡಿ. ಇವಾಗ ಎಲ್ಲ ಮತ್ತೆ 5ನೇ ಅಧ್ಯಾಯ 18 ಮತ್ತು 19 ಹೆಂಗೆ? ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡಿಸಾದರೂ ಅಳಿದು ಹೋಗಲಾರದ ಒಂದು ಸೊನ್ನೆ ಆಗಲಿ ಒಂದು ಗುಡಿಸಾಗಲಿ ಏನಾಗಲ್ಲ, ಅಳಿದು ಹೋಗೋದಿಲ್ಲ. ಎಲ್ಲವೂ ಏನಾಗ್ತಾರೆ, ನೆರವೇರ್ತಾರೆ ಅಂತ ಹೇಳಿದಾಗ ಯೇಸು ಕ್ರಿಸ್ತ ನ್ಯಾಯ ಪ್ರಮಾಣದಂತೆ ಎಲ್ಲ ವಿಚಾರಗಳು ಏನು ಮಾಡೋದಪ್ಪ ಅಲ್ಲಿ ನೆರವೇರಿಸಿದ್ರು ಅದರ. ಸರಿ, ಇವಾಗ ನ್ಯಾಯ ಪ್ರಮಾಣದಲ್ಲಿ ಏನಿದೆ, ಯೇಸು ಕ್ರಿಸ್ತ ಏನು ನೆರವೇರಿಸಿದ್ರು ಅದನ್ನು ನಾವೇನು ಮಾಡೋಣ, ಇವಾಗ ಸ್ವಲ್ಪ ಏನು ಮಾಡೋಣ, ಧ್ಯಾನ ಮಾಡೋಣ. ಓಕೆಂದ್ರ? ಸರಿ, ಇವಾಗ ಯೇಸು ಕ್ರಿಸ್ತ ನ್ಯಾಯ ಪ್ರಮಾಣದಲ್ಲಿ ಏನಪ್ಪ ಇತ್ತು, ಏನು ನೆರವೇರಿಸಿದ್ರು ಅಂತ ನೋಡ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಹೇಳ್ತಾ ನೋಡ್ತೀನಿ. ಲೂಕಾದಲ್ಲಿ 17ನೇ ಅಧ್ಯಾಯದಲ್ಲಿ ಕ್ರೈಸ್ಟ್ ನಮ್ಗೊಂದು ಎಕ್ಸಾಂಪಲ್ ಹೇಳ್ತಾರೆ. ಇಲ್ಲಿ ಲೂಕ್ 17 ಚಾಪ್ಟರ್ ಲೂಕ್ 11 ಚಾಪ್ಟರ್, ಕ್ಷಮಿಸಿ, ಲೂಕ 11ನೇ ಅಧ್ಯಾಯ 42ನೇ ವಾಕ್ಯ. ಹಾಂ, ನೀವು ಮರುಗ ಸದಾಪು ಹಾಂ ಸಕಲ ಪಲ್ಯಗಳಲ್ಲಿ 10 ಪಾಲು ಕೊಡುತ್ತೀರಿ, ಆದರೆ ನ್ಯಾಯವನ್ನು ದೇವರ ಪ್ರೀತಿಯನ್ನು ಒತ್ತಟ್ಟಿಗೆ ಬಿಟ್ಟಿದ್ದೀರಿ. ಇದು ಹೆಸರು ಓದಿ, ಇನ್ನೊಂದ್ಸತಿ ಹೋದ್ರೆ ಅಯ್ಯೋ ಫರಿಸಾಯರೇ, ನೀವು ಮರುಗ ಸದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ 10 ಪಾಲು ಕೊಡುತ್ತೀರಿ. ಸರಿ. ನೋಡ್ರ ಏನಂತಾರೆ, ಯೇಸು ಕ್ರಿಸ್ತ ಏನಂತಂದ್ರು, ನೀವು ಕೊಡ್ತಾ ಇರೋದು ಏನ್ರಿ, ಸರಿ. 10ರಲ್ಲಿ ಒಂದು ಪಾಲು ಏನು ಮಾಡ್ತಾ ಇದ್ದೀರಾ, ಏನು ಕೊಡ್ತಾರಂತೆ ಗಮನಿಸಿದ್ರಾ? ಏನು ಕೊಡ್ತಾರಂತೆ? ಮರುಗ ಸದಾಪು, ಅದರ ಎಲ್ಲ ಕಾಯಿ ಪಲ್ಯಗಳಲ್ಲಿ 10ರಲ್ಲಿ ಒಂದು ಭಾಗ. ಏನಿದು ಮರುಗ ಸದಾಪು ಅಂದರೆ? ಗೊತ್ತಿಲ್ಲ. ಮರುಗ ಅಂದ್ರೇನು, ಸದಾಪು ಅಂದ್ರೇನು ಗೊತ್ತಿಲ್ಲಲ್ಲ, ಗೊತ್ತಾಗಿಲ್ಲಲ್ಲ? ಹಾಂ,
ಸರಿ, ಏನು ಗೊತ್ತಾ ಅದು ಮರುಗ ಸದಾಪು ಅಂತಂದರೆ ಈ ಬಿರಿಯಾನಿಗೆ ಹಾಕ್ತಾರೆ ಗೊತ್ತಾ ಎಲೆ ಸ್ಮೆಲ್ ಬರೋದಕ್ಕೆ, ಅಂದರೆ ಮರುಗ ಅನೇನ್ರಿ ಅದು ಅದರ ಸದಾಪು ಅನೇನ್ರಿ ಅದಕ್ಕೆ ಹಾಕಂತ ಒಂದು ಬೇ ಲೀಫು ಅದೆಲ್ಲ ಸೆಂಟ್ ಬರೋಕ್ಕೆ ಹಾಕ್ತಾರೆ ಗೊತ್ತಾ ಅದು. ಆಮೇಲೆ ಕಾಯಿ ಪಲ್ಯಗಳು. ಸರಿ, ದೇವರು ಹತ್ರ ಒಂದು ಮಗನ ಕಾಯಿ ಪಲ್ಯಗಳನ್ನ ಕೊಡೋದ್ರೆ ಯೋಚನೆ ಮಾಡಿ ಕಾಯಿ ಪಲ್ಯಗಳು ಕೊಡ್ಬೇಕು ದೇವ್ರಿಗೆ. ಇಸ್ರೇಲ್ ಜಂಗ್ಳು ಏನು ಮಾಡೋದಂದರೆ ಅಡುಗೆ ಮನೆಯಲ್ಲಿ ಒಂದು ಚೀಲ ಇಟ್ಬಿಡೋದು ಪಕ್ಕದಲ್ಲಿ. ಇಲ್ಲೇನೋ ಸ್ವಲ್ಪ ಮರುಗ ಸದಾಪು ಕಾಯಿ ಪಲ್ಯ ಎಲ್ಲ ಹಾಕ್ಬೇಕಾರೆ ಕರ್ಬೇವು ಸೊಪ್ಪು ಹಾಕ್ಬೇಕಾರೆ ಏನು ಮಾಡೋರು ಹತ್ರ ಒಂದು ಮಗನ ಏನು ಮಾಡ್ಬಿಡೋರು ಇಲ್ಲಿ ಈ ಚೀಲಿಗೆ ಹಾಕ್ಬಿಡೋರು. ಅದರ ಇದೇನು ಮಾಡೋರು ದೇವ್ರ ಸಹ ಬಿಡೋರಿಗೆ ಹೋದಾಗ ಏನು ಮಾಡೋದು ದೇವ್ರಿಗೆ ಸಲ್ಲಿಸ್ಬಿಡೋದು. ಇವಾಗ ನೀವು ಹೇಳ್ರಿ ದೇವ್ರಿಗೆ ಮರುಗ ಸದಾಪು ಈರುಳ್ಳಿ ಟೊಮೆಟೊ ಕರ್ಬೇವು ಸೊಪ್ಪಲ್ಲೆಲ್ಲ ಹತ್ರ ಒಂದು ಪಾಕ ಬೇಕಾ? ನೋಡಿ ಯೇಸು ಕ್ರಿಸ್ತು ಏನು ಹೇಳ್ತಾರೆ, ನೀವು ಅಷ್ಟೊಂದು ಸ್ಟ್ರಿಕ್ಟಾಗಿ ನ್ಯಾಯ ಪ್ರಮಾಣ ಏನು ಮಾಡ್ತಾ ಇದ್ದೀರಾ, ನೀವು ಕೈಗೊಂಡು ನಡೀತಾ ಇದ್ದೀರಾ, ಮಾಡ್ರಪ್ಪ ಒಳ್ಳೇದು. ಇಷ್ಟೊಂದು ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದೀರಾ, ಇಷ್ಟೊಂದು ಸೂಕ್ಷ್ಮವಾಗಿ ಮಾಡ್ತಾ ಇದ್ದೀರಾ, ವೆರಿ ಗುಡ್, ಸಂತೋಷ ಕಣಪ್ಪ. ಆದರೆ ನ್ಯಾಯ ಪ್ರಮಾಣದಲ್ಲಿ ಏನಿದೆ ಅಂತೆ ಇವಾಗ ಮುಂದಕ್ಕೆ ಹೋಗಿ ಹೇಳ್ತಾರೆ. ಆದರೆ ದೇವರ ಪ್ರೀತಿಯನ್ನು ಒತ್ತಟ್ಟಿಗೆ ಬಿಟ್ಟಿದ್ದೀರಿ. ಹಂಗಾರೆ ನ್ಯಾಯ ಪ್ರಮಾಣದಲ್ಲಿರೋಂಥ ದೇವರ ಪ್ರೀತಿ ಮತ್ತೆ ನೀತಿ ಅದು ಮುಖ್ಯವಾಗಿದ್ದು. ಇದನ್ನ ಏನು ಮಾಡಿದ್ರೆ ನೀವು ಒತ್ತಟ್ಟಿಗೆ ಬಿಟ್ಬಿಟ್ಟಿದ್ದೀರಾ ಅಂತಂದ್ರೆ ಇದನ್ನ ಬಿಟ್ಬಿಟ್ಟು ನೀವೆಲ್ಲ ತುಂಬ ಸೂಕ್ಷ್ಮವಾಗಿರೋಂಥ ವಿಚಾರಗಳನ್ನ ಮಾಡ್ತಾ ಇದ್ದೀರಾ. ಇದು ಅವಶ್ಯಕತೆನಾ ಅಂತ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಇಂಡೈರೆಕ್ಟ್ ಆಗಿ ಹೇಳ್ತಾ. ಅಂದರೆ ನ್ಯಾಯ ಪ್ರಮಾಣದಲ್ಲಿ ಇರೋದೇನಪ್ಪ ಅಂದರೆ ಪ್ರೀತಿ ಮತ್ತು ದೇವರ ನೀತಿ. ಅದರ ಸರಿ, ಇವಾಗ ದೇವರ ನೀತಿ ಪ್ರೀತಿ ಹೆಂಗಿಲ್ದಿದೆ ನ್ಯಾಯ ಪ್ರಮಾಣದಲ್ಲಿ ಅದರ ಇದನ್ನೇ ಯೇಸು ಕ್ರಿಸ್ತ ಏನು ಮಾಡೋದಲ್ಲಿ ಅದು ಹೇಳೋದು ಏನಪ್ಪ, ನಾನು ನ್ಯಾಯ ಪ್ರಮಾಣದಲ್ಲಿ ಇರೋದು ಎಲ್ಲವನ್ನೂ ನೆರವೇರಿಸಕ್ಕೆ ಏನು ಮಾಡಿದ್ದೀನಿ ಬಂದಿದ್ದೀನಿ. ಅದರಲ್ಲಿ ಏನಿದೆ ದೇವರ ಪ್ರೀತಿ ದೇವರ ನೀತಿ ಏನಾಗಿದೆ ಇದೆ ಅಂತ ಹೇಳ್ತಾರೆ. ಸರಿ, ಏನಿದೆ ಇವಾಗ ಬರೀತೀನಿ ಮ್ಯಾಥ್ಯೂ 5th ಚಾಪ್ಟರ್ ಬನ್ನಿ. ಏನು ಹೇಳ್ತಾರೆ ಯೇಸು ಕ್ರಿಸ್ತು 19ನೇ ವಾಕ್ಯ ಓದಿಂತೀನಿ. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ನೋಡಿ, ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾವುದಾದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನಾಗಿ ಎಣಿಸಿಕೊಳ್ಳುವನು. ಆಮೇಲೆ ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು. ನೋಡ್ರ, ಜನರಿಗೆ ಹಾಗೆ ನಡ್ಕೊಬೇಕಂತ ಬೋಧಿಸೋನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಪರಲೋಕದಲ್ಲಿ ಏನಿರ್ತದೆ ದೊಡ್ಡವನಿರ್ತಾನೆ. ಏನು ಗಮನಿಸಿದ್ರಿ ಇಲ್ಲಿ? ಪರಲೋಕ ರಾಜ್ಯದಲ್ಲಿ ಯಾರು ಚಿಕ್ಕವನೋ ಯಾರು ದೊಡ್ಡವನು ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಮಾತಾಡ್ತಾರೆ. ಏನಿದೆ ಪರಲೋಕ ರಾಜ್ಯ ಅಂದ್ರೆ? ಪರಲೋಕ ರಾಜ್ಯ ಅಂದ್ರೆ ಯಾವ್ದು? ಕರೆಕ್ಟ್ ಹೇಳ್ರಿ, ಜೋರಿಗೆ ಹೇಳ್ರಿ. ದೇವರ ರಾಜ್ಯ. ವೆರಿ ಗುಡ್. ದೇವರ ರಾಜ್ಯದಲ್ಲಿ ಎರಡು ಭಾಗ ಇದೆ. ಒಂದು ಭೂಲೋಕದ ರಾಜ್ಯ ಇದೆ, ಇನ್ನೊಂದು ಪರಲೋಕ ರಾಜ್ಯ ಏನಾಗಿದೆ. ಪರಲೋಕ ರಾಜ್ಯ ಅಂದ್ರೆ ಯಾರು? ಪರಲೋಕ ರಾಜ್ಯದ ಭಾಗ ಅಂದರೆ ಪರಲೋಕ ರಕ್ಷಣೆ. ಪರಲೋಕ ರಕ್ಷಣೆಗೆ ಯಾರು ಬರ್ತಾರೆ? ಸಭೆ. ವೆರಿ ಗುಡ್. ಎಷ್ಟು ಅವ್ರ ಸಂಖ್ಯೆ? 1,40,000. ಆಮೇಲೆ ನೆಕ್ಸ್ಟ್ ಇನ್ನೊಂದು ಮಹಾಸಭೆ. ಅದರಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ಪರಲೋಕ ರಾಜ್ಯದಲ್ಲಿ ಯಾರು ಚಿಕ್ಕವರು ಆಮೇಲೆ ಯಾರು ದೊಡ್ಡವರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಕರೆಕ್ಟಾ? ಸರಿ, ಇವಾಗ ಈ ವಾಕ್ಯ ಇನ್ನೊಂದು ಸತಿ ಓದಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾರು ಚಿಕ್ಕವರು ಯಾರು ದೊಡ್ಡವರು ನೋಡೋಣ. ಆದದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ನೋಡಿ, ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾವ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ? ನ್ಯಾಯ ಪ್ರಮಾಣದಿಂದ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು. ನೋಡಿ, ಹಾಗೆ ಮೀರುವುದಕ್ಕೆ ಬೋಧಿಸೋನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಅವನು ಹಿಂಗಿರ್ತಂತೆ ಪರಲೋಕ ರಾಜ್ಯದಲ್ಲಿ ಚಿಕ್ಕವನು. ಅದ್ರ ದೊಡ್ಡವನ ಚಿಕ್ಕವನ? ಇವಾಗ ನೀವ್ ಹೇಳ್ರಿ ಪರಲೋಕ ರಕ್ಷಣೆ ಎರಡು ರಕ್ಷಣೆ ಇದೆ. ಒಂದು ಚಿಕ್ಕ ಇದ್ದು ದೊಡ್ಡ ಸಮೂಹ. ಇದು ದೊಡ್ಡವರು ಯಾರು ಚಿಕ್ಕವರು ಯಾರು? ಮಹಾಸಮೂಹ ದೊಡ್ಡವರು, ಸಭೆ ಚಿಕ್ಕವರು. ಸಭೆ ದೊಡ್ಡವರು ವಯಸ್ಸಲ್ಲಿ, ಹಿರಿಯರು ಹಿಂಗೆ ಹೇಳ್ರಿ ದೊಡ್ಡವರು ಚಿಕ್ಕವರಲ್ಲಿ ಅಲ್ವರ? ಯಾರು ದೊಡ್ಡವರು ಅಲ್ವರ? ಚಿಕ್ಕ ಏನಾಗಿದೆ ಎಲ್ಲರಿಗಿಂತ ಉನ್ನತವಾಗಿರ್ತಾರೆ ದೊಡ್ಡವರು ತಾನೆ ಅವರು ಅಲ್ವರ? ಅದೇ ಗುಂಪು ತಗೊಂಡ್ರೆ ದೊಡ್ಡದು ಯಾವುದು? ದೊಡ್ಡದಕ್ಕೂ ದೊಡ್ಡವ್ರಿಗೂ ವ್ಯತ್ಯಾಸ ಇದೆ. ಕರೆಕ್ಟಾ? ಸರಿ, ದೊಡ್ಡವ್ರನ್ನ ಯಾರು? ಚಿಕ್ಕ ಇಂದು. ಚಿಕ್ಕವ್ರು ಯಾರು? ದೊಡ್ಡ ಸಮೂಹ ಅಲ್ವರ? ಇವಾಗ ನಾವು ಎಲ್ಲಿರ್ಬೇಕು ಅಂತಿದ್ದೀರಿ? ಇಲ್ಲಿ ಇಲ್ಲ ಇಲ್ಲರ ಓಡಿಸ್ಬಿಡ್ತೀನಿ ಅಂತ ಎಲ್ಲಿರ್ಬೇಕು ಅಂತಿದ್ದೀರಾ? ವೆರಿ ಗುಡ್. ಚಿಕ್ಕ ಇಂಡಲ್ಲಿ ಏನಾಗಿರ್ಬೇಕು? ವೆರಿ ಗುಡ್ ಅಲ್ವಾ? ಸರಿ, ಇವಾಗ ಅಲ್ಲಿರ್ಬೇಕು ಅಂದ್ರೆ ಏನು ಮಾಡಬೇಕು? ಅದೇ ವಾಕ್ಯ ಹೇಳೋದು. ಏನು ಹೇಳ್ತಾರಂದ್ರೆ, ಯಾರು ಪರಲೋಕ ರಾಜ್ಯದಲ್ಲಿ ಚಿಕ್ಕವರಾಗಿರ್ಬೇಕಾಗಿರೋ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಚಿಕ್ಕ ಚಿಕ್ಕ ಆಜ್ಞೆಗಳಲ್ಲಿ ಯಾವುದಾದ್ರು ಒಂದು ಆಜ್ಞೆನ ಏನು ಮಾಡಬೇಕು? ಮೀರಿ ಮತ್ತೊಬ್ರಿಗೆ ಏನು ಮಾಡಬೇಕು? ಬೋಧಿಸೋದಕ್ಕೆ ಹೇಳ್ಕೊಡ್ಬೇಕಂತೆ. ಕರೆಕ್ಟಾ? ಹಂಗಿದ್ರೆ ಏನು ಅವ್ರೇನಾಗಿರ್ತಾರೆ ಪರಲೋಕ ರಾಜ್ಯದಲ್ಲಿ ಚಿಕ್ಕವರಾಗಿರ್ತಾರಂತೆ.
ಸರಿ, ದೊಡ್ಡವರಾಗಿರ್ಬೇಕು, ಚಿಕ್ಕ ಹಿಂಡಲ್ಲಿ ಬರ್ಬೇಕು, ಏನ್ ಮಾಡ್ಬೇಕು? ಓದಮ್ಮ ಇವಾಗ. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು, ನೋಡ್ರಿ, ಜನಗಳಿಗೆ ಹಾಗೇ ನಡಿಬೇಕಂತ ಬೋಧಿಸೋನು ಪರಲೋಕ ರಾಜ್ಯದಲ್ಲಿ ದೊಡ್ಡವ ನೆನೆಸ್ಕೊಂತಾರೆ. ಅಂದ್ರೆ ಚಿಕ್ಕ ಹಿಂಡಿಗೂ ಹಿಂದೆ ದೊಡ್ಡ ಸಮೂಹಿಗಿರಂತ ವ್ಯತ್ಯಾಸ ಏನ್ ಮಾಡ್ತಾರೆ? ಕ್ಲೀನ್ ಆಗಿಲ್ಲ ನೋಡಿಸ್ತಾರಲ್ಲ, ಏನ್ ಕಂಡಿಡಿದ್ರೆ ಏನ್ ವ್ಯತ್ಯಾಸ ಇದೆ ಇಬ್ರಿಗೂ? ಈ ವಾಕ್ಯದ ಪ್ರಕಾರ ಏನ್ ವ್ಯತ್ಯಾಸ ಇದೆ? ಜನರಿಗೆ ಅದೇ ತರ ಬೋಧಿಸಿದ್ರೆ ಹಾ, ಓಕೆ, ಅದೇ ದೊಡ್ಡ ಸಮೂಹ ಬರ್ತಾನೆ. ಆಯ್ತು. ಚಿಕ್ಕ ಹಿಂಡಿಗೆ ಬರ್ಬೇಕಂದ್ರೆ ವೆರಿ ಗುಡ್, ಕರೆಕ್ಟ್ ಆಗಿ ಹೇಳೋದು. ಏನ್ ವ್ಯತ್ಯಾಸ ಆಗದ ಇಬ್ರಲ್ಲಿ? ಏನ್ ವ್ಯತ್ಯಾಸ ನೋಡಿದ್ರಿ? ಹಂಗಂತ ವಾಕ್ಯದ ಏನು ನೋಡಿ, ಹೆಂಗ್ ಗಮನಿಸಿದ್ರಾ? ಅದಕ್ಕೆ ಬೈಬಲ್ ಓದಿ ಗಮನಿಸಿ, ಸಿಸ್ಟರ್ ಇನ್ನೊಂದ್ಸರಿ ಓದ್ತಾರೆ, ಬೈಬಲ್ ಗಮನಿಸಿ, ಏನು ಕರೆಕ್ಟಾಗಿ ಯೋಚನೆ ಮಾಡಿ ಏನು ಹೇಳ್ತಾರೆ. ನೀವು ಪಾಯಿಂಟ್ ಹೇಳಿದ್ ಕರೆಕ್ಟು. ಎರಡಕ್ಕೂ ಒಂದು ವ್ಯತ್ಯಾಸ ಇದೆ. ಆ ಒಂದೇ ಒಂದು ವ್ಯತ್ಯಾಸ ರೀ ಮೇನ್, ಇಬ್ಬರಿಗೂ ಡಿಫ್ರೆನ್ಸ್ ತರಂತದ್ದು. ಏನು ಓದಿ ಇನ್ನೊಂದ್ಸತಿ. ಆದದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವರು ಏನ್ ಮಾಡ್ತಾರಂತ? ಬೋಧಿಸ್ತಾರೆ. ಏನಾಗಿರ್ತಾರೆ? ಚಿಕ್ಕವರಾಗಿರ್ತಾರೆ. ನೆಕ್ಸ್ಟ್ ಇನ್ನೊಬ್ಬನ ಕ್ಯಾಟರಿಗೆ ಬರೋಣ. ಅವನೇನ್ ಮಾಡ್ತಾರೆ ನೋಡಿರ್ತೀನಿ. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಏನ್ ಮಾಡ್ತಾರೆ ಇವ್ರ? ಏನ್ ಮಾಡ್ತಾವ್ರೆ? ಮೊದಲನೇವನು ಏನ್ ಮಾಡ್ದ? ಬೋಧಿಸಿದ್ರು. ಎರಡನೇವನ್ ಏನ್ ಮಾಡ್ದ? ಅದನ್ನ ನಡಿಯಂತೆ ಇನ್ನೊಬ್ರಿಗೆ ಏನ್ ಮಾಡ್ತಾರಂತೆ? ಬೋಧಿಸ್ತಾರೆ. ನಂಗೆ ಏನ್ ಇಂಪಾರ್ಟೆಂಟು? ನಡೆದಿ ಬೋಧನೆ ಮಾಡೋದೇನ್ರಿ ಇಂಪಾರ್ಟೆಂಟ್. ನಂಗೆ ಚಿಕ್ಕ ಹಿಂಡಲ್ಲಿ ಇರ್ಬೇಕು ಅಂದ್ರೆ ಬರೀ ಉಪದೇಶ ಮಾಡ್ದಾಗಲ್ಲ, ಉಪದೇಶ ಮಾಡತಕ್ಕಂತ ಏನಾಗಿರ್ಬೇಕು? ನಡಿಬೇಕು. ಅದರ ಪ್ರಾಕ್ಟಿಕಲ್ ಆಗಿ ನಡೆದು ಏನ್ ಮಾಡ್ಬೇಕು? ಯೇಸು ಕ್ರಿಸ್ತ ಯೋಚನೆ ಮಾಡಿರ್ತಾರೆ ಏನ್ರಿ, ಶಿಲ್ವೆ ಎತ್ಕೊಂಡು ನಂಗೆ ಹಿಂದೆ ಬರ್ಬೇಕು, ಅದು ದಿನ ಕಷ್ಟಪಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ರಾಯಲ್ಲಾಗಿ ಇದ್ದಿದ್ರೆ ನಮ್ಗೆ ನೋಡಿ ಹೆಂಗೆ ಅನ್ಸಿರೋದು? ಅಲ್ಲ ಸ್ವಾಮಿ, ನೀವು ಚೆನ್ನಾಗಿ ಹೇಳ್ತೀರಾ, ಆದರೆ ನೀವು ಒಂದು ಕೂಡ ಏನ್ ಮಾಡಲ್ಲ ಅಲ್ವಾ? ಹೇಳ್ತಾರೆ ಇಲ್ಲ ನಮ್ಗೆ. ಇದನ್ನೇ ಹೇಳೋದು ಯೇಸು ಕ್ರಿಸ್ತ. ಏನಪ್ಪ ಹೇಳ್ತಾರೆ ಅಂತಂದ್ರೆ ನೋಡಿ, ಹೇಳ್ತಾರೆ ಇಲ್ಲಿ ಲೂಕಾದಲ್ಲಿ ಹೇಳ್ತಾರೆ. ಒಂದು ನಿಮಿಷ, ಮ್ಯಾಥ್ಯೂ 23 1 and 2 ಓದಿ. ಮತ್ತೆ 23 1 ಮತ್ತು 2. ಶಾಸ್ತ್ರಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಏನ್ ಕೂತಾರ ಜೀವ್ರ? ಮೋಸೆ ಸೀಟ್ ಮೇಲೆ ಕೂತಾರ. ಏನ್ ಮೋಸೆ ಸೀಟ್ ಮೇಲೆ ಕೂತ? ಮೋಸೆ ಸೀಟ್ ಕೂತೋದ್ರ? ಮೋಸೆ ಪೀಠ ಅಂದ್ರೆ ಮೋಸೆ ಒಂದು ಪೀಠ ಬಿಟ್ಟು ಹೋದ್ರ? ಏನರ್ಥ? ಮೋಸೆ ಪೀಠ ಬಿಟ್ಟು ಹೋಗಿದ್ರೆ ಮೋಸೆ ಸ್ಥಾನ ಅದರ. ಅಂದ್ರೆ ಮೋಸೆ ಹೆಂಗ ಗೌರವ ಸ್ಥಾನದಲ್ಲಿ ಕೂತಿ ಎಲ್ಲಾರ್ಗೂ ಲೀಡರ್ ಆಗಿದ್ರು, ಆ ಸ್ಥಾನನ ಯಾರಿಗೆ ಕೂತಾರ? ಇವಾಗ ಯಾರಿಗೆ ಬಿಟ್ಕೊಟ್ಟವ್ರೆ? ಫರೀಸಿಯರು ಸದೀಸಿಯರು. ಇವಾಗ ಯೋಚನೆ ಮಾಡಿದ್ದೇನೆ, ಫರೀಸಿಯರು ಸದೀಸಿಯರು ಶಾಸ್ತ್ರಿಗಳೆಲ್ಲ ಇವೆಲ್ಲ ಹೆಂಗಿದ್ರು? ಒಳ್ಳೆಯವರ ಹೆಂಗೆ ಅವರ? ನೆಕ್ಸ್ಟ್ ಹೇಳ್ತಾರೆ ಮುಂದಕ್ಕೆ. ಏನಮ್ಮ ಓದಮ್ಮ? ಕೂತುಕೊಂಡಿದ್ದಾರೆ. ಆದ್ದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದೆಲ್ಲ ಮಾಡಿ. ಏನ್ ಹೇಳ್ತಾರೆ ಯೇಸು ಕ್ರಿಸ್ತು? ಅವರೆಲ್ಲ ಏನ್ ನಿಮ್ಗೆ ಟೀಚ್ ಮಾಡ್ತಾರೆ ಅದನ್ನೆಲ್ಲ ನೀವೇನ್ ಮಾಡ್ರಿ? ಮಾಡಿರಿ. ಆಮೇಲೆ ಕಾಪಾಡಿಕೊಳ್ಳಿರಿ. ಏನ್ರಿ? ಆದರೆ ಅವ್ರ ಪ್ರಕಾರ ಏನ್ ಮಾಡಕ್ ಹೋಗ್ಬಿಡಿ. ಅಂದ್ರೆ ಏನ್ ಮೀನಿಂಗ್? ಅವ್ರು ಏನ್ ಮಾಡ್ತಾವ್ರೆ? ಬರೀ ಟೀಚಿಂಗು ಮಾಡ್ತಾವ್ರೆ. ವೆರಿ ಗುಡ್. ಅದರ ಅವರೆಲ್ಲ ಏನ್ ಮಾಡ್ತಾರೆ? ಚೆನ್ನಾಗಿ ಹೇಳೋರು, ಆದ್ರೆ ಅವ್ರ ಪ್ರಕಾರ ಏನ್ ಮಾಡೋದಿಲ್ಲ. ಯೇಸು ಕ್ರಿಸ್ತ ಹೇಳ್ತಾರೆ, ನೀವು ಅವ್ರ ತರ ಇರಬೇಡ್ರಿ, ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಅದೇ ಪ್ರಕಾರ ಏನ್ ಮಾಡಿ ನೀವು ಮಾಡಿ ಅಂತ ಹೇಳ್ತಾರೆ. ಹಂಗಾರೆ ನಾವು ಅವ್ರ ಪ್ರಕಾರ ಕೇಳ್ಬೇಕಾ ಮಾಡೋರಾಗಿರ್ಬೇಕಾ? ಮಾಡೋರಾಗಿರ್ಬೇಕು ಅಲ್ವರ? ಸರಿ, ಇವಾಗ ಏನ್ ಮಾಡ್ಬೇಕು? ಇವಾಗ ನ್ಯಾಯ ಪ್ರಮಾಣದಲ್ಲಿ ಏನಿದೆ ಅಂತ ನೋಡಿದ್ರೆ ಒಂದು ಪ್ರೀತಿ ಮತ್ತೆ ನೀತಿ ಏನಾಗಿದೆ ಇದೆ. ಇವಾಗ ಈ ಎರಡನ್ನೂ ನಾವೇನ್ ಮಾಡ್ಬೇಕು? ನನ್ನ ಜೀವಿತದಲ್ಲಿ ಮಾಡೋದು ಕೈಗೊಂಡು ನಡಿಬೇಕು. ಬರೀ ಟೀಚ್ ಮಾಡೋದಲ್ಲ. ನಾನು ಹಿಂಗೆ ಹೇಳ್ಕೊಂಡ್ಬಿಟ್ಟು ನಾನು ನಡೆದಿಲ್ಲ ಅಂತ ನನಗೇನು ಪ್ರಯೋಜನ? ನನಗೂ ಪ್ರಯೋಜನ ಇಲ್ಲ. ನೀವು ಸುಮ್ಮನೆ ಕೇಳ್ಬಿಟ್ಟು ಅದ್ರ ಪ್ರಕಾರ ನಡೆದಿಲ್ಲ ನಿಮ್ಗೇನಿಲ್ಲ ಪ್ರಯೋಜನ. ಇವಾಗ ಏನು ಮಾಡಬೇಕು? ಇವಾಗ ಏನು ಮಾಡೋಣ? ನಾವು ಇವತ್ತು ಈ ಪ್ರೀತಿ ಮತ್ತು ನೀತಿ ಇವೆರಡೂ ಹೆಂಗಪ್ಪ ಪ್ರಾಕ್ಟಿಕಲಾಗಿ ಕೈಗೊಂಡು ನಡೆಯೋದು ಅಂದ್ಬಿಟ್ಟು ಯೇಸು ಕ್ರಿಸ್ತ ನೆಕ್ಸ್ಟ್ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಇವಾಗ ಓದೋಣ. ಇನ್ನೊಂದು ಸತಿ ಮತ್ತೇಯದಲ್ಲಿ 5ನೇ ಅಧ್ಯಾಯ ಕಣಮ್ಮ, ಇಲ್ಲಿ 19ನೇ ವಾಕ್ಯ ಇನ್ನೊಂದು ಸತಿ ಓದಮ್ಮ. ಆದದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವರು. ಸಾಕ್ಬಿಡಮ್ಮ. ಏನದು? ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾವುದರ ಒಂದು ಆಜ್ಞೆ ಮೀರಬೇಕಂತೆ. ಮೀರ್ಬಿಟ್ಟು ಮತ್ತೊಬ್ರಿಗೆ ಏನ್ ಮಾಡ್ಬೇಕಂತೆ? ಇದೇ ತರ ಮೀರಂತ ಹೇಳ್ಕೊಡ್ಬೇಕಂತೆ. ಏನಿದು ಮೀರೋದು ಅಂದ್ರೆ? ಈ ಪದ ಕೇಳಿದ ತಕ್ಷಣ ನಿಮ್ಗೆ ಹೆಂಗೆ ಜ್ಞಾಪನ ಬರ್ತದೆ?
ದಾರಿ ತಪ್ಪಲ್ಲ. ಅಷ್ಟೇ, ಬನ್ನಿ ಬನ್ನಿ, ನಮಸ್ಕಾರ ಬನ್ನಿ. ಓ ಬರಪ್ಪ ರಾಜ, ಎಲ್ಲ ಗೋಲ್ ಗುಂಬಸ್ತರ ನೀನೇ ಇದೆಯಾ? ಹೋಗು ಬಾ. ಬನ್ನಿ ಬನ್ನಿ, ಇಷ್ಟು ಬನ್ನಿ. ಎಲ್ಲಪ್ಪ ನಿಮ್ಮ ಪಪ್ಪ? ಹಾಂ ಹಾಂ, ಎಲ್ಲಿ ಅವರಪ್ಪ? ಊರಲ್ಲವರ? ಹಾಂ, ಸರಿ, ಆಯ್ತು, ಓಕೆ. ಹಾಂ, ಹೇಳ್ರಿ ಇವಾಗ ಈ ಮೀರೋದು ಅಂದರೆ ಆ ಪದಕ್ಕೆ ನಿಮ್ಗೇನು ಅರ್ಥ ಆಗ್ತದೆ? ಹಾಂ, ವೆರಿ ಗುಡ್. ಏನು ಸರ್? ಕೇಳ್ದೆ ಇರೋದು ಅಂದರೆ ಇವಾಗ ಅಪ್ಪ ಅಮ್ಮ ಹೇಳ್ತಾ ಗೊತ್ತಾ, ಏಯ್ ನಾನು ಆಜ್ಞೆ ಮೀರು ಹೊಡೆದೆ ನೋಡು ಅಷ್ಟೇ, ನನ್ನ ಮಾತು ಮೀರು ಬಿಟ್ರೆ ನೋಡು ಅದೇನರ್ಥ? ಮಾತನ್ನು ಏನು ಮಾಡೋದು? ಕೇಳ್ದೆ ಇರೋದಕ್ಕೆ ಏನಾದ್ರು ಯೂಸ್ ಮಾಡೋದು ಪದ. ಅಂದರೆ ಯೇಸು ಕ್ರಿಸ್ತ ಹೇಳ್ತಾರೆ, ಈ ಮಾತನ್ನ ಕೇಳ್ದಿರೋದು, ಕೇಳ್ದಿರೋ ರೀತಿಯಲ್ಲಿ ಮತ್ತೊಬ್ಬನಿಗೆ ಟೀಚ್ ಮಾಡೋನು ಒಳ್ಳೆಯದು ಅಂತಾರ ಅಲ್ವರಾ? ಇದು ಮೀರೋದು ಅಂತ ಪದ ಏನಾಯ್ತು. ಬಟ್ ಇವಾಗ ಬೇರೆ ಭಾಷೆ ಇದೆಯಾ ಬೈಬಲಲ್ಲಿ? ಯಾರು ಇರ್ತಾರಿಲ್ಲ? ತಮಿಳ್, ತೆಲುಗು, ಇಂಗ್ಲೀಷ್. ಓದಮ್ಮ, ಅದು ಇಂಗ್ಲೀಷ್ ಇದೆಯಾ? ಹಾಂ, ಓದು ರಜಾ. ಮ್ಯಾಥ್ಯೂ 5:19 ಕಣಮ್ಮ. 5:19. Whosoever therefore shall break one of these least commands. ನೋಡ್ರ, ಬ್ರೇಕ್ ಒನ್ ಆಫ್ ದಿಸ್ ಲೀಸ್ಟ್ ಕಮೆಂಡ್ ಅಂತ ಬಂತು. ಅದರ ಬ್ರೇಕ್ ಅಂತ ಏನಾಯ್ತು ಬಂತು? ಬ್ರೇಕ್ ಅಂದ್ರೆ ಬ್ರೇಕ್ ಅಂದ್ರೆ ಏನ್ರಿ? ಮುರಿಯೋದು. ಕರೆಕ್ಟು. ಮೀರೋದು ಅಲ್ಲ, ಕನ್ನಡದಲ್ಲಿ ಮಾಡ್ತಾರೆ ಮೀರೋದು ಅಂತ ಹಾಕ್ಬಿಡ್ತಾರೆ. ಅಂದ್ರೆ ಆಕ್ಚುಲಿ ಮುರಿಯೋಂಥದ್ದು. ಏನು ಮುರಿಯೋದು? ನ್ಯಾಯ ಪ್ರಮಾಣ ಮುರಿಬೇಕಾ? ಮತ್ತೇನು ಅರ್ಥ? ಬ್ರೇಕ್ ಅಂದ್ರೆ ಏನು ಅರ್ಥ? ಹಾಂ, ನ್ಯಾಯ ಪ್ರಮಾಣ ಹೆಂಗಿದೆ ಗೊತ್ತಾ? ನ್ಯಾಯ ಪ್ರಮಾಣ ಕಠಿಣವಾಗಿ ಏನಾಗಿದೆ ಇದೆ. ಅದರ ಅದನ್ನು ಅರ್ಥ ಮಾಡ್ಕೊಬೇಕಂದ್ರೆ ಒಬ್ರು ಏನು ಮಾಡ್ಬೇಕಂದ್ರೆ ಬಿಡಿಸಿ ಬ್ರೇಕ್ ಮಾಡಿ ಮುರಿದು ಅದರಲ್ಲಿರೋಂಥ ಸತ್ಯಾರ್ಥಗಳನ್ನ ಕ್ಲೀನಾಗಿ ಮಾಡಿ ಮತ್ತೊಬ್ಬರಿಗೆ ಅರ್ಥಪಡಿಸ್ಬೇಕು. ಯೇಸು ಕ್ರಿಸ್ತ ಹೇಳ್ತಾರೆ ಏನಪ್ಪ, ನ್ಯಾಯ ಪ್ರಮಾಣದಂಥ ರಹಸ್ಯಗಳನ್ನ ನೀಟಾಗಿ ಬಿಡಿಸಿ ಮತ್ತೊಬ್ಬರಿಗೆ ಅರ್ಥ ಮಾಡಿಸೋನು ಪರವಾಗಿಲ್ಲ, ವೆರಿ ಗುಡ್. ಆದರೆ ಅವನು ಪರಲೋಕ ರಾಜ್ಯದಲ್ಲಿ ಹೆಂಗಿರ್ತಾನಂತೆ? ಅವನು ಚಿಕ್ಕವನಾಗಿರ್ತಾನೆ. ಸೊ ಅದರಿಂದ ಇದು ಒಗ್ಗಟ್ಟುಗಳನ್ನ ಬಿಡಿಸಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಒಗ್ಗಟ್ಟುಗಳನ್ನ ಬಿಡಿಸಿ ಹೇಳೋದ್ರ ಜೊತೆಗೆ ಅದ್ರ ಪ್ರಕಾರ ಏನು ಮಾಡ್ಬೇಕು ನಾವು ಇವಾಗ ನಡೀಬೇಕು. ಸರಿ, ಇವಾಗ ಏನು ಮಾಡೋಣ ಅಂದರೆ, ಇವಾಗ ಯೇಸು ಕ್ರಿಸ್ತ ಅದೇ ಅಧ್ಯಾಯದಲ್ಲಿ ಸ್ವಲ್ಪ ನ್ಯಾಯ ಪ್ರಮಾಣದ ಒಳಗಡೆ ಇರೋಂಥ ಒಗ್ಗಟ್ಟುಗಳನ್ನ ಒಂದು ರಹಸ್ಯವಾಗಿರೋದನ್ನೆಲ್ಲ ಏನು ಮಾಡ್ತಾರೆ ಬಿಡಿಸಿ ಹೆಂಗೆ ನಾವು ತಿಳ್ಕೊಳೋದು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹೇಗೆ ಅಂತಂದರೆ ನಾವು ಕೆಲವೊಂದು ಎಕ್ಸಾಂಪಲ್ಸ್ ಏನು ಮಾಡೋಣ ನೋಡೋಣ. ಅದರ ಎಲ್ಲಪ್ಪ ಅಂತಂದರೆ ಅದೇ ಅಧ್ಯಾಯದಲ್ಲಿ ಮ್ಯಾಥ್ಯೂಯಲ್ಲಿ ಇಲ್ಲಿ ಫಸ್ಟು ಮೊದಲು ಹೇಳೋದು ಏನಂತ ಹೇಳಿದ್ರು ಗೊತ್ತಾ? ಮ್ಯಾಥ್ಯೂ 1 ನಿಮಿಷ ರೀ, 5th ಚಾಪ್ಟರ್ಲಿ 20ನೇ ವಾಕ್ಯ ನೋಡಿ, ಓದಿ. ಏನು ಹೇಳ್ತಾರೆ? ಹಾಂ, ನಿಮ್ಮ ನೀತಿಯು ಹಾಂ. ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ಹಾಂ. ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಹಾಂ, ನೋಡ. ನಿಮಗೆ ಹೇಳುತ್ತೇನೆ. ಅದಕ್ಕೆ ಯೇಸು ಕ್ರಿಸ್ತ ಅಂತಾರೆ ಫಸ್ಟು ನಿಮ್ಮ ನೀತಿ ಏನಂತಾರೆ? ಸದಸ್ಯರಿಗೆ ನೀತಿಗೆ ಏನಾಗಿರ್ಬೇಕು? ಹೆಚ್ಚಾಗಿರ್ಬೇಕು. ಸದಸ್ಯರು ಬೋಧನೆ ಮಾಡ್ತಾರೆ, ನಡೀತಾರಾ? ನಾವೇನಾಗಿರ್ಬೇಕು? ಅದಕ್ಕಿಂತ ಹೆಚ್ಚಾಗಿರ್ಬೇಕು. ಅಂದರೆ ಬರೀ ಬೋಧನೆ ಮಾಡೋದಲ್ಲ, ಅವ್ರ ಪಕ್ಕ ನಡೆಯೋರು ಏನಾಗಿರ್ಬೇಕು? ಇರಬೇಕು ಅಂತ ಅಂದ್ಬಿಟ್ಟು ಮೊದಲನೇ ಪಾಯಿಂಟ್ ಹೇಳ್ತಾರೆ. ಏನು ಮೊದಲನೇ ಪಾಯಿಂಟು? ಓದಿ 21. ಹಾಂ, ನರಹತ್ಯೆ ಮಾಡಬಾರದು. ಹಾಂ. ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀನಿ ಅಷ್ಟೇ. ಫಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾರೆ ಯೇಸು ಕ್ರಿಸ್ತ. ನರಹತ್ಯೆ ಏನು ಮಾಡಬಾರ್ದು. ನರಹತ್ಯೆ ಏನು? ಮರ್ಡರ್ ಏನೇನು? ಕೊಲೆ ಅಂದ್ರೆ ಏನು? ಜೀವ ತೆಗೆಯೋದು. ಪ್ರಾಣ ತೆಗೆದುಬಿಟ್ರೆ ಏನ್ರಿ ಇದು? ಕೊಲೆ. ಅದರ ಸೊ ಕೊಲೆ ಮಾಡಬೇಕಾ ಮಾಡಬಾರ್ದಾ? ಮಾಡಬಾರ್ದು. ಅಲ್ವರ ಸೊ ಕೊಲೆ ಮಾಡಿದ್ರೆ ಏನಾಯ್ತದೆ? ನ್ಯಾಯ ವಿಚಾರಣೆಗೆ ಏನಾಗ್ತದೆ? ಗುರಿಯಾಗಿ. ಅಲ್ವರ ಸೊ ದೇವರು ನ್ಯಾಯ ಪ್ರಮಾಣದಲ್ಲಿ ಏನು ಮಾಡಿದ್ರು? 10 ಪ್ರಮಾಣದಲ್ಲಿ ಒಂದು ಪ್ರಮಾಣ ಏನು ಕೊಟ್ಟಿದ್ರು? ನೀನು ಕೊಲೆ ಏನು ಮಾಡೋಕ್ಕೋಗ್ಬಾರ್ದು? ಮಾಡೋಕ್ಕೋಗ್ಬಾರ್ದು. ಕೊಲೆ ಮಾಡೋದು ದೇವ್ರಿಗೇನಿಲ್ಲ, ಇಷ್ಟ ಇಲ್ಲ. ಅದರ ಸರಿ, ಕೊಲೆ ಅಂದ್ರೆ ಏನು? ಆ್ಯಕ್ಚುಲಿ ಕೊಲೆ ಅಂದ್ರೆ ಏನು ನಮಗೆ? ಒಬ್ರು ನೀವು ಹೇಳಿದಾಗ ಪ್ರಾಣ ತೆಗ್ಬಿಟ್ರೆ ರಿಯಲ್ ಆಗಿ ಅವ್ರು ಪ್ರಾಣ ತೆಗ್ಬಿಟ್ರೆ ಏನ್ರಿ? ಕೊಲೆ. ಆದರೆ ಯೇಸು ಕ್ರಿಸ್ತ ಕೊಲೆ ಅಂದ್ರೆ ಏನಂತ ಅರ್ಥ ಹೇಳ್ತಾರೆ ನೋಡಿ, ಮುಂದಕ್ಕೆ ಹೇಳ್ತಾರೆ ನೋಡಿ. ಅಲ್ಲೇ ಹೇಳ್ತಾರೆ, ಇಲ್ಲಿ 22 ಓದಿದ್ದೀನಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಯೇಸು ಕ್ರಿಸ್ತ ಹೇಳ್ತಾರೆ ನೋಡಪ್ಪ, ಪ್ರಮಾಣದಲ್ಲಿ ಏನಿದೆ ಅಂದ್ರೆ ಇದು ದೇವರು ಕೊಲೆ ಮಾಡಬೇಡ ಅಂತ ಹೇಳ್ತಾರೆ. ಅದನ್ನ ಬಿಡಿಸಿ ಹೇಳ್ತೀನಿ, ಅರ್ಥ ಕೇಳ್ರಿ. ಏನಪ್ಪ ಅರ್ಥ ಅಂತಂದ್ರೆ, ನೀವು ಒಬ್ಬರ ಮೇಲೆ ಕೋಪಗೊಂಡ್ರೆ ಏನ್ ಮೀನಿಂಗು? ಯಾವುದಕ್ಕೆ ಸಮಾನ? ಕೊಲೆಗೆ ಸಮಾನ. ಇದೆಂಗೆ? ಕೋಪಗೊಂಡ್ಬಿಟ್ರೆ ಕೊಲೆಗೆ ಸಮಾನನಾ? ಯೋಚನೆ ಮಾಡಿ. ಒಬ್ರು ಕೋಪಗೊಳ್ತಾರೋ ಇಲ್ಲೋ? ನಿಮ್ಮಲ್ಲಿ ಕೋಪ ಹೋಗ್ತಾರೋ ಇಲ್ಲೋ? ಕೋಪ ಬಿಟ್ಟು ಬೇರೆ ಏನೂ ಬರೋಲ್ಲ. ಅದರ ಇವ್ ಕೋಪ ಬಂದರೆ ಕೊಲೆಗೆ ಹೆಂಗೆ ಸಮಾನ ಹೇಳ್ರಿ? ಹೆಂಗೆ ಸಮಾನ?
ಅದೇ ಯೇಸು ಕ್ರಿಸ್ತ ಹೇಳೋದು, ನೀವು ಕೋಪ ಬಿಟ್ಬಿಟ್ರೆ ಏನು ಮಾಡ್ದಂಗೆ ನೀವು ಲೆಕ್ಕ, ಆಲ್ಮೋಸ್ಟ್ ಮರ್ಡರ್ ಮಾಡ್ದಂಗೆ ಏನ್ರಿ ಲೆಕ್ಕ. ಯಾಕೆ ಹಿಂಗೆ ಹೇಳೋದು ಅಂತಂದರೆ, ಇವಾಗ ಬೈಬಲಲ್ಲಿ ಫಸ್ಟ್ ಕೊಲೆ ಮಾಡಿದ್ರು ಯಾರಪ್ಪ ಹೇಳಿ? ಕಾಯಿನ್. ಯಾರನ್ನ? ಆಬೇಲ್ನ. ಅದು ಏನ್ರಿ ಕೇಸ್ ರಿಜಿಸ್ಟರ್ ಆಗಿರೋದು ಬೈಬಲಲ್ಲಿ, ಅಂದರೆ FIR ಆಗಿರೋದು. FIR ಆಗದಿರ ಮರ್ಡರ್ ಮಾಡಿರೋದು ಯಾರು ಏನ್ರಿ? ಒಂದು ಮರ್ಡರ್ ಆಗಿದೆ, ಅದೇ ಲೋಕದಲ್ಲಿ ಫಸ್ಟ್, ಜಗತ್ತಲ್ಲೇ ಫಸ್ಟ್ ಮರ್ಡರು, ಅದಕ್ಕೆ FIR ಆಗಿಲ್ಲ, ದಾಖಲಾತನೇ ಇಲ್ಲ. ಯಾವುದಿದೆ ಥಿಂಕ್ ಮಾಡಿ, ಬೈಬಲೇ ಇದೆ ಏನ್ರಿ ಪ್ರಕಾಶ್ ಬ್ರದರ್ ಥಿಂಕ್ ಮಾಡಿ. ಒಂದು ಮೊದಲು ಕೊಲೆ ಆಗಿದೆ, ಆ ಕೊಲೆ ಅದೇ ಮೊದಲನೇ ಕೊಲೆ ಅಂತ ಬೈಬಲಲ್ಲಿ ಇದೆ, ನೋಡಿಸ್ತೀನಿ ನಿಮಗೆ. ಅದು ಯೇಸು ಕ್ರಿಸ್ತ ಹೇಳೋದ್ರಲ್ಲಿ ಈ ಮಾತು, ನೀವು ಕೋಪಗೊಂಡ್ರೆ ಕೊಲೆಗೆ ಸಮಾನ ಅಂತ ಕರೆಕ್ಟಾಗಿ ಆಪ್ಟಾಗಿ ಏನಾಗ್ತದೆ ಮ್ಯಾಚ್ ಆಗ್ತದೆ. ಸರಿ, ಇವಾಗ ನೀವು ಕಾಯಿನ್ ಎಕ್ಸಾಂಪಲ್ ಕೊಟ್ರಲ್ಲ, ಇನ್ನೊಂದು ಕ್ಲೂ ಕೊಡ್ತೀನಿ ಕೇಳ್ರಿ. ಅದಕ್ಕಿಂತ ಮುಂಚೆ ಏನೋ ಕೊಲೆ ಆಗಿತ್ತಾ? ಅದಕ್ಕಿಂತ ಮುಂಚೆ ಒಂದು ಕೊಲೆ ಆಗಿದೆ. ಏನಾಗಿದೆ? ಹೇಳ್ರಿ, ಒಂದು ಕೊಲೆ ಆಗಿದೆ. ಆಗಿದೆ, ನಾನು ನೋಡಿಸ್ತೀನಿ, ಬೈಬಲ್ ವಾಕ್ಯನೇ ನೋಡಿಸ್ತೀನಿ. ಹೇಳ್ರಿ ಸಿಕಂದರ್, ಮೊದಲು ಹೇಳಪ್ಪ ನೀನು, ಮೊದಲು ಕೊಲೆ ಆಗಿದ್ದು ಯಾರನ್ನ ಮಾಡಿದ್ರು? ಅವನು ಕೊಲೆಗಾರನೇ ಅಂತ ಬೈಬಲ್ನ ಕೊಟ್ಟಿದೆ. ಹೇಳಿ ಪ್ರಕಾಶ್ ಸರ್. ಯಾರು? ಚೇತನ್. ವೆರಿ ಗುಡ್. ಬೈಬಲ್ನ ವಾಕ್ಯ ಇದೆ ಅಲ್ವಾ ಅವ್ನು ಕೊಲೆಗಾರ ಅಂತ? ಓದಿ. ಆದಿಯಲ್ಲಿ ನೋಡ್ರ, ಫಸ್ಟ್ ಮರ್ಡರ್ ಮಾಡಿದ್ದು ಯಾರು? ಚೇತನ್. ಸರಿ, ಅವ್ನು ಯಾರನ್ನ ಮರ್ಡರ್ ಮಾಡ್ದ? ಓದಿ ವಾಕ್ಯನ ಹೋಗೋಣ. ಯೋಹಾನ 8:44, ಜಾನ್ 8:44. ನೀವು ಆ ತಂದೆಯ ನಂಬಿದವರಾಗಿದ್ದು ನಿಮ್ಮ ತಂದೆಯ ಅಭಿರುಚಿಗಳನ್ನು ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲೇ ನಿಲ್ಲಲಿ. ಆದಿಯಿಂದಲೂ ಏನ್ರಿ ಇವನು? ಸ್ಟಾರ್ಟಿಂಗ್ ಕೊಲೆಗಾರ ಅಂತೆ. ಅದೇ ಫಸ್ಟ್ ಮರ್ಡರರ್ ಯಾರು? ಚೇತನ. ಸರಿ, ಅವನು ಯಾರನ್ನ ಮರ್ಡರ್ ಮಾಡ್ದ? ಚೇತನ ಯಾರನ್ನ ಮರ್ಡರ್ ಮಾಡ್ದ? ಎಲ್ಲಿ? ಆದಮನ್ ಮರ್ಡರ್ ಮಾಡ್ದ? ಥಿಂಕ್ ಮಾಡಿ. ಫಸ್ಟ್ ಅವನು ಒಬ್ಬರು ಮರ್ಡರ್ ಮಾಡಿದ್ದಾನೆ. ಆದಾಮನ್ ಮರ್ಡರ್ ಮಾಡಿಲ್ಲ. ಆದಾಮ್ಗೆ ಹಣ್ಣು ತಿಂದ್ಬಿಟ್ಟ, ಅವನೇನದ ನಿಧಾನ ಸತ್ತೋದ. ಅವನು ಯಾರನ್ನ ಮರ್ಡರ್ ಮಾಡ್ದ? ಇದನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ಯೇಸು ಕ್ರಿಸ್ತ ಹೇಳಿದ್ರು, ಏನು ಮರ್ಡರ್ ಅಂದ್ರೆ ಆ್ಯಕ್ಚುಲಿ ಕೊಲೆ ಮಾಡೋಂಥದ್ದು ಮರ್ಡರ್ ಅಲ್ಲ ರೀ, ಕೋಪಗೊಂಡ್ರೆ ಏನ್ರಿ ಮರ್ಡರ್. ಇವಾಗ ನೀವು ಥಿಂಕ್ ಮಾಡಿ, ಈ ದೃಷ್ಟಿಕೋನದಲ್ಲಿ ಸೇತಾನು ಯಾರ್ದ ಮರ್ಡರ್ ಮಾಡ್ದ? ಸರಿ, ಇವಾಗ ನೀವು ಅರ್ಥ ಮಾಡ್ಕೊಂಡು ಇನ್ನೊಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ. ಅವಳನ್ನ ಯಾರ್ದ ಬ್ರದರ್? ದೇವ್ರನ್ನ ಮರ್ಡರ್ ಮಾಡ್ದ. ಹಿಂಗೆ ನೀವೆಲ್ಲ ಹೆಂಗೆ ಬ್ರದರ್ ದೇವ್ರನ್ನ ಮರ್ಡರ್ ಮಾಡ್ದ ಅಂತ ಅಂದ್ರೆ, ನೋಡಿ, ಒಬ್ರನ್ನ ಮರ್ಡರ್ ಮಾಡಬೇಕು ಅಂದ್ರೆ ಏನಾಗಬೇಕು ನೋಡಿ. ಇವಾಗ ಯಾರೋ ಇಬ್ರು ಹೋಗ್ತಾ ಇರ್ತಾರೆ, ಸುಮ್ಮನೆ ಮರ್ಡರ್ ಮಾಡ್ಬಿಡ್ತಾನ? ಒಬ್ಬರನ್ನ ಇನ್ನೊಬ್ಬ ಸುಮ್ಮನೆ ಮರ್ಡರ್ ಮಾಡ್ಬಿಡ್ತಾನ? ಏನಾಗಿರ್ಬೇಕಂದ್ರೆ ಏನು ಸರ್? ದ್ವೇಷ. ವೆರಿ ಗುಡ್. ದ್ವೇಷ ಬಂದ್ಬಿಟ್ಟು. ಆ ದ್ವೇಷ ಬರೋಕ್ಕೆ ಏನು ಕಾರಣ? ಆ ದ್ವೇಷ ಒಬ್ಬನ್ನ ಮರ್ಡರ್ ಮಾಡೋಷ್ಟು ಲೆವೆಲ್ಗೆ ಹೋಗ್ತಾರೆ ಅಂತ ಏನು ಕಾರಣ? ಏನಾಗಿರ್ಬೇಕು? ಇಬ್ಬರು ನಡುವೆ ಏನಾಗಿರ್ಬೇಕು? ಏನೋ ವಿಚಾರ ಏನಾಗಿರ್ಬೇಕು? ನಡೆದಿರ್ಬೇಕು. ಚಿಕ್ಕ ವಿಚಾರ ಹಂಗೆ ಬೆಳೆದು ಏನಾಗಿರ್ಬೇಕು? ದೊಡ್ಡದಾಗಿರ್ಬೇಕು. ನಾನು ಒಂದು ವಿಡಿಯೋ ಕಳಿಸ್ಕೊಂಡು ನೋಡೋದ, ಟ್ರಂಪ್ ಮತ್ತೆ ಆ ಯುಕ್ರೇನ್ ಪ್ರಧಾನಮಂತ್ರಿ ಇಬ್ಬರು ಮಾತಾಡೋದು ನೋಡಿದ್ರ? ಜೆಲೆನ್ಸ್ಕಿ ಏನು ಮಾತಾಡ್ತಾನೆ? ಅವ್ನು ಟ್ರಂಪ್ ಎಷ್ಟೋ ಕಂಟ್ರೋಲ್ ಮಾಡ್ತಾನೆ, ಯುದ್ಧಕ್ಕೆ ಬೇಡಪ್ಪ ಸೈನ್ ಹಾಕಪ್ಪ ಅಂದ್ರೆ ಅವ್ನು ಕೇಳ್ತಾನೆ ಇಲ್ಲ, ದಡ ಬುಡ ಅಂತ ತೂಗಾಡ್ತಾನೆ. ಅದರ ಏನು ಅರ್ಥ? ಚಿಕ್ಕ ವಿಚಾರ ಏನ್ರಿ ಅದು? ಯುದ್ಧ ಆಗಿರೋದು ದೊಡ್ಡ ವಿಚಾರನೇ ಅಲ್ಲ. ಇಡೀ ಒಂದು ದೊಡ್ಡ ರಾಜ್ಯನ ಏನು ಮಾಡ್ಬಿಡ್ತೀವತ್ತು? ಹಾಳು ಮಾಡ್ಬಿಡ್ತಲ್ಲ. ಯುಕ್ರೇನ್ ಯೋಚನೆ ಮಾಡ್ತೀರಿ, ಎಷ್ಟೋ ಲಕ್ಷಾಂತರ ಜನಗಳಿಗೇನಿಲ್ಲ, ತಿನ್ನೋದಕ್ಕೆ ಆಹಾರ ಇಲ್ಲ, ಮನೆಗಳಿಲ್ಲ, ಅದರ ಬೂದಿಯಲ್ಲಿ ಬದುಕೋದಕ್ಕೆ ಆಯ್ತದ? ಯೋಚನೆ ಮಾಡಿ, ಬಿದ್ದೋಗಿರೋ ಮನೆಗಳಲ್ಲಿ ಪಾಳಾಗ್ಬಿಡ್ತು ಅದರ. ಅದಕ್ಕೆ ಚಿಕ್ಕ ಮಾತು, ಸ್ವಲ್ಪ ಮನಸ್ತಾಪಗಳು ಏನಾಗ್ಬಿಡ್ತು? ದೊಡ್ಡ ಅಂದರೆ ಒಂದು ಯುದ್ಧವಾಗೋಯ್ತು. ಇದು ಏನಾಗ್ತಾನೆ ಅಂತಂದರೆ, ಇದನ್ನ ಹಂಗೆ ಬಿಟ್ಟರೆ ದ್ವೇಷ ಬೆಳೆದು ಏನಾಗ್ಬಿಡ್ತದೆ? ದೊಡ್ಡದಾಗ್ಬಿಟ್ಟು ಕೋಪ ಬೆಳೆದರೆ, ಕೋಪ ಏನಕ್ಕೆ ಕೊಂಡೋಗ್ತಾರೆ ಅಂದರೆ ಮರ್ಡರ್ಗೆ ಏನಾಗ್ತಾರೆ? ಕರ್ಕೊಂಡು ಹೋಗ್ತಾರೆ. ಅಂದರೆ ಲೂಸಿಫರ್ ಫಸ್ಟ್ ಮರ್ಡರ್ ಮಾಡಿದ್ದು ಯಾರನ್ನ ಅಂದರೆ ದೇವ್ರನ್ನ ಯಾರು ಸಾಯಿಸೋದಕ್ಕೆ ಆಗ್ತದಾ? ದೇವ್ರನ್ನ ಯಾರು ಸಾಯಿಸಲ್ಲ. ಆದರೆ ದೇವ್ರನ್ನ ಗುಣಗಳನ್ನ ಏನು ಮಾಡ್ದ ಅವನು? ಸಾಯಿಸಾಕ್ದ. ಹೆಂಗೆ ಸಾಯಿಸಾಕ್ದ ಅಂದರೆ, ದೇವ್ರದ್ದು ಒಳ್ಳೆ ಹೆಸರು ಏನಾಗಿತ್ತು ಅಂದ್ರೆ ಆ ಹೆಸರನ್ನ ಏನು ಮಾಡ್ದ ಲೂಸಿಫರು? ಕೆಟ್ಟದಾದ ರೀತಿಯಲ್ಲಿ ಒಂದು ಪ್ರಚಾರ ಮಾಡಿ ಮಾಡ್ದ. ಅವನ ಹೆಸರು ಏನು ಮಾಡ್ದ? ಅವನ ಹಾಳು ಮಾಡ್ಬಿಟ್ಟ. ಅಂದ್ರೆ ನೋಡ್ಬೇಕಾದ್ರೆ ಅದೇ ಫಸ್ಟ್ ಮರ್ಡರ್. ಅದಕ್ಕೆ ಆದಾಮ್ ಮತ್ತು ಅವ್ವಾಳಿಗೆ ದೇವ್ರ ಮೇಲಿರೋಂಥ ಭರವಸೆ, ದೇವ್ರ ಮೇಲೆ ಒಳ್ಳೆ ಹೆಸರು ಏನು ಮಾಡ್ದ? ಕೆಡಿಸ್ಬಿಟ್ಟು ದೇವರೇ ಸುಳ್ಳುಗಾರ ಅಂತ ಏನು ಮಾಡ್ಬಿಟ್ಟು ಅವನು ಪ್ರೂವ್ ಮಾಡೋದಕ್ಕೆ ಫಸ್ಟ್ ಮರ್ಡರ್. ಇವಾಗ ಮರ್ಡರ್ ಯೇಸು ಕ್ರಿಸ್ತ ಹೇಳ್ತಾರೆ, ಈ ರೀತಿ
ನಿಮಗೇನಾರೋ ಒಬ್ರು ಸಹೋದರ ಮೇಲೆ ಕೋಪ ಇತ್ತು ಅಂತಂದ್ರೆ ನೀವು ಯಾವ್ದಕ್ಕೆ ಸಮಾನ ಅಂತ ಅಂದ್ಬಿಟ್ರ? ಕೊಲೆಗಾರಕ್ಕೆ ಸಮಾನ. ಅಂದರೆ ಕೊಲೆ ಎಲ್ಲಿಂದ ಶುರು ಆಗೋದು? ಫಸ್ಟು ಕೊಲೆ ಬಂದ್ಬಿಟ್ಟು ಕತ್ತಿ ತೊಗೊಂಡು ತುಯ್ಬೇಕಾದ್ರೆ ಶುರು ಆಗಲ್ಲ ರೀ. ಕೊಲೆ ಫಸ್ಟ್ ಎಲ್ಲಿ ಶುರು ಆಗೋದು? ಎಸ್, ನಮ್ಮ ಮೈಂಡಲ್ಲಿ ಒಬ್ಬರ ಮೇಲೆ ಕೋಪ ಬರ್ತದ, ಅಲ್ಲಿಂದನೇ ಏನಾಗ್ತದೆ ಕೊಲೆ. ಇವಾಗ ಯೇಸು ಕ್ರಿಸ್ತ ಏನು ಗೊತ್ತ ಹೇಳ್ತಾರೆ, ನ್ಯಾಯ ಪ್ರಮಾಣದಲ್ಲಿ ಏನಂದ್ರೆ ಕೊಲೆ ಏನು ಮಾಡ್ಬಿಡ್ತೀನಿ ನಾವು ಅಂದ್ರೆ ಏನರ್ಥ? ಕೊಲೆ ಮಾಡ್ಬಿಡ ಏನರ್ಥ? ಆ್ಯಕ್ಚುಲಿ ದೇವ್ರು ಹೇಳ್ತಾರದು ಕೊಲೆ ಮಾಡ್ಬಿಡ ಅಂತೆಲ್ಲ ಹೇಳ್ತಾರೋದು. ಅದರಲ್ಲಿರೋಂಥ ಆಳವಾಗಿರೋಂಥ ಪ್ರೀತಿ ಮತ್ತು ನೀತಿ ಹೇಳ್ತಾರೆ. ಏನು ಗೊತ್ತಾ ಮೀನಿಂಗು? ಕೊಲೆ ಮಾಡ್ಬಿಡ ಅಂದರೆ ಫಸ್ಟ್ ಏನು ಮಾಡ್ಬಿಡ್ತೀನಿ ನಾವು? ಒಬ್ಬರು ಕೆಟ್ಟದ್ದು ಏನು ಮಾಡಬೇಡ ನೀನು, ಜಿಂಕೆ ಮಾಡ್ಬೇಡ ಅಂತ ನಮ್ಗೆ ಏನು ಮಾಡ್ತಾರೆ ಯೇಸು ಕ್ರಿಸ್ತ ಹೇಳ್ತಾರದು. ಸರಿ, ಇದಾಯ್ತದ? ಯೋಚನೆ ಮಾಡಿ. ಅಪ್ಪ ಅಮ್ಮ ಮೊಬೈಲ್ ನೋಡ್ಬೇಡ ಅಂದರೆ ಮಗನಿಗೆ ಏನಾಗ್ತದೆ? ಕೋಪ ಬಿಡ್ತದೆ ಅಲ್ವರ? ಹೆಂಡತಿ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಗಂಡ ಪಕ್ಕದಲ್ಲಿ ಹೋಗಿ ಹೆಲ್ಪ್ ಮಾಡಲಿಲ್ಲ ಅಂದರೆ ಹೆಂಡತಿಗೆ ಏನಾಗ್ತದೆ? ಕೋಪ ಬರ್ತಾರೆ. ಅದರ ಮನೆ ಬಂದಿದ ತಕ್ಷಣ ಊಟ ನೀರು ಕೊಡಲಿಲ್ಲ ಅಂದರೆ ಗಂಡನಿಗೆ ಆಫೀಸಲ್ಲಿ ಅಂತ ಎಲ್ಲ ಪಾಪ ಯಾರು ಬರ್ತಾರೆ. ಪ್ರಾಕ್ಟಿಕಲ್ ಹೇಳ್ಬೇಕು, ಕೋಪ ಬರ್ತಾರಿಲ್ಲಪ್ಪ. ಈಗ ಹೆಂಗೆ ಕಂಟ್ರೋಲ್ ಮಾಡೋದು? ಇದಕ್ಕೆ ಸೊಲ್ಯೂಷನ್ ಯೇಸು ಕ್ರಿಸ್ತ ಅಲ್ಲೇ ಕೊಡ್ತಾರೆ ನೋಡಿ. ನ್ಯಾಯ ಪ್ರಮಾಣದಲ್ಲಿ ಒಂದು ಪ್ರಮಾಣ ಕೊಲೆ ಮಾಡಬೇಡಿ. ಸೊಲ್ಯೂಷನ್ ಏನು? ಜೀಸಸ್ ಕ್ರಿಸ್ತ ಅಲ್ಲೇ ಹೇಳ್ತಾರೆ ಬಿಡಿ. ಮುಂದಕ್ಕೆ ಓದಿಂತೀನಿ. ಎಲ್ಲಿ? ಮತ್ತಾಯದಲ್ಲಿ 5ನೇ ಅಧ್ಯಾಯದಲ್ಲಿ 22 ಓದ್ರಲ್ವಾ? ಏನ್ರಿ? 23 ಮತ್ತು 24 ಓದಿ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಈ ಸೊಲ್ಯೂಷನ್ ಏನು? ಯಾರ ಮೇಲೆ ಏನಪ್ಪ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಪ್ಪ, ಮನಸ್ತಾಪ ಇದೆ, ಏನು ಮಾಡ್ಬೇಕು? ಅಯ್ಯೋ ನನ್ನೇನು ನೋಡ್ತೀರಾ? ವಾಕ್ಯ ಏನು ಹೇಳ್ತೀರಾ? ಏನು ಮಾಡ್ಬೇಕು ಹೇಳ್ರಿ? ಓದ್ರಲ್ಲ, ಎಲ್ಲ ಅರ್ಥ ಆಯ್ತಾ? ಇಲ್ಲ, ಇನ್ನೊಂದ್ಸತಿ ಓದ್ರಿ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಏನೋ ಬಂದರೆ, ಒಬ್ಬರ ಬಗ್ಗೆ ಏನಾರ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ನೆನಪು ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು. ಅಂದ್ರೆ ಏನರ್ಥ? ಏನಾರೋ ಮನಸ್ತಾಪ ಇದೆಯಾ? ಫಸ್ಟ್ ಏನ್ ಮಾಡಿ ಅದನ್ನ ಅಲ್ಲೇ ಮುಗಿಸಿ. ಹೆಂಗ್ ಮುಗಿಸ್ಬೇಕು? ಏನು ಗೊತ್ತಾ? ಅಲ್ಲೇ ಫೇಸ್ ಟು ಫೇಸ್ ಮಾತಾಡಿ ಕ್ಲಾರಿಫೈ ಮಾಡಿಕೊಂಡು ಮ್ಯಾಟ್ರನ್ನ ಏನು ಮಾಡಕ್ಕೆ ಅಲ್ಲೇ ಯಾರ ಹತ್ರ ಮಾತಾಡಬೇಕು? ಯಾರ ಮೇಲೆ ಮನಸ್ತಾಪ ಇದೆಯೋ ಅಥವಾ ಯಾರ ಬಗ್ಗೆ ನಮಗೆ ಡೌಟ್ ಇದೆಯೋ, ಯಾರ ಬಗ್ಗೆ ನಮಗೆ ಕ್ವಶನ್ಸ್ ಇದೆಯೋ ಅವ್ರ ಹತ್ರ ಫೇಸ್ ಟು ಫೇಸ್ ಮಾತಾಡಿ ಏನು ಮಾಡಬೇಕು? ಮ್ಯಾಟ್ರನ್ನ ಕ್ಲಿಯರ್ ಆಗಿ ಮುಗಿಸ್ಬಿಡ್ಬೇಕು. ಅಲ್ಲ, ಒಂದು ಎಕ್ಸಾಂಪಲ್ ಕೇಳ್ತಿದ್ರಿ ಇಲ್ಲ, ಒಂದು ಚಿನ್ನ ಎಕ್ಸಾಂಪಲ್ ಇದು. ಅದು ಔಟ್ ಆಫ್ ದ ಸ್ಕ್ರಿಪ್ಚರ್ಸ್ ಅಲ್ರ. ಇವಾಗ ಯೋಚನೆ ಮಾಡಿ, ಡೋರು ಎಂತಾರೆ ನಾನು ಲಾಕ್ ಹಾಕೊಂಡು ಒಡೆ ಇರ್ತೀನಪ್ಪ ಅಂದ್ರೆ ಯಾರೊಬ್ರು ಬರ್ತಾರೆ ಅದರ ಬಂದಿದ ತಕ್ಷಣ ಡೋರ್ ತರ್ತಾರೆ. ಡೋರ್ ತೆಗಿದ ತಕ್ಷಣ ಡೋರ್ ತೆಗಿತೀನಿ ತಿಳ್ಕೊಳ್ಳಿ. ತೆಗಿದ ತಕ್ಷಣ ಯಾರೋ ಒಬ್ಬರು ಸಿಸ್ಟರ್ ಇರ್ತಾರಪ್ಪ, ಡೋರ್ ತೆಗಿತಾರೆ. ಆದರೆ ಅಲ್ಲಿ ಈ ಮ್ಯಾಟ್ ಹಾಕಿರ್ತಾರೆ, ಏನೋ ಕಾಲು ವರ್ಷಕ್ಕೆ ಮ್ಯಾಟ್ ಹಾಕಿರ್ತಾರೆ. ಆ ಡೋರ್ ತೆಗಿದ ತಕ್ಷಣ ಅದು ಸ್ಲಿಪ್ ಆಗಿಬಿಟ್ಟು ದಿಢೀರಂತ ಸಿಸ್ಟರ್ ನನ್ನ ಮೇಲೆ ಬಿದ್ದೋಯ್ತಾರೆ ಅಂತ ತಿಳ್ಕೊಳ್ಳಿ. ನಾನು ಇವಾಗ ಏನು ಮಾಡ್ತೀನಿ? ಸಿಸ್ಟರ್ ಬೀಳ್ತಾರೆ, ನಾನು ಏನು ಮಾಡಬೇಕು ಅಲ್ವರ? ಹಿಂಗೆ ಹಿಡ್ಕೊಂತೀನಿ, ಸಿಸ್ಟರ್ ಬಿದ್ದೋಗ್ಬಿಡ್ತಾರೆ ಅಂತ. ಅದನ್ನ ನೋಡಿದವ್ರು ಏನು ತಿಳ್ಕೊಂತಾರೆ ಇವಾಗ? ಏನು ತಿಳ್ಕೊಂತಾರೆ ಹೇಳ್ರಿ? ಸಿಸ್ಟರ್ ಬನ್ನಿ 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 ಬನ್ರಿ ಬನ್ರಿ ಬನ್ನಿ 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 ಕೂತ್ರಿ ಕೂತ್ರಿ ಪಾಪ. ನಿಮ್ಮ ಮಕ್ಕಳು ಮುಂದೆ ಕೂತ್ಕೊಂಬಿಡಿ. ಸಿಸ್ಟರ್ ಹೊಡೆ ಬನ್ನಿ, ಚೇರಿದೆ ಅಲ್ಲಿ ಚೇರಿದೆ ಕೊಡಲ್ಲ. ನೀವು ಕೂತ್ಕೊಂಡು ಬರೋದು ಎಲ್ಲಿ ಕೂತ್ಕೊಂಡು ಬನ್ನಿ ಇಷ್ಟ ಬನ್ನಿ. ಬನ್ನಿ ಬನ್ನಿ. ಬಾಯ್ ಸ್ವಾತಿ ಬಂದ್ಬಿಡು. ಸಾಕ್ಷಿ ಇಲ್ಲಿ ಆಯ್ತಲ್ಲ ಎಲ್ಲರೂ ಎಲ್ಲಿ ಇದಾವೆ? ಹಾಂ ಆಯಿತು. ಹಾಂ ಇನ್ಯಾರು ಇದ್ದಾರೆ? ಎಲ್ಲ ಆಯ್ತಲ್ಲ? ಯಾರಿದ್ದಾರ? ಬರ್ತಾರಾ? ಬರಲಿ ಅವ್ರೆ. ಚೆರು ಬರಲಿ, ಇಷ್ಟ ದಂಡ ಬರಲಿ, ತೊಂದರೆ ಇಲ್ವಾ? ಓಕೆ. ಚಾಪ ಏನೋ ಬೇಕಾ? ಹಾಂ ಸರಿ ಓಕೆ, ತೊಂದರೆ ಇಲ್ಲ, ಕೊಡಲಿ. ಓಕೆನಾ? ಸರಿ ಅಲ್ವರಾ? ಇವಾಗ ಒಂದು ಎಕ್ಸಾಂಪಲ್ ಕಡೆ ಮರ್ತೋಗ್ಬಿಟ್ರೆ ಎಕ್ಸಾಂಪಲ್ ತಿರ್ಗಿ ರಿಪೀಟ್ ಮಾಡೋದು ಬೇಡ ಅಲ್ವಾ? ಸಾಕ್ಬಿಡಿ, ಅರ್ಥ ಆಯ್ತಲ್ವಾ? ಸರಿ, ನೋಡಿದಾಗ ಏನಾಗ್ತದೆ ಇವಾಗ ಸನ್ನಿವೇಶ ಯಾರಿಗೂ ಗೊತ್ತಿಲ್ಲಪ್ಪ. ಸಡನ್ ಆಗಿ ಈ ಪಿಕ್ಚರ್ ನೋಡಿದ ತಕ್ಷಣ ಏನಾಗ್ತದೆ?
ತಪ್ಪಾದ ಭಾವನೆ ಏನಾಗ್ತದೆ ಬರ್ತದೆ. ಇವಾಗ ನಾವೇನ್ ಮಾಡ್ಬೇಕಾದ್ರೆ ನಮ್ಗೇನೋ ತಪ್ಪಾದ ಅಭಿಪ್ರಾಯ ಭಾವನೆ ಬಂತು ಏನ್ ಮಾಡ್ಬೇಕಿನ್ನ ಫಸ್ಟು ಕ್ಲಿಯರಾಗಿ ಕ್ಲಾರಿಫೈ ಮಾಡ್ಕೊಬೇಕು. ಕೆಲವು ವಿಚಾರಗಳು ಕ್ಲಾರಿಫೈ ಮಾಡಿದಾಗ ಏನಾಗ್ತದೆ, ನಮ್ಮ ಮೈಂಡ್ ಏನಾಗ್ತದೆ ಕ್ಲಿಯರ್ ಆಗ್ತದೆ. ಕೆಲವೊಂದ್ಸತಿ ಏನಿಸ್ಬಿಡ್ತು ಗೊತ್ತಾ, ಯಾಕೆ ನಾವು ಮಾತಾಡಬೇಕು, ಯಾಕೆ ನಾವು ವಿಚಾರನ ಹೇಳ್ಬೇಕು, ಇದನ್ನ ಹಂಗೆ ಬಿಟ್ಬಿಡೋಣ ಏನಾಗ್ಬಿಡ್ತಾರೆ, ಸ್ವಲ್ಪ ದಿನ ಆಗ್ಬಿಟ್ಟು ಆಟೋಮೆಟಿಕ್ ಆಗಿ ಸೇರೋಯ್ತು. ಸಾರಾಗಲ್ಲ, ಸರಾಗಿರೋ ಬೈಬಲ್ ಹೇಳಿರೋರ ಯೋಚನೆ ಮಾಡಿ. ಇವಾಗ ತಲೆಯಲ್ಲಿ ಒಂದು ಹುಳ ಬಿತ್ತು ಅಂದ್ರೆ ಏನಾಯ್ತದೆ, ಅದರ ಹುಳ ಏನಾಯ್ತದೆ ಹೇಳಿ, ಹಂಗೆ ಕೆರ್ದಿ ಏನಾಯ್ತದೆ ಕೊನೆಗೆ. ಲೂಸಿಫರ್ಗೆ ಆಗಿದ್ದಿದೆ. ಏರ್ ಸಿಂಪಲ್ ಆಗಿ ಏನು ಹೇಳಿದ್ರು, ಹೋಗ್ಬಿಟ್ಟು ಏನಪ್ಪ ಮನುಷ್ಯನ ಏನ್ ಮಾಡಿ ನಾವು ಕಾಯಿ ಅಂತಂದ್ರು, ಅದು ಹೇಳಿದ್ರು ತಪ್ಪ ಸರಿನಪ್ಪ, ಸರಿ ತಾನೆ. ಇವಾಗ ದೇವರು ಒಂದು ಜವಾಬ್ದಾರಿ ಕೊಟ್ಟವೆ ಅಂತಂದ್ರೆ ಎಂಥ ಒಂದು ರೆಸ್ಪೆಕ್ಟ್ ಅದು. ದೇವರು ಯಾರಿಗೋ ಒಬ್ರಿಗೆ ಕೆಲಸ ಹೇಳ್ತಾರೆ ಅಂತಂದ್ರೆ ದೇವ್ರು ಯಾರಿಗೂ ಏನು ಮಾಡೋಕ್ಕಲ್ಲ, ಸಾಮಾನ್ಯವಾಗಿ ಕೆಲಸ ಹೇಳ್ಕೋಲ್ಲ. ದೇವ್ರಿಗೆ ಹೇಳಿದ್ರ ಕಾಯಿ ಅಂತಂದ್ಬಿಟ್ಟು ಲೂಸಿಫರ್ಗೆ ಹೇಳೋದ್ರೆ ಅವನ ಮೇಲೆ ನಂಬಿಕೆ ಇದೆ ಅವನಿಗೆ. ದೇವ್ರ ನಂಬಿಕೆಯನ್ನು ಹೇಳ್ತಾರೆ, ನೀನು ಕೆಲಸ ಚೆನ್ನಾಗಿ ಮಾಡ್ತೀಯಪ್ಪ, ದಯವಿಟ್ಟು ಹೋಗಿ ಏನು ಮಾಡಿ ಮನುಷ್ಯನ ನೀನು ಕಾಪಾಡ ಅಂದ್ರೆ ಇವನೇನು ಮಾಡ್ಬಿಟ್ಟ, ಮನುಷ್ಯನಾಗ ಏನು ಮಾಡ್ಬಿಟ್ಟ ಅಲ್ಲಿ. ಅದರ ತಪ್ಪಾದ ರೀತಿಯಲ್ಲಿ ದೇವ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಅದರ ಅಷ್ಟೇ ಸಿಂಪಲ್ ಏನು ಮ್ಯಾಟರ್. ಏಸು ಕ್ರಿಸ್ತ ಅದೇ ಕೆಲಸನ ಯಾರು ಕೊಟ್ಟರು, ಏಸು ಕ್ರಿಸ್ತಗೆ ಕೊಟ್ಟರು. ಲೂಸಿಫರ್ಗೆ ಅಂದ್ರು ಮನುಷ್ಯನ ಕಾಯಿ ಅಂತಂದ್ರು, ಏಸು ಕ್ರಿಸ್ತಗೆ ಅಂದ್ರು ಮನುಷ್ಯಂಗೆ ಹೋಗಿ ಏನು ಮಾಡೋ ಅಂತಂದ್ರು, ಸಾಯಿ ಅಂತಂದ್ರು. ಇವಾಗ ಯಾವ್ದು ಬೆಟ್ರು ನಮಗೋಗಿ ಅಂದರೆ ನಾವೇನು ಮಾಡ್ತೀರಿ, ನಿಮ್ಮ ಅಪ್ಪ ಬಂದ್ಬಿಟ್ಟು ನೀವು ಹೋಗಿ ಸಾಯಿ ಅಂತಂದ್ರೆ ನಾವೇನು ಮಾಡ್ತೀರಿ ಹೇಳ್ರಿ, ನೀವೇನು ಮಾಡ್ತೀರಾ, ಏನು ನಮ್ಮ ಅಪ್ಪ ಹಿಂಗೆ ಹೇಳ್ತಾರೆ ಅಂದ್ಬಿಟ್ಟು ನೀವು ತಿರುಗಿ ಹೊಟ್ಟಿರ್ತೀರ, ಹೌದಾ ಇಲ್ವಾ. ಬೈಬಲಲ್ಲಿ ಸಾಮ್ಯಗಳು ಎಷ್ಟೋ ಇದೆ ಅಲ್ರ. ಏನ್ರಿ, ಇಬ್ಬರು ಮಕ್ಳುಗಳ ಸಾಮ್ಯ, ಒಬ್ಬ ಅಪ್ಪನ ಮಾತು ಕೇಳಲಿಲ್ಲ, ಆಮೇಲೆ ಅಪ್ಪ ಬೇಜಾರಾಗ್ತದೆ ಹೋಗಿ ಏನು ಮಾಡ್ದ ಕೇಳ್ದ, ಇನ್ನೊಬ್ಬನ ಕೇಳ್ತೀನಿ ಅಂದ್ಬಿಟ್ಟು ಏನು ಮಾಡಲಿಲ್ಲ, ಕೇಳಲಿಲ್ಲ. ಇವೆಲ್ಲ ಎಕ್ಸಾಂಪಲ್ಸ್ ನಮಗೆ ಸತ್ಯವೇದ ನಮ್ಗೆ ಏನು ಮಾಡೋರೆ ಕೊಟ್ಟಾರೆ. ಹಂಗಾರೆ ನಮಗೇನೋ ಮನಸ್ತಾಪ ಆಯ್ತು ಅಂದರೆ ಸತ್ಯವೇದದಲ್ಲಿ ಇದನ್ನ ಮರ್ಡರ್ ಲೆವೆಲ್ಗೆ ಹೋಗ್ದ ರೀತಿಯಲ್ಲಿ ಒಬ್ರು ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿದ ರೀತಿಯಲ್ಲಿ ಫಸ್ಟ್ ಇದು ಏನು ಮಾಡಬೇಕು, ಅಲ್ಲೇ ಮ್ಯಾಟರ್ ಏನು ಮಾಡಬೇಕು, ಸಾಲ್ವ್ ಮಾಡಬೇಕು ಅಲ್ವರ. ಅದಕ್ಕೆ ಫಸ್ಟ್ ಸೊಲ್ಯೂಷನ್ ನೋಡಿ, ನ್ಯಾಯ ಪ್ರಮಾಣದಲ್ಲಿ ಹೆಂಗೆ ನಾವು ಇದನ್ನ ಪ್ರಮಾಣನ ಕೀಪಪ್ ಮಾಡೋದು, ಚಿಕ್ಕ ಚಿಕ್ಕ ಪ್ರಮಾಣಗಳನ್ನ ಹೇಗೆ ನಾವು ಏನ್ರಿ ನಡಿಯಂತ ಹೇಳ್ಕೊಡೋಂಥದ್ದು. ಎರಡನೇದು ನೆಕ್ಸ್ಟ್ ಏನಪ್ಪ ಹೇಳ್ತಾರೆ, 27ನೇ ವಾಕ್ಯ ಮತೆಯ ಹೇಳ್ರಿ 5ನೇ ಅಧ್ಯಾಯ 27ನೇ ವಾಕ್ಯ ಓದಿ. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ ಅಲ್ವರ. ವ್ಯಭಿಚಾರ ಮಾಡಬೇಡ ಅಂತ ಏನ್ ಮಾಡಿದ್ರೆ ನ್ಯಾಯ ಪ್ರಮಾಣದಲ್ಲಿ ನೀವು ಕೇಳಿದ್ದೀರಷ್ಟೇ ಅಲ್ವರ. ಸರಿ, ವ್ಯಭಿಚಾರ ಏನು, ವ್ಯಭಿಚಾರ ಏನು, ಕೆಟ್ಟದ್ದು ಅಲ್ವರ. ಅಂದ್ರೆ ಒಬ್ರು ಮದುವೆ ಆಗಿದ್ರೆ ಅವ್ರು ತನ್ನ ಸ್ವಂತ ಪುರುಷ ಸ್ತ್ರೀನ ಬಿಟ್ಬಿಟ್ಟು ಬೇರೆಯವ್ರ ಸಂಬಂಧ ಇಟ್ಕೊಂಡಿದ್ದೇನ್ರಿ ವ್ಯಭಿಚಾರ ಅಲ್ವರ. ಇವಾಗ ಏನು ಹೇಳಿದ್ರೆ ಬೈಬಲಲ್ಲಿ ವ್ಯಭಿಚಾರ ಏನು ಮಾಡ್ಬಿಡು ನೀವು ಮಾಡ್ಬಾರ್ದು ಅಂತ ಹೇಳೋರೆ. ಇವಾಗ ಯೇಸು ಕ್ರಿಸ್ತ ಹೊಸ ಡೆಫಿನೇಷನ್ ಕೊಡ್ತಾರೆ ನೋಡ್ರಿ. ವ್ಯಭಿಚಾರ ಅಂದ್ರೆ ಅದಲ್ಲಪ್ಪ, ಏನು ವ್ಯಭಿಚಾರ ಅಂದ್ರೆ ಆಕ್ಚುಲ್ ಅರ್ಥ ಏನು ಅಂತ ಹೇಳ್ತಾರೆ. 28 ಓದಿಂತೀನಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯರನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ನೋಡ್ರ, ಪರಸ್ತ್ರೀ ನೋಡ್ಬಿಟ್ಟು ಆಕೆ ನೋಡ್ಬಿಟ್ಟು ಮೋಹಿಸಿದ್ರನ್ನೇ ಏನ್ ಮಾಡ್ದಂಗೆ ವ್ಯಭಿಚಾರ ಮಾಡ್ದಂಗೆ ಅಂತಾರೆ. ಇವಾಗ ಏನ್ ಅರ್ಥ ಇದು ನಮ್ಗೆ ಕೇಳಕ್ಕೆ ಹೆಂಗಿದೆ, ತುಂಬಾ ಹೆಂಗಿದೆ, ಬಹಳ ಕಷ್ಟವಾಗಿದೆ. ಯಾಕೆ ಅಂದ್ರೆ ಇವಾಗ ಯೋಚನೆ ಮಾಡಿ, ರೋಡಲ್ಲಿ ಒಬ್ಬಳು ಸುಂದರವಾಗಿರೋ ಸ್ತ್ರೀ ಹೋದ್ರೆ ನಮ್ಗೆ ಏನಾಗ್ತದೆ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಅನಿಸ್ತದೆ ಇಲ್ವಾ, ಚೆನ್ನಾಗಿದೆ ಅಂತ ಅನಿಸ್ತದೆ ಅಷ್ಟೇ, ಬೇರೇನಿಲ್ಲ ಅಲ್ವರ. ಆದರೆ ನಮ್ಗೆ ಈ ವಾಕ್ಯ ಓದಿದ ತಕ್ಷಣ ಏನು ಅನಿಸ್ತದೆ, ಅಯ್ಯಯ್ಯೋ ಇವಾಗ ಯೇಸು ಕ್ರಿಸ್ತ ಏನು ಅಂದ್ಬಿಟ್ಟಾರೆ, ಪರ ಸ್ತ್ರೀ ನೋಡ್ಬಿಟ್ಟು ಅಯ್ಯೋ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಏನು ಅನಿಸ್ತದೆ. ಇವಾಗ ಮಿಸ್ ಯೂನಿವರ್ಸ್ ಬಂದರೆ ನೀವೇನು ಮಾಡ್ತೀರಾ, ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳ್ತೀರಾ ಇಲ್ವಾ. ಇದು ಪುರುಷರಿಗೆ ಮಾತ್ರಲ್ಲ, ಸ್ತ್ರೀಗಳು ಅಷ್ಟೇ. ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥ ಸ್ಮಾರ್ಟ್ ಆಗಿರೋಂಥ ಹುಡುಗ ಬಂದರೆ ನೀವೇನು ಹೇಳ್ತೀರಾ, ಸೋ ಬ್ಯೂಟಿಫುಲ್ ಅದರ ಎಷ್ಟು ಚೆನ್ನಾಗಿದೆ ಸ್ಮಾರ್ಟ್ ಆಗಿದೆ ಹೇಳ್ತೀರಾ ಇಲ್ವಾ, ಅಪ್ರಿಷಿಯೇಟ್ ಮಾಡ್ತೀರಿ. ಅದರ ಈಗ ಬ್ಯೂಟಿನ ಅಪ್ರಿಷಿಯೇಟ್ ಮಾಡೋದು ತಪ್ಪು ಸರಿನಾ, ಸರಿ ತಪ್ಪೇನಿಲ್ಲ ಅದು. ಅದರ ಪರಲೋಕದ ದೂತರುಗಳೇನಾಗ್ಬಿಟ್ರು ಮೋಸ ಆಗ್ಬಿಟ್ರು ಅದರ. ಅದರಿಂದ ಅಪ್ರಿಷಿಯೇಟ್ ಮಾಡೋದು ತಪ್ಪಿಲ್ಲ ರೀ ಏನ್ರಿ. ಒಬ್ಬರು ನೋಡ್ಬಿಟ್ಟು ಚೆನ್ನಾಗಿದ್ದಾರೆ ಅಂತ ಹೇಳೋದು ಏನ್ರಿ ತಪ್ಪಿಲ್ಲ. ಆದರೆ ಅದನ್ನ ಕೆಟ್ಟದಾದಂಥ ದೃಷ್ಟಿಕೋನದಲ್ಲಿ ನೋಡಿ ಕೆಟ್ಟ ಆಲೋಚನೆಗಳನ್ನ ನಾವು ಬೆಳೆಸ್ಕೊಂಡಾವಾಗ ಏನಾಗ್ತಾರೆ ಇವಾಗ ವ್ಯಭಿಚಾರಕ್ಕೆ ಏನಾಗೋದು ಹೋಗೋದು. ಅದರ ಒಬ್ಬರು ನೋಡ್ಬಿಟ್ಟು ಒಬ್ಬರು ಮೋಹಿಸ್ಬೇಕು ಅಂತ ವ್ಯಭಿಚಾರಕ್ಕೆ ಏನಕ್ಕೆ ಹೋಗ್ತೀರಿ, ಆ ಲೆವೆಲ್ಗೆ ಹೋಗಕ್ಕೆ ಮುಂಚೆ ಫಸ್ಟ್ ಏನಾಗ್ತಾರೆ ತಲೆಯಲ್ಲಿ ಆಲೋಚನೆಗಳು ಆಲೋಚನೆ ಬರ್ತಾರೆ. ಅದರ ಒಬ್ಬ ನೋಡ್ಬಿಟ್ಟು ಸುಂದರವಾಗಿದೆ ಚೆನ್ನಾಗಿದೆ ಅಂತ ಹೇಳೋದು ಏನು ನಥಿಂಗ್ ರಾಂಗು. ಆದರೆ ಅದನ್ನು ಹಂಗೆ ಥಿಂಕ್ ಮಾಡಿ 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 ಅದರಲ್ಲೇ ಮುಳುಗಿ ಇದನ್ನು ಕೆಟ್ಟದ ರೂಪಕ್ಕೆ ತರಬೇಕು ಅಂತ ಹೋದವಾಗ ಏನಾಗೋದು ಅದು ವ್ಯಭಿಚಾರ. ಬಿದ್ದೋಗಿರೋ ದೂತರುಗಳು ಹಿಂಗೆ ಮಾಡಿದ್ರು. ಭೂಲೋಕದಲ್ಲೂ ಸ್ತ್ರೀಗಳೆಲ್ಲ ಚೆನ್ನಾಗಿದ್ರು, ಸುಂದರವಾಗಿದ್ರು, ಗುಡ್. ದೇವ ದೃಷ್ಟಿನೇ ಸುಂದರವಾಗಿದೆ, ದೇವ ಸೃಷ್ಟಿನೇ ಹೆಂಗಿದೆ ಅಂತೆ ತನ್ನ ಸ್ವರೂಪದಲ್ಲಿ ಮಾಡಿರೋ ಎಲ್ಲ ಸೃಷ್ಟಿ ಚೆನ್ನಾಗಿದೆ. ಆದರೆ ಅಲ್ಲಿಗೆ ಇದ್ದರೆ ಚೆನ್ನಾಗಿರೋದು, ಇವರು ಅದು ಕೆಟ್ಟ ಭಾವನೆಯನ್ನ ಕ್ರಿಯೆ ರೂಪದಲ್ಲಿ ತಂದವಾಗ ಏನಾಯ್ತದು ಅದರ. ಇವಾಗ ನಮಗೇನು ಹೇಳ್ತಾರೆ ಅಂತಂದರೆ, ಒಬ್ಬರ ಕೆಟ್ಟ ದೃಷ್ಟಿ ನೋಡ್ದವಾಗೆ ನೀವು ಕೆಟ್ಟದನ್ನ ಮೋಟಿವಿಂದ ನೋಡ್ದವಾಗ
ನೀವೇನಾದ್ರಿ ವ್ಯಭಿಚಾರಕ್ಕೆ ಸಮಾನ. ಹಂಗಂದ್ರೆ ಇದು ನಾವು ಎಲ್ಲಿ ಕಂಟ್ರೋಲ್ ಮಾಡಬೇಕು? ನಮ್ಮ ಆಲೋಚನೆ ಏನು ಮಾಡೋದು ಫಸ್ಟು? ಕಂಟ್ರೋಲ್ ಮಾಡೋದು. ಮೈಂಡಲ್ಲಿ ಏನು ಮಾಡೋದು ಫಸ್ಟು? ಕಂಟ್ರೋಲ್. ಹಾಗಾದ್ರೆ ನ್ಯಾಯ ಪ್ರಮಾಣದಲ್ಲಿ ಇರೋದೆಲ್ಲ ಏನಪ್ಪ ಅಂದರೆ ಇಸ್ರೇಲ್ ಜನಗಳಿಗೆ ಪ್ರಾಕ್ಟಿಕಲ್ ನಡೆಯೋದು ಏನು ಮಾಡಿ ಕ್ರಿಯೆಯಲ್ಲಿ ಮಾಡೋದನ್ನ ಹೇಳ್ಕೊಟ್ರು. ನಮಗೇನು ಹೇಳ್ತಾವ್ರೆ? ಇದನ್ನೆಲ್ಲ ಎಲ್ಲಿ ಕಂಟ್ರೋಲ್ ಮಾಡಿ ನೀವು? ಕ್ರಿಯೆಯಲ್ಲಿ ಬರೋದಕ್ಕಿಂತ ಮುಂಚೆನೇ ಮೈಂಡಲ್ಲಿ ಏನು ಮಾಡಿ ನೀವು ಕಂಟ್ರೋಲ್ ಮಾಡಿ. ಯಾಕೆ ನಮಗೆ ಮೈಂಡಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ? ಯಾಕೆ? ನಮ್ಮ ಆಲೋಚನೆಯಲ್ಲಿ ನಾವು ತುಂಬ ಪ್ಯೂರ್ ಆಗಿರ್ಬೇಕು ಅಂತ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಏನಕ್ಕೆ ಅಲ್ಲೇ ಹುಟ್ಟೋದು? ಯಾಕೆ ಅಲ್ಲಿ ಹುಟ್ಲಿ ಬಿಡಿ, ಏನಂತೆ ನಾವು ಆಚ ಕಡೆ ಮಾತ್ರ ಸೂಪರ್ ಆಗಿರ್ತೀನಿ, ನೀಟಾಗಿರ್ತೀನಿ, ಯಾರು ಗೊತ್ತಾಗಲ್ಲ, ಹಲೋ ಬಾಯ್ ಟಟಾ ಅಂತ ಇರ್ತೀನಿ, ಮನುಷ್ಯರೆಲ್ಲ ಕೆಟ್ಟಿದ್ದು ಜಾಸ್ತಿ ನಿಮಗೆ ಗೊತ್ತಾಗ್ತದೆ? ಹಾಂ, ಏನು ಪ್ರಯೋಜನ? ಏನು? ಯಾಕೆ ದೇವ್ರಿಗೆ ಅಷ್ಟೊಂದು ಆಲೋಚನೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ? ಆಲೋಚನೆಗಳು ನಮ್ಮ ಫೀಲಿಂಗ್ಸ್ ಮಾಡುತ್ತೆ. ಹಾಂ, ಫೀಲಿಂಗ್ಸ್ ಏನು ಮಾಡ್ಬೇಕಂದ್ರೆ ನಮಗೆ ಅದನ್ನು ಕ್ರಿಯಾ ರೂಪದಲ್ಲಿ ಮಾಡುವಾಗ ಪ್ರೇರಣೆ ಮಾಡ್ತಾರೆ. ಕರೆಕ್ಟಾ? ಇವಾಗ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಆಗ್ತಾರಲ್ಲ, ಏನಕ್ಕೆ ಹಾಕ್ತಾರೆ? ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಿರಲ್ಲ, ಏನಕ್ಕೆ ಹಾಕ್ತಾರೆ ಹೇಳಿ? ಅದು ನಿಮ್ನೇನು ಮಾಡಲಿ, ಆ ಒಂದು ಇದಕ್ಕೆ ಸೆಳೀಲಿ. ಕರೆಕ್ಟಾ? ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಗೊತ್ತಾ? ಇಬ್ರಲ್ಲಿ ಒಂದು ವಾಕ್ಯ ಇದೆ, ಒಂದು ಇಬ್ರಿಯರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ ಒಂದು ನಿಮಿಷ. ಇಬ್ರಿಯರು 4:16. ಹಾಂ ಆದ್ದರಿಂದ ಹಾಂ ನಾವು ಕರುಣೆಯನ್ನು ಹಾಂ ಹಾಂ ಆತನ ದೆಸೆಯಿಂದ ಹಾಂ ಕರೆಯಿಂದ ಹಾಂ ಸಹಾಯವು ನಮಗೆ ದೊರೆಯುವಲ್ಲಿಯೂ ಹಾಂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಹಾಂ ನೋಡ್ರ, ಎಲ್ಲಿಗೆ ಹೋಗೋಣ ಅಂತ? ಧೈರ್ಯದಿಂದ ಕೃಪಾಸನ ಮುಂದೆ ಹೋಗೋಣ ಅಂತ. ಕೃಪಾಸನ ಎಲ್ಲಿದೆ? ಹಾಂ, ಕೃಪಾಸನ ಎಲ್ಲಿದೆ? ಹಾಂ, ದೇವರ ಕೂಡ ಎಲ್ಲೇ ಇದೆ? ಯಾವ ಸ್ಥಳದಲ್ಲಿದೆ? ಎಸ್, ಮಹಾಪುರುಷ ಸ್ಥಳದಲ್ಲಿದೆ. ಇವಾಗ ಆ ಮಹಾಪುರುಷ ಸ್ಥಳಕ್ಕೆ ನಾವು ಧೈರ್ಯವಾಗಿ ಏನು ಮಾಡೋಣ? ಹೋಗೋಣ ಅಂತಂತಾರೆ. ಇವಾಗ ಯಾರು ಧೈರ್ಯವಾಗಿ ಹೋಗ್ತಾ ಇದ್ರು ಮಹಾಪುರುಷ ಸ್ಥಳಕ್ಕೆ? ವೆರಿ ಗುಡ್. ಯಾವಾಗ? ವರ್ಷಕ್ಕೊಂದ್ಸತಿ. ಹೆಂಗೆ ಹೋಗ್ತಾ ಇದ್ರು? ಧೈರ್ಯವಾಗಿ ಹೋಗ್ತಾ ಇದ್ರಾ? ಹಾಂ, ಹೆಂಗೆ ಹೋಗ್ಬೇಕಾದ್ರೆ ಏನು ಭಯ ಇರ್ತಾ ಇತ್ತು? ಅವ್ರು ಸೊಂಟಕ್ಕೆ ಏನು ಮಾಡೋರು? ಹಾಂ, ಅಡ್ಡ ಕಟ್ಬಿಡೋರು. ಯಾಕೆ ಅಂತಂದರೆ ಅವ್ನು ಹೊರಡೆ ಹೋಗ್ಬೇಕಾದ್ರೆ ಒಂದೇ ಒಂದು ಅಶುದ್ಧವಾಗಿರೋಂಥ ಆಲೋಚನೆ ಏನಾಗ್ಬಿಡ್ದು ಅವನಿಗೆ ಬರಬಾರ್ದು. ಒಂದೇ ಒಂದು ಅಶುದ್ಧವಾಗಿರೋಂಥ ಆಲೋಚನೆ ಬಂದರೆ ಅವನು ಅಲ್ಲೇನಾಗ್ಬಿಡೋನು? ಸತ್ತೋಗ್ಬಿಡೋನು. ಅವನಿಗೆ ಇಸ್ರೇಲ್ ಜನಗಳಿಗೆ ಆಶೀರ್ವಾದ ಇಲ್ಲ. ಅವ್ನ ದೇಹನ ಹೇಳ್ಕೊಡೋಕೆ ಅಗ್ಗ ಏನು ಮಾಡೋರು? ಕಟ್ಟೋರು. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀರಿ? ಏನು ಹೇಳ್ತಾರೆ? ಧೈರ್ಯವಾಗಿ ಏನು ಮಾಡೋಣ? ಇವಾಗ ಈ ಥರ ಎಲ್ಲ ಆಲೋಚನೆ ಇಟ್ಕೊಂಡು ಧೈರ್ಯವಾಗಿ ಹೋಗ್ತದ? ಯೋಚನೆ ಮಾಡ್ರಿ, ಧೈರ್ಯವಾಗಿ ಎಲ್ಲಿ ಹೋಗ್ತದೆ? ಗೇಟ್ವರೆಗೂ ಹೋಗೋಕ್ಕಾಗಲ್ಲ ಅಲ್ವರ? ಅದಕ್ಕೆ ದೇವ್ರು ಹೇಳೋದು, ನೀನು ಆಲೋಚನೆ ಫಸ್ಟ್ ಚೆನ್ನಾಗಿರೋ ಶುದ್ಧವಾಗಿ ನೋಡೋ ಸೊಲ್ಯೂಷನ್. ಅದಕ್ಕೇನು ಹೇಳ್ತಾರೆ? ಇವಾಗ ಇದು ಹೆಂಗೆ ಕಂಟ್ರೋಲ್ ಮಾಡೋಣ ಅದರ? ಇವಾಗ ಒಬ್ರು ನೋಡ್ಬಿಟ್ಟು ನಮಗೆ ಆಲೋಚನೆ ಏನಾಗ್ತಾರೆ? ಬರ್ತಾರೆ. ಅದರ ಚಿಂತೆ ಬರೋದೇನ್ರಿ? ಇವಾಗ ಇಂಗ್ಲೀಷ್ ಹೇಳ್ತಾರೆ, ಅದಕ್ಕೆ ಕನ್ನಡದಲ್ಲಿ ವ್ಯತ್ಯಾಸ ಇದೆಯಲ್ಲ ಗೊತ್ತಿಲ್ಲ, ಹೇಳ್ತೀನಿ ಕೇಳಿ. ಥಾಟ್ಸ್ಗೂ ಥಿಂಕಿಂಗ್ ಏನಿದೆ ವ್ಯತ್ಯಾಸ? ಥಾಟ್ಸ್ ಅಂದರೆ ಏನ್ರಿ? ಆಲೋಚನೆಗಳು. ಥಿಂಕಿಂಗ್ ಅಂದರೆ ಯೋಚಿಸುವಂಥದ್ದು. ಅದರ ಇವಾಗ ಯೋಚನೆ ಮಾಡ್ರಿ, ಒಂದು ನೋಡಿದ ತಕ್ಷಣ ಕೆಲವೊಂದು ಆಲೋಚನೆಗಳು ಮನಸ್ಸಲ್ಲಿ ಹುಟ್ಟೋದೇನ್ರಿ? ಸಹಜ. ಆದರೆ ಅದ್ರ ಬಗ್ಗೆ ಚಿಂತೆ ಮಾಡೋದೇನ್ರಿ? ಅದು ಯಾರ ಕೈಲಿದೆ? ನಮ್ಮ ಕೈಲಿದೆ ಅಲ್ವರ? ಅದಕ್ಕೆ ಇವೆರಡಲ್ಲೂ ವ್ಯತ್ಯಾಸ ನಾವೇನು ಮಾಡಬೇಕು? ಕಂಡುಹಿಡ್ಕೊಬೇಕು. ಆಲೋಚನೆಗಳು ಬರ್ತಾನೆ ಇರ್ತದೆ ಹಂಗಂತಂದ್ಬಿಟ್ಟು ಎಲ್ಲಾನು ಯೋಚಿಸ್ತಾ ಹೋದ್ರೆ ನಾವೇನಾಗೋಯ್ತೀರಿ ಅಲ್ವರ? ಅದನ್ನೇ ಸೊಲ್ಯೂಷನ್ ಏನು? ಇವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಮ್ಯಾಥ್ಯೂ 5th ಚಾಪ್ಟರ್ 29 ತೋರಿಸೋದು ಅಂತೀನಿ. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ನೋಡ್ರ, ಫಸ್ಟ್ ಕಿತ್ತಾಕು. ನಿನ್ನ ಕಣ್ಣು ನಿನ್ನ ಪಾಪಕ್ಕೆ ಸೆಳಿತಾ ಇದೆಯಾ? ನೀನು ನೋಡೋ ದೃಷ್ಟಿ, ನೀನು ನೋಡೋಂಥದ್ದು ಎಲ್ಲ ವಸ್ತುಗಳು ಒಂಥರ ಬೇರೆ ಥರ ನೋಡ್ತಾ ಇದೆಯಾ? ಫಸ್ಟ್ ಇದೇ ಮಾಡು. ಫಸ್ಟ್ ಇದನ್ನ ಚೇಂಜ್ ಮಾಡೋದು. ಇದನ್ನ ಚೇಂಜ್ ಮಾಡಿದ್ರೆ ಇದ್ರೆ ಏನ್ರಿ, ನಾವು ಎರಡೂ ಕಣ್ಣು ಉಳ್ಳವರಾಗಿ ಎಲ್ಲಿ ಹೋಗೋದು ಸಾಧ್ಯ? ಎರಡನೇ ಮಾಡಕ್ಕೆ ಹೋಗೋಂಥ ಸಾಧ್ಯತೆ ಹೇಳ್ತದೆ, ನಮ್ಗೆ ಇರ್ತದೆ ಅಂತಾರೆ. ಓಕೆನಾ? ಸರಿ, ಇವಾಗ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. 31 ಮತ್ತೇಯದಲ್ಲಿ 5:31. ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ತ್ಯಾಗ ಪಾತ್ರೆಯನ್ನು ಕೊಡುವುದಕ್ಕೆಂದು ತ್ಯಾಗಪತ್ರವನ್ನು ಕೊಡಬೇಕೆಂದು ಹೇಳಿದಷ್ಟೇ. ಅದರ ಏನು ತ್ಯಾಗಪತ್ರ ಅಂದರೆ ಡೈವರ್ಸ್. ಅದರ ಹೆಂಡತಿ ಇಷ್ಟೆಲ್ಲ ಏನು ಮಾಡ್ಬಿಡಿ, ನೀವು ಡೈವರ್ಸ್ ಕೊಟ್ಬಿಡಿ ಅಂತ ಇಲ್ಲಿದೆ, ಪ್ರಮಾಣ ಇದೆ. ಹಂಗೆ ಡೈವರ್ಸ್ ಕೊಡಬೇಕಾ ಕೊಡಬಾರ್ದಾ? ಕೊಡಬೇಕು. ಯಾರ ಕೈ ಕೊಡ್ಬೇಕು? ಯಾರು ಕೊಡಬೇಕು ಅಂತ ಹೇಳಿದ್ದು? ಸರಿ ಹೇಳ್ರಿ, ಕೊಡಬೇಕಾ ಕೊಡಬಾರ್ದ? ಹೆಂಡಸರಿಗೆಲ್ಲ ಕೇಳಿದ್ರೆ ಕೊಡಬೇಕು ಬುಧನೂ ತರಿಸ್ತದೆ, ಅದೇ ಬಾಯಿಗೆ ಕೇಳೋದು. ಹೆಣ್ಮಕ್ಳಿಗೆಲ್ಲ ಕೇಳಿದ್ರೆ ಇವ್ರು ಸಮಸ್ಯೆ ಆಗ್ಬೇಕು, ಹೋಗ್ಲಿ ಬಿಡಿ ಬುಧ ಅಲ್ವರ? ಸರಿ ಅಲ್ವರ? ಇವಾಗ ಕೊಡಬೇಕು ಅಂತ ಬರ್ದಿದೆ ಅಂತ ನಾನು ಹೇಳ್ತಲ್ಲ, ಅಲ್ಲಿ ನ್ಯಾಯ ಪ್ರಮಾಣದಲ್ಲಿ ಏನಾಗಿದೆ? ಇದೆ. ಅದರ ಹಂಗಾರೆ ಕೊಡ್ಬೋದಾ?
ಕೊಡೋಗೆ ಇಲ್ಲ. ಮತ್ತೆ ಯಾಕೆ ಕೊಟ್ಟರು? ವೆರಿ ಗುಡ್. ಓದಿ ಮ್ಯಾಥ್ಯೂ 19 ಚಾಪ್ಟರ್ 7 and 8. ಮತ್ತೆ 19ನೇ ಅಧ್ಯಾಯ 7 ಮತ್ತು 8 ಓದಿ. ಮತ್ತೆ 19ನೇ ಅಧ್ಯಾಯದಲ್ಲಿ 7 ಮತ್ತು 8 ಮತ್ತೆ ಏನಕ್ಕೆ ಕೊಟ್ಟರು? ಕೊಡ್ಬೇಡ ಅಂತಂದ್ಮೇಲೆ ಓದಿ. ಆದರೆ ಯೇಸು ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ, ಹೇಳಿರಿ, ಇದರ ಅವರು ಆತನನ್ನು ಮ್ಯಾಥ್ಯೂ 19 7 and 8 ಓದಮ್ಮ. ಅವರು ಆತನನ್ನು ಹಾ. ಹಾಗಾದರೆ ತ್ಯಾಗಪತ್ರವನ್ನು ಕೊಟ್ಟು ಹಾ. ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಹಾ. ಮೋಶೆಯು ಯಾಕೆ ಆಜ್ಞೆ ನಮಗಿರೋ ಪ್ರಶ್ನೆ ನೋಡ್ರಿ, ಮೋಸ ಏನಕ್ಕೆ ಕೊಟ್ಟಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಯೇಸು ಉತ್ತರ ಕೊಡ್ತಾಳೆ. ಏನು ಉತ್ತರ ಕೊಡ್ತಾರೆ? ಎಂದು ಕೇಳಲು ಹಾ. ಆತನು, ಮೋಶೆ ನಿಮ್ಮ ಮೊಂಡತನವನ್ನು ನೋಡಿ ಹಾ. ನಿಮ್ಮ ಹೆಂಡರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು. ಏನಪ್ಪ ಏನು ಕೊಟ್ಟಿದ್ದು? ಯಾರ ಫಾಲ್ಟ? ಹೆಂಡತಿ ಫಾಲ್ಟಾ? ಅವ್ರ ಫಾಲ್ಟೇ ಎಲ್ಲ ರೀ. ನೋಡ್ರ ಹಂಗಾರೆ ಡೈವರ್ಸ್ ಅಂತ ಮಾಡಿರೋದು ಯಾರಿಗೋಸ್ಕರ? ಯಾರು ಫಾಲ್ಟು? ಎಲ್ಲರೇನು ಡೈವರ್ಸ್ಕೊಂಡ್ಬಿಟ್ರೆ ಹೆಣ್ಮಕ್ಳು ಏನಾಗಿಲ್ಲ, ಸರಿ ಇಲ್ಲ, ಅದಕ್ಕೆ ಗಂಡ ಹೆಣ್ಮಗ್ಬಿಟ್ಟವನೆ. ಬೈಬಲ್ ಏನು ಹೇಳ್ತಾರೆ? ಹಂಗೆ ಹೇಳಲ್ಲ. ಯಾರು ಫಾಲ್ಟು? ನಿಮ್ಮ ಮೊಂಡುತನ. ಏನು ಅರ್ಥ ಅದು? ಏನು ಮೊಂಡುತನ ಅದರ? ಏನಂತಂದರೆ ಇವಾಗ ಒಂದು ಗಾದೆ ಇದೆ ಗೊತ್ತಾ ಕನ್ನಡದಲ್ಲಿ, ಇಡಿಸ್ತಿರೋಂಥ ಹೆಂಡತಿ ಮೊಸರು ಕೂಡ ಏನು ಮಾಡ್ತಾರಂತೆ, ಕಲ್ಲು ಹಿಡ್ತಾರೆ. ಆ ಥರ ಕತೆ. ಅದರ ಏನಂತ ಅಂದರೆ, ಇವರು ಯಾವಾಗ ಇಸ್ರೇಲ್ ಜನಗಳಿಗೆ ಹೆಂಡತಿ ಇಷ್ಟ ಇಲ್ಲ ಅಂತ ಗೊತ್ತಾಗ್ಬಿಡೋರು, ಇವ್ರೇನು ಮಾಡೋರು ಅಂದರೆ ಹೆಣ್ಮಕ್ಳಿಗೆ ಏನು ಮಾಡೋರು, ಸಿಕ್ಕಾಪಟ್ಟೆ ಹಿಂಸೆ ಕೊಡೋದು. ಹೆಂಗೆ? ಉಪ್ಪು ಹಾಕಿಲ್ಲನೇನ್ರಿ, ಅದಕ್ಕೊಂದು ಸೌಂಡು, ಖಾರ ಹಾಕಿಲ್ಲನ ಅದಕ್ಕೊಂದು ಸೌಂಡು, ನೀರು ಕೊಟ್ಟಿಲ್ಲನೇನ್ರಿ ಅದಕ್ಕೊಂದು ಸೌಂಡು. ಅದರ ಕೊನೆಗೆ ಏನು ಮಾಡೋರು ಅದೇ ಒಂಥರ ಮೆಂಟಲ್ ಟಾರ್ಚರ್ ಕೊಟ್ಟು ಡಿಪ್ರೆಷನ್ ಆಗಿ ಆ ಅಮ್ಮನೇ ಏನು ಮಾಡ್ಬಿಡುತ್ತೆ ತನ್ನ ಜೀವನ ಎಂಡ್ ಮಾಡ್ಕೊಬಿಡೋದು. ಇಲ್ಲ ಅಂತಂದರೆ ನಾವೆಲ್ಲ ಕೇಳಿದಿರಲ್ಲ, ನ್ಯೂಸ್ಗಳೆಲ್ಲ ನೋಡ್ತಿರಲ್ವ, ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂದ್ರೆ ಸಿಮಿಣ ಸೂಟ್ ಹಾಕ್ಬಿಡೋದು, ಟಾರ್ಚರ್ ಕೊಡೋದು, ಹೊಡಿಯೋದು, ಓಡಿಸೋದು ಗಂಡ ಮೈ ಅದೆಲ್ಲ ಇಲ್ಲ. ಅದಕ್ಕೆ ಅದೇನು ಹೇಳ್ತಾರೆ, ಹಿಂಗೆಲ್ಲ ಮಾಡಬೇಡ್ರಿ. ಅವ್ರಪ್ಪ ಹೆಂಗ್ಸು ನಿಮ್ಮನ್ನು ನಂಬ್ಕೊಂಡು ಏನು ಮಾಡೈತೆ, ಅಪ್ಪ ಅಮ್ಮ ಮನೆಯೆಲ್ಲ ಬಿಟ್ಟಿವಿ, ಎಲ್ಲ ಆಸ್ತಿನೆಲ್ಲ ಬಿಟ್ಬಿಟ್ಟು ಯಾರು ನಂಬ್ಕೊಂಡು ಬಂದೈತೆ? ನಿಮ್ಮನ್ನು ನಂಬ್ಕೊಂಡು ಬಂದಿರ್ಬೇಕಾರೆ ನೀವೇನು ಮಾಡೋಕೆ ಅವ್ರಿಗೆ ಲೈಫು ಕೊಡ್ತೀನಿ ಅಂತ ಹೇಳಿ ಏನು ಮಾಡಿ ನೀವು ಅವ್ರ ಲೈಫನ್ನ ಕೊಡಿ. ಅದು ಬಿಟ್ಬಿಟ್ಟು ನೀವು ಬೇಡ ಇಷ್ಟ ಇಲ್ಲ ಅಂತಬಿಟ್ಟು ಒಂದೊಂದು ಚಿಕ್ಕ ವಿಚಾರಕ್ಕೆ ಫಾಲ್ಟ್ಗಳು ಕಡಿಬಿಟ್ಟು ಹಿಂಸೆ ಕೊಡ್ತಾರೆ. ಇದು ನ್ಯಾಯನಾ? ಇದೇನು ಮಾಡಬೇಡಿ, ಇದು ಮಾಡಬೇಡಿ. ಇದು ನಿಮ್ಮ ಕಠಿಣತನ. ನಿಮಗೆ ಇಷ್ಟ ಇಲ್ಲ ಅಂತಂದ್ಬಿಟ್ಟು ಬೇರೆಯವ್ರಿಗೆ ಏನು ಮಾಡೋದು, ಹಿಂಸೆ ಕೊಟ್ಬಿಟ್ಟು ಏನು ಮಾಡೋದು, ಅವ್ರನ್ನ ಅವರು ಸಾಯೋ ಥರ ಮಾಡ್ಬಿಡೋದು. ಕೊನೆಗೆ ಏನು ಮಾಡೋದು, ನಾವಂತೂ ಸಾಯಿಸಿಲ್ಲಪ್ಪ, ಅವ್ರು ಏನಾದ್ರು ಸತ್ತೋದ್ರು. ಇದು ದೇವ್ರು ನೋಡಲ್ವಾ? ಅದೇನೇ ಹೇಳ್ತಾರೆ, ನಿಮ್ಮ ಕಠಿಣತನ. ಅದಕ್ಕೆ ಮುಸ್ಲಿಮ್ಸಲ್ಲಿ ಏನಿದೆ ಗೊತ್ತಾ, ಡೈವರ್ಸ್ಗೆ ತಲಾಕ್ ಅಂತ ಹೇಳ್ತಾರೆ. ಎಷ್ಟೊತ್ತು ಹೇಳ್ಬೇಕು ತಲಾಕ್ ಅಂದ್ರೆ? 3 ಸರಿ. ಒಂದು ಉಪ್ಪು ಹಾಕಿಲ್ಲ ತಲಾಕ್, ಖಾರ ಹಾಕಿಲ್ಲ ತಲಾಕ್, ನೀರು ತಂದು ಕೊಟ್ಟಿಲ್ಲ ಲಾಕ್. ಆದರೆ ಅಮ್ಮನ ಗತಿ ಅಷ್ಟೇ ಅಲ್ವರ. ಸುಪ್ರೀಂ ಕೋರ್ಟ್ ಏನು ಮಾಡ್ತದ? ಕ್ಯಾನ್ಸಲ್ ಮಾಡ್ತು ಗೊತ್ತಾ? ಕ್ಯಾನ್ಸಲ್ ಮಾಡೋ ನೋಡಿ. ಯಾಕೆ? ಸುಮ್ಮನೆ ಮನೇಲಿ ಕೂತ್ಬಿಟ್ಟು ನೀನು ಏನೋ ತರಲೆ ಮಾಡ್ಕೊಂಡು ಬಂದಿದ್ದೆ ಟೆನ್ಷನಲ್ಲಿ. ಪಾಪ ಅಮ್ಮನಿಗೆ ಏನೋ ಗೊತ್ತಿದ್ರೆ ತಪ್ಪು ಮಾಡಿಬಿಟ್ಟಿದೆ, ಮಾತಾಡಿದ ಸುಮ್ಮನೆ ತಲಾಕ್ ಅಂತ 3 ಸೀಟ್ ಬಿಟ್ಟು ಪಾಪ ಅಮ್ಮನ ಜೀವನ ಹಾಳಾಗೋಯ್ತಾರಲ್ಲ. ಹಂಗೆಲ್ಲ ಮಾಡೋಂಗಿಲ್ಲ. ಫಸ್ಟ್ ಕೋರ್ಟ್ಗೆ ಏನು ಮಾಡಬೇಕು, ಫೈಲ್ ಮಾಡಬೇಕು. ಡೈವರ್ಸ್ ಮಾಡೋಕ್ಕೆ ಎಷ್ಟು ವರ್ಷ ಬೇಕು ಟೈಮು? ಡೈವರ್ಸ್ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಡೈವರ್ಸ್ ಕೊಟ್ಬಿಡ್ತಾರಾ? 1 ಇಯರ್ ಟೈಮು. 1 ಇಯರಲ್ಲಿ ಜಡ್ಜಿ ಕೂತ್ಕೊಂಡು ಮಾತಾಡಿಸ್ತಾನೆ. ಅವ್ರಿಗೆ ಇವ್ರಿಗೆ ಏನಿದೆ ಪ್ರಾಬ್ಲಮ್ ಅಂತೆಲ್ಲ ಮಾತಾಡಿಸ್ತಾರೆ. ಸುಮ್ಮನೆ ಅಲ್ಲ, ನಾನು ಪೇಪರ್ ಬರ್ಕೊಬಿಟ್ಟು ನಾನು ನಿಂತ್ಕೊಂಡ್ಬಿಡ್ತೀನಿ ಸರ್, ನಂಗೆ ಇಷ್ಟ ಇಲ್ಲ ಸರ್ ಅಂದರೆ ಏನಕ್ಕೆ ಇಷ್ಟ ಇಲ್ಲಮ್ಮ ಹೇಳು ಅಂತಂತಾರೆ. ಗೊತ್ತಾ? ಗಂಡನ ಕೇಳ್ತಾರೆ ಏನಕ್ಕೆ ಇಷ್ಟ ಇಲ್ಲ, ಹೋಗಿ ಇನ್ನೊಂದ್ಸರಿ ಹೋಗಿ ಇದು ಜೊತೆಗಿರು ಏನಾಗಿದೆ ಪ್ರಾಬ್ಲಮ್ಮು. ಅದಕ್ಕೆಲ್ಲ ಲಾಯರ್ಗಳು ಜಡ್ಜ್ಗಳೇ ಕೊಡ್ತಾರೆ ಸೊಲ್ಯೂಷನ್ಸು. ಸುಮ್ಮನೆ ಹಂಗೆಲ್ಲ ಎಷ್ಟೋ 1 ಇಯರ್ ಮಿನಿಮಮ್ಮು ಕೇಸ್ ಏನು ಮಾಡ್ತಾರೆ, ಎಲ್ಲ ನಡೆಸ್ತಾರೆ. ಆಮೇಲೆ ಏನು ಮಾಡೋದು, ಒಂದು ಡೈವರ್ಸ್ ಅಂತ ಏನು ಮಾಡೋದು ಅಂದರೆ ಇದು ಯಾರೋ ಒಂದು ಕಠಿಣತನ ಮೊಂಡುತನಕ್ಕೆ ಅಂತಂದರೆ ಇವರು ಮೊಂಡುತನದಿಂದ ಏನು ಮಾಡಿರೋದು. ಆ್ಯಕ್ಚುಲಿ ಡೈವರ್ಸ್ ಬಿಟ್ಟು ದೇವ್ರಿಗೆ ಏನಿಲ್ಲ, ಇಷ್ಟ ಇಲ್ಲ. ಅದಕ್ಕೆ ಬನ್ನಿ ಇವಾಗ ಏನು ಹೇಳ್ತಾರೆ, ಇವಾಗ ಸೊಲ್ಯೂಷನ್ ಏನು? ಇವಾಗ ಮನೆಯಲ್ಲಿ ಏನಂತಾರೆ, ಪ್ರಾಬ್ಲಮ್ಗಳಿದ್ದೀರ ಮನೆ ಯಾವ್ದಿದೆ, ಎಲ್ಲರ ಮನೇಲಿ ಇದೆ, ಇದ್ದೇ ಇರ್ತಾರೆ. ಅದನ್ನ ಏನು ಮಾಡಬೇಕು, ನಾವು ಸ್ವೀಟಾಗಿ ಏನು ಮಾಡಬೇಕು, ಹ್ಯಾಂಡ್ಲ್ ಮಾಡಬೇಕು. ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಇವಾಗ ಬಂದರೆ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಮ್ಯಾಥ್ಯೂ 5th ಚಾಪ್ಟರ್. ಡೈವರ್ಸ್ ಕೊಡ್ಬೇಡ, ಡೈವರ್ಸ್ ಕೊಡಿ ಅಂತ ಹೇಳಿದೆ ಅಂತ ಹೇಳ್ತಾರಲ್ಲ, 32 ಮತ್ತು 33 ಇಷ್ಟರ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಧಾರದ ಕಾರಣದಿಂದಲೇ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವಿಚಾರ ಮಾಡುವುದಕ್ಕೆ ಕಾರಣ. ನೋಡ್ರ, ಈ ಒಂದು ಕಾರಣ ಬಿಟ್ರೆ ಯಾವುದೇ ಕಾರಣಕ್ಕೆ ಮಾಡಕೋಗ್ಬಿಡ್ದು ಅದರ ಬಿಡೋದಿಕ್ಕೆ ಹೋಗ್ಬಾರ್ದು. ಯೇಸು ಕ್ರಿಸ್ತ ಹೇಳ್ತಾರೆ, ದೇವ್ರು ಯಾರನ್ನ ಕೂಡಿಸಿದಾರೋ ಯಾವ ಮನುಷ್ಯನ ಏನು ಮಾಡ್ತಿರ್ಲಿ ಅಗಲ್ಸ್ತಾ ಇರಲಿ ಅಂತ. ಅದರ ಅರ್ಥ ನೋಡ್ಬೇಕಾದ್ರೆ ಇದನ್ನೆಲ್ಲ ಏನು ಮಾಡಬೇಕು, ನಾವು ಸಹಿಸ್ಕೊಬೇಕು. ದೇವರು ನಮ್ಮನ್ನ ಯೇಸು ಕ್ರಿಸ್ತ ನಮ್ಮ ಸತ್ಯ ಕರೆದಲ್ಲ, ಏನು ಕರೆದವ್ರೆ, ಯಾರು ಶಿಷ್ಯನಾಗಬೇಕು ಅನ್ನೋ ಆಸೆ ಪಟ್ಟರೆ ಏನು ಮಾಡ್ಬೇಕು ಅಂತ ಹೇಳ್ತಾರೆ. ಕರೆಕ್ಟಾಗಿ ವಾಕ್ಯ ಇರ್ಬೇಕು. ಏನು ಸರ್? ತನ್ನ ಶಿಲ್ವೇನ. ಅದಕ್ಕಿಂತ ಮುಂಚೆ ಏನು ಹೇಳ್ತಾರೆ? ಫಸ್ಟ್ ಪಾಯಿಂಟ್ ಏನು ಮಾಡ್ಬೇಕು?
ಏನು ತನ್ನನ್ನು ತಾನು ಫಸ್ಟ್ ಪಾಯಿಂಟ್ ನೋಡ್ರಿ, ಅದೇ ತನ್ನನ್ನು ತಾನೇ ನಿರಾಕರಿಸ್ಬೇಕು. ಯಾವಾಗ ಮನೆಯಲ್ಲಿ ಗಲಾಟೆ ಬರ್ತದೋ ಅವಾಗ ಸ್ವಲ್ಪ ಹೊತ್ತು ಥಿಂಕ್ ಮಾಡಿ ಸ್ವಲ್ಪ ಬಿಗಿ ಹಿಡಿದ್ರೆ ಅವಾಗ ಏನಾಯ್ತದೆ ಸೊಲ್ಯೂಷನ್ ಬರ್ತದೆ. ತನ್ನನ್ನು ತಾನೇ ನಿರಾಕರಿಸ್ಬೇಕು, ಅದು ಫಸ್ಟ್ ಪಾಯಿಂಟ್ ರೀ. ತನ್ನನ್ನು ತಾನೇ ಯಾವಾಗ ನಿರಾಕರಿಸ್ತಿರೋ, ಬೇರೆಯವರು ಫೀಲಿಂಗ್ಸ್ಗಳಿಗೆ ಮರ್ಯಾದೆ ಕೊಡ್ತಿರೋ, ಗೌರವ ಕೊಡ್ತಿರೋ, ಆಟೋಮೆಟಿಕ್ಕಾಗಿ ಏನಾಯ್ತದೆ ಇವೆಲ್ಲ ಸಮಸ್ಯೆಗಳೇನಾಯ್ತದೆ ನಿಂತೋಯ್ತಾರೆ. ಅದರ ಬಾಯಿ ಕೊಡ್ತಾರೆ, ಏನಾಯ್ತದೆ ಆವಾಗ ಜಗಳ ಆಗೋದು. ಅದರ ಇವು ನೋಡಿದ್ಲ ಜಗಳಗಳು ಹಂಗೆ ದೊಡ್ಡದಾಗಿ ಏನಾಯ್ತಾರೆ, ಮರ್ಡರ್ಗೆ ಹೋಗ್ತಾರೆ, ಯುದ್ಧಗಳಿಗೇನಾಗ್ಬಿಡ್ತಾರೆ ಕಾಣೋದು. ಅದರ ಅದು ನೋಡ್ಬೇಕು. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ನಮ್ಮ ಒಂದು ಮಾತುಗಳಲ್ಲಿ ಅಲ್ವರ. ಅದಕ್ಕೆ ಹೇಳೋದು ಯೇಸು ಕ್ರಿಸ್ತ ಹೇಳ್ತಾರೆ, ಯಾವುದೇ ಕಾರಣಕ್ಕೆ ಏನು ಮಾಡ್ಬಾರ್ದು, ನೀವು ಅವ್ರನ್ನ ಬಿಡಬಾರ್ದು. ಹಂಗೆ ಮಾಡಿದ್ರೆ ನೀವೇನು ಮಾಡಿದ್ರೆ ವ್ಯವಿಚಾರಕ್ಕೆ ನೀವೇನು ಮಾಡ್ದಂಗೆ ಕಾರಣನಾದಾನೆ ಅಂತಂದ್ರ. ಸರಿ, ನೆಕ್ಸ್ಟ್ ಪಾಯಿಂಟು ಏನು ಹೇಳ್ತಾರೆ ಏನ್ರಿ, 33. ಮತ್ತು ನೀನು ಸುಳ್ಳಾಣೆ ಇಡಬಾರದು. ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆಣೆ ಏನ್ ಮಾಡ್ಬಾರ್ದು, ಇಡಬಾರ್ದು. ಅದರ ಇವಾಗ ಆಣೆ ಇಡ್ತೀರಾ ಇಲ್ವಾ? ಇಡ್ತೀರಾ ಇಲ್ಲ? ನಾವು ಯಾರು ಇಡಲ್ಲಪ್ಪ, ನೀವೆಲ್ಲ ಇಡ್ತೀರಾ? ನಾನು ಇಡ್ತಾ ಇದ್ದೆ ಒಂದು ಜಮಾನದಲ್ಲಿ, ಸತ್ತಿಗೆ ಬರೋಕ್ಕಿಂತ ಮುಂಚೆ. ಇವಾಗೆಲ್ಲ ಇಡ್ತೀರಾ? ಆಣೆ ಇಡೋಕ್ಕೆ ಹೋಗಲ್ಲ. ಕ್ರಿಶ್ಚಿಯನ್ಸ್ ಸಾಮಾನ್ಯವಾಗಿ ಏನು ಮಾಡೋಕೆ ಹೋಗಲ್ಲ, ಇಡೋಕ್ಕಾಗಲ್ಲ. ಆದರೆ ಸಾಮಾನ್ಯವಾಗಿ ಜನಗಳು ಕೆಲವು ಜನರು ಮಾತಾಡ್ಬೇಕು ಮಾಡ್ತಾರೆ, ಅಯ್ಯೋ ನಿನ್ನ ಮೇಲೆ ಆಣೆ, ಅವ್ರ ಮೇಲೆ ಆಣೆ, ಅವ್ರ ಮೇಲೆ ಎಲ್ಲರ ಮೇಲೆ ಆಣೆ ಇಟ್ಬಿಡ್ತಾರೆ. ಏನಕ್ಕೆ ಆಣೆ ಇಡೋದು? ಏನಕ್ಕೆ ಆಣೆ ಇಡ್ತಾರೆ ಹೇಳ್ತಾರೆ? ನಂಬಿಸೋದಿಕ್ಕೆ. ಯಾಕಂದ್ರೆ ಜನಗಳಿಗೇನಿಲ್ಲ ಇವ್ನ ಮಾತಿನಲ್ಲಿ ನಂಬಿಕೆ ಇದ್ರೆ ಯಾಕೆ ಆಣೆ ಅಂತ ಅವಶ್ಯಕತೆ ಬರ್ತಾ ಇತ್ತು ಅಂದ್ರೆ. ಹಂಗಾರೆ ನಾ ಆಣೆ ಇಡ್ತಾನೆ ಗೊತ್ತಾ ಮೀನಿಂಗು, ನನ್ನ ಮಾತು ಏನಾಗಿದೆ ನಿಜ ಇಲ್ಲ, ಅದನ್ನ ನಂಬಿ ಅದನ್ನ ಏನ್ ಮಾಡ್ತೀನಿ ಆಣೆ ಇಟ್ಬಿಟ್ಟು ನಾನು ಪ್ರೂವ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದೇ ಥರ ಆಣೆ ಅರ್ಥ. ಬೈಬಲ್ ಹೇಳ್ತಾರೆ, ದಯವಿಟ್ಟು ಆಣೆ ಏನು ಮಾಡಕೋಗ್ಬಿಡಿ, ಇಡಕೋಗ್ಬಿಡಿ ಅಂತ ಹೇಳ್ತಾರೆ ಅಲ್ವರ. ಯಾಕೆ? ಓದಿ ಮುಂದಕ್ಕೆ ನೆಕ್ಸ್ಟ್. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆಣೆಯನ್ನೇ ಇಡಬೇಡ. ಆಣೆಯನ್ನೇ ಇಡಬೇಡ. ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನವು. ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠವು. ನೋಡ್ರ, ಅದು ಆತನ ಪಾದಪೀಠವು. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ. ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಿಗೆ ಮಾಡಲಾರಿ. ನೋಡ್ರ, ನಮ್ಮ ಮೇಲೆ ಆಣೆನೂ ಇಟ್ಕೊಂಡ್ಬಾರ್ದು ಅಂತ ಹೇಳ್ತಾರೆ. ಯಾಕೆ? ತಲೆಯವರು ಒಂದು ಕೂದಲು ಏನ್ ಮಾಡಕ್ಕಾಗಲ್ಲ, ಬೆಳ್ಳಿಗಿರೋದನ್ನ ಕರೆಕ್ಟ್ ಮಾಡಕ್ಕೆ ಯಾಕಾಗಲ್ಲ, ಡೈ ಹಾಕೊಟ್ರೆ ಆಯ್ತು ಟೆಂಪ್ರರಿ ಅಷ್ಟೇ ಅಲ್ವರ. ಅದೇ ಪರ್ಮನೆಂಟ್ ಮಾಡೋಕ್ಕಾಗದ? ಅದಕ್ಕೆ ಹೇಳೋದು ಅದೆಲ್ಲ ನಿಂಗೆ ಪವರ್ ಇಲ್ಲ ಅಂದ್ರೆ ನೀನು ಯಾಕಪ್ಪ ಆಣೆ ಇಡ್ತೀಯಾ? ಮತ್ತೆ ಈ ಸೊಲ್ಯೂಷನ್ ಏನು? ನಂಬಲ್ವಲ್ಲ ಬೇರೆ ನಾನು ಏನು ಮಾಡ್ಬೇಕು ಇವಾಗ? ಅದಕ್ಕೆ ಬೇರೆಯವ್ರು ನಾನು ನಂಬಲ್ವ, ಅದನ್ನೇ ಮಾಡ್ಬೇಕು ಇವಾಗ. ಅದು ಸೊಲ್ಯೂಷನ್ ಏನು ಇವಾಗ? ಏನು ಮಾಡ್ಬೇಕು ಇದಕ್ಕೆ? ಈ ಪ್ರಾಬ್ಲಮ್ ಇದೆ, ನಾನು ಹೇಳೋದು ಯಾರು ನಂಬ್ತಾನೆ ಇಲ್ಲ. ಅದಕ್ಕೆ ಆಣೆ ಇಟ್ಟು ಹೇಳ್ತೀನಿ, ಯು ಪ್ರಾಮಿಸ್ ಹೇಳ್ತೀನಿ, ಮದರ್ ಪ್ರಾಮಿಸ್, ಫಾದರ್ ಪ್ರಾಮಿಸ್ ಎಲ್ಲ ಹೇಳ್ತಾ ಇದ್ದೀನಿ. ಇವಾಗ ಏನು ಮಾಡ್ಬೇಕು ಅದಕ್ಕೆ? ಸೊಲ್ಯೂಷನ್ ಏನು? ಯೇಸು ಕ್ರಿಸ್ತ ಅಲ್ಲಿ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಓದಮ್ಮ ಮುಂದಕ್ಕೆ. ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ನಮ್ಮ ಮಾತು ಹೆಂಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೇಕು ಅಂದ್ರೆ ಕೇಳಿದವ್ರಿಗೆ ಅನ್ಸ್ಬೇಕು, ಓಹೋ ಇವ್ರು ಹೇಳ್ತಾರ ಏನಿದು ಅಪ್ಪಟ ಸತ್ಯ ಕಣಪ್ಪ, ಇವ್ರು ಹೇಳ್ತಾರದು ಅಪ್ಪಟ ಸುಳ್ಳು ಅಂತ ಏನಾಗಿರ್ಬೇಕು. ನಮ್ಮ ಮಾತಲ್ಲಿ ಕ್ಲಿಯರ್ ಕಟ್ ಆಗಿರ್ಬೇಕ್ರಿ. ಅದರಲ್ಲಿ ಮುಚ್ಚುಮರೆ ಮಾಡಿ ಮಾತಾಡೋದು, ಸುತ್ತಿ ಬಳಸಿ ಮಾತಾಡೋದು ಇವೆಲ್ಲ ಇರಲೇಬಾರ್ದು. ದೇವ್ರ ಮಕ್ಕಳ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೆಂಗಿರ್ಬೇಕು, ಕ್ಲೀನಾಗಿ ಅರ್ಥ ಆಗೋ ಥರ ಸ್ಪಷ್ಟವಾಗಿ ಕ್ಲಿಯರಾಗಿ ಏನಾಗಿರ್ಬೇಕು, ಕ್ಲಾರಿಟಿಯಿಂದ ಇತ್ತು ಅಂದರೆ ಅವಾಗ ಯೋಚನೆ ಮಾಡಿರ್ತೀನಿ, ಯಾರು ನಮ್ಮ ಮಾತು ನಂಬಲ್ವಾ? ನಮ್ಮ ಥರ ಇಲ್ವ ಅವಾಗ ಏನು ಹೇಳ್ತಾರೆ, ನಮ್ಮ ಮುಂದೆ ನಮ್ಮ ಥರ ಇಲ್ಲೋ, ಅವ್ರು ಹೇಳ್ದಂತಾನೆ ಲೆಕ್ಕ ಕಣಪ್ಪ, ಅವ್ರ ಮಾತಲ್ಲಿ ಏನಿರಲ್ಲ, ಸುಳ್ಳಿರಲ್ಲ ಅಂದ್ರೆ ಅದೇನು ಹೇಳ್ತಾರಲ್ಲ ಹಿಂದಿಯಲ್ಲಿ ಏನೋ ಏಕ್ಮಾರ್ ದೋತುಪ್ರಾಣ ಆ ಥರ ಏನಿರ್ಬೇಕು, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಏನೋ ಇರಬೇಕು, ಕ್ಲಾರಿಟಿ ಇರಬೇಕು. ಅದಕ್ಕೆ ಏಸು ಕೃಷಿ ಸಿಗಿತ್ತು, ಏಸು ಕೃಷಿ ಮಾತಿಗಿತ್ತು. ಏಸು ಕೃಷಿ ಏನೋ ಹೇಳಿದ್ರೆ ಬೇರೆಲ್ಲ ಡೌಟ್ ಬರೋದಾ? ಬೇರೆಯವ್ರಿಗೇನ್ರಿ ಯಾರಿಗೂ ಡೌಟೇ ಇರ್ತಲ್ಲ. ಏಸು ಕೃಷಿ ಹೇಳ್ದಂತಾನೆ ಲೆಕ್ಕ ಅವರ. ನಾವು ಆ ಥರ ಇದ್ದಾವಾಗ ನಮ್ಮ ಕ್ಯಾರೆಕ್ಟರ್ ಹೆಂಗಿರ್ತಾರೆ ಯೋಚನೆ ಮಾಡಿದ್ವಿ. ಹಾಗೆ ನಮ್ಮ ಕ್ಯಾರೆಕ್ಟರ್ ಹೆಂಗಿದೆ, ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಅವರ. ನಮ್ಮ ಒಂದು ಗುಣಗಳು ಜನಗಳಿಗೆ ಹೆಂಗಿದೆ, ಕ್ಲಾರಿಟಿಯಿಂದ ಇದೆ ಅದರ. ಸೊ ಇದು ಸೊಲ್ಯೂಷನ್. ನೆಕ್ಸ್ಟ್ ಪಾಯಿಂಟ್ ಬರೋಣ ಇವಾಗ. ಇದು ಎಷ್ಟನೇ ಪಾಯಿಂಟ್ ಇವಾಗ ನೋಡಿ, 38 ಕಣಮ್ಮ. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿದೆ ಎಂದು ಕೇಳಿದ್ದೀರಿ ಅಷ್ಟೇ. ಏನಿದೆ? ಕಣ್ಣಿಗೆ ಕಣ್ಣು ತೆಗೆಯೋದು, ಹಲ್ಲಿಗೆ ಹಲ್ಲು ತೆಗೆಯೋದು ಏನಿದು? ಏನು ಗುಣ ಇದು? ಏನು ಗುಣ ಇದು? ಒಬ್ಬರಿಗೆ ಹಲ್ಲು ಕಿತ್ತಾಕೋದು, ಕಣ್ಣು ಕಿತ್ತಾಕೋದು, ಹಲ್ಲಿಗೆ ಹಲ್ಲು ಕೊಡೋದು, ಏನರ್ಥ? ಏನು ಗುಣ ಇದು? ಏನು ಕ್ಯಾರೆಕ್ಟರ್? ಮುಯಿ ರಿವೆಂಜ್ ಅದರ. ಅವನಿಗೆ ಮಾಡ್ಬಿಟ್ಟ ಮಾಡ್ತೀನಿ ನೋಡೋದು ಬಿಡೋದಿಲ್ಲ.
ಅಲ್ಲ ರಿವೆಂಜ್ ಐತಲ್ಲ ಲೋಕದಲ್ಲಿ, ಇವತ್ತು ಲೋಕದಲ್ಲಿ ಏನ್ರಿ ಇರೋದೆಲ್ಲ ಏನ್ರಿ ಬರೀ ಯಾವ ಫಿಲಮ್ಗಳು ನೋಡ್ರಿ ಇರ್ತೀನಿ ಅಪ್ಪ 1000 ಕೋಟಿ ಏನಪ್ಪ ಅಂದ್ರೆ ರಿವೆಂಜ್ ಒಳ್ಳೆ ಹಾಂ 1000 ಕೋಟಿ ಓಡೋದು ಎಂಥ ದ್ವೇಷಕ್ಕೆ ನೋಡಿರ್ತೀನಿ. ನಮ್ಮ ಮನುಷ್ಯ ಏನು ಮಾತಾಡ್ತೀವಿ ಎಂಥ ಒಂದು ಗುಣಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ನೋಡಿರ್ತೀನಿ. ಅಂದ್ರೆ ದ್ವೇಷ, ಹೋರಾಟ, ಜಗಳ, ಗಲಾಟೆ ಇದನ್ನೇ ಹೇಳ್ತಾರೆ. ಏನು ಹೇಳ್ತಾರೆ? ನ್ಯಾಯ ಪ್ರಮಾಣದಲ್ಲಿ ಐತಪ್ಪ, ಇದು ಕೂಡ ಇದೆ. ಮುಯಿ ಏನಾಗಿದೆ ನ್ಯಾಯ ಪ್ರಮಾಣದಲ್ಲಿ ಇದೆ. ಆದರೆ ನಾನು ನಿಮ್ಗೇನು ಹೇಳ್ತೀನಿ, ಓದಿ ಇವಾಗ ಅಂತೀನಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಹಾಂ ಕೆಡುಕನನ್ನು ಎದುರಿಸಬೇಡ. ಕೆಡುಕನ್ ಏನ್ ಮಾಡ್ಬೇಡ ನೀನು, ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ಯಾರೋ ಒಬ್ರು ಕೆನ್ನೆ ಹೊಡೆದ್ರೆ ಮತ್ತೊಂದು ಕೆನ್ನೆ ಏನ್ ಮಾಡಿ ನೀನು ಒಡ್ಡು ಅಂತ ಹೇಳ್ತಾರೆ. ಅದ್ರ ಮುಗ್ದೈತೆ ವಾಕ್ಯ, ಓದಮ್ಮ. ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. ಮೇಲಂಗಿ ಏನ್ ಮಾಡುವ? ಯಾರು ನೀನು ಒಂದು ಬಟ್ಟೆ ಕಿತ್ಕೊಂಡು ಜಗಳ ಮಾಡಿ ಕಿತ್ಕೊಂಡು ಬಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಏನ್ ಮಾಡಿ ನೀನು ಕೊಟ್ಟು ಕೊಡು ಅಂತ ಹೇಳ್ತಾರೆ. ಇವಾಗ ಏನಿದು ಅರ್ಥ? ಇವಾಗ ಏನಂತಂದ್ರೆ ನೀನು ಕಣ್ಣಿಗೆ ಕಣ್ಣು ಆ ಥರ ಮಾಡಬೇಡ ಅಂತ ಹೇಳ್ತಾರೆ. ಪ್ರಮಾಣದಲ್ಲಿ ಐತೆ, ಅವ್ರಿಗೆ ಏಸು ಖುಷಿ ಹೇಳ್ತಾರೆ ಇದು ಮಾಡಬೇಡ ಅಂತ ಹೇಳ್ತಾರೆ. ಹೆಂಗಿದೆ ಅರ್ಥ? ಏನರ್ಥ? ಇವಾಗ ದ್ವೇಷ ನೋಡೋಲ್ಲ, ಕೋಪದಿಂದ నాకు ನೆಕ್ಸ್ಟು ದ್ವೇಷ ಬರ್ತಾರೆ. ಒಬ್ಬ ರಿವೆನ್ಸ್ ತೊಗೊಬೇಕು ಅಂತ ಬರ್ತಾರೆ. ರಿವೆನ್ಸ್ ತೊಗೊಬೇಕೋ ಬೇಡವಾ? ತಗೊಂಡು ಬಾರದು. ಯಾಕೆ ರಿವೆಂಜ್ ಯಾರು ತಗೊತಾರೆ? ದೇವ್ರು ಏನು ಮಾಡ್ತಾರೆ? ರಿವೆಂಜ್ ತಗೊಂತಾರ ಇಲ್ವಾ? ಪ್ರಮಾಣದಲ್ಲಿ ಏನಾಗಿದೆ ಅಲ್ಲಿ ಇದೆ. ಎಲ್ಲಿದೆ ಹೊಡಿತೀನಿ? ರೋಮಾಪುರದಲ್ಲಿ ಇಟ್ಕೊಂಡಿದ್ದೀನಿ. ಅದರ ರೋಮಾಪುರದಲ್ಲಿ 12ನೇ ಅಧ್ಯಾಯ, ಕರೆಕ್ಟ್. ರೋಮಾಪುರದಲ್ಲಿ 12ನೇ ಅಧ್ಯಾಯ 19 ಮತ್ತು 20 ಓದಿ. ಯಾರಿಗೆ ಬಿಟ್ಬಿಡ್ಬೇಕು? ಮುಯಿಗೆ ತೀರ್ಸ್ಕೊಂಡದ್ನ ಯಾರಿಗೆ ಬಿಟ್ಬಿಡ್ಬೇಕು? ದೇವ್ರು ಬಿಟ್ಬಿಡ್ಬೇಕು. ಅಲ್ಲರ ಯಾಕೆ ದೇವ್ರು ಬಿಡ್ಬೇಕು? ದೇವ್ರು ತೀರಿಸ್ತಾರೆ ಇಲ್ವಾ? ಆ ನಂಬಿಕೆ ಇಲ್ದಿರೋದಕ್ಕೆ ಹಿಂಗೆಲ್ಲ ರಿವೆಂಜ್ ತಗೊಳೋದು. ಆ ನಂಬಿಕೆ ಇದ್ರೆ ರಿವೆಂಜ್ ಏನು ಮಾಡ್ತಾ ಇರಲಿಲ್ಲ, ತಗಂತ ಇರಲಿಲ್ಲ. ಅಷ್ಟೇ ಸಿಂಪಲ್ ಮ್ಯಾಟ್ರು ಅಲ್ವರ. ಇವಾಗ ಏಸು ಕ್ರಿಸ್ತನ ಶಿಲ್ವೆಗೆ ಹಾಕಿದ್ರಪ್ಪ ಅಲ್ವರ. ಏಸು ಕ್ರಿಸ್ತು ಮುಯಿ ತೀರ್ಸ್ಕೊಂಡ್ರ? ಯಾರು ತೀರ್ಸ್ಕೊಂಡ್ರು? ಯಾರು? ಯಾವಾಗ ತೀರ್ಸ್ಕೊಂಡ್ರು? ದೇವ್ರು ಯಾವಾಗ ತೀರ್ಸ್ಕೊಂಡ್ರು? ಮುಯಿ ಯಾವಾಗ ತೀರ್ಸ್ಕೊಂಡ್ರು? ಸರಿ, ಒಂದು ವಾಕ್ಯ ಓದೋಣ. ಮ್ಯಾಥ್ಯೂ. ಆಬೇಲ್ನ ಯಾರು ಸಾಯಿಸಿದ್ದು? ಕಾಯಿನ. ಅದ್ರ ಮುಯಿ ಯಾರು ತೀರ್ಸ್ಕೊಂಡ್ರು? ಅದ್ರ ಮುಯಿನ ಯಾರು ತೀರ್ಸ್ಕೊಂಡ್ರು? ಯಾವಾಗ? ಇಲ್ಲಿ ಕಾಯಿನ್ ಚೆನ್ನಾಗಿದ್ನಲ್ಲ, ಎಲ್ಲ ಹೋಗಿ ಬದುಕಿದ್ನಲ್ಲ, ಹೋಗ್ಬಿಡು ಓಡೋಗು ಅಂತಾರೆ. ಚೆನ್ನಾಗಿ ಬದುಕಿದ್ದೀನಿ. ಅವ್ನಿಗೆ ಯುಬಾಲ್ ಕೈನ್ ಎಲ್ಲ ಮ್ಯೂಸಿಷಿಯನ್ಸ್ ಆಗಿಬಿಟ್ರು. ಮುಯಿ ಯಾವಾಗ ತೀರ್ಸ್ಕೊಂಡ್ರು? ಮ್ಯಾಥ್ಯೂ 23:35 ಓದಿ. ಮ್ಯಾಥ್ಯೂ 23:35. ನೀವು ದೇವಾಲಯಕ್ಕೂ ಎಲ್ಲ ಬೀಜಕ್ಕೂ ನಡುವೆ ಕೊಂದು ಹಾಕಿದ ಬರಾಕಿಯನ ಮಗನಾದ ಜಕರಿಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಯಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದುಂಟಾಗುವ ಅಪರಾಧವು ತಲೆಯ ಮೇಲೆ ಬರುವುದು. ನಿಮ್ಮ ತಲೆ ಮೇಲೆ. ಅಂದರೆ ದೇವರು ಅಲ್ಲಿ ಆಗಿರೋಂಥ ಒಂದು ತಪ್ಪಿಗೆ ಮುಯಿ ಎಲ್ಲಿ ತೀರ್ಸ್ಕೊಂಡವ್ರೆ? ಯಾವಾಗ? ಎಷ್ಟು ವರ್ಷದ ನಂತರ? ಸುಮಾರು 4,000 ವರ್ಷಗಳ ನಂತರ ಮೇಡಮ್ ಮುಯಿನ ತೀರ್ಸ್ಕೊಳೋದೆ ಅಲ್ವರ. ಅಧಿಕಾಡ್ಬೇಕಾದ್ರೆ ಮುಯಿ ತೀರ್ಸ್ಕೊಂಡು ಯಾರಿಗೆ ಬಿಟ್ಬಿಡ್ಬೇಕು? ದೇವ್ರ ಚಿತ್ತ ಇರೋ ಏನು ಮಾಡೋದು? ದೇವರು ಅದನ್ನ ತೀರ್ಸ್ಕೊಂತಾರೆ ಇಲ್ವಾ? ಅದು ಯಾರಿಗೆ ಬಿಟ್ಟಿದ್ದು? ದೇವರಿಗೆ ಬಿಟ್ಟಿದ್ದು. ಮತ್ತು ನಾವೇನು ಮಾಡಬೇಕು? ಓದಿ ಹೇಳ್ತಾರೆ ಇಲ್ಲಿ ರೋಮಾಪುರದಲ್ಲಿ 12 ಏನ್ರಿ 12ರಲ್ಲಿ 20ನೇ ವಾಕ್ಯ ಓದಿ. ಏನು ಮಾಡಬೇಕು ಅಂತ ಹೇಳ್ತಾರೆ? ನಿನ್ನ ವೈರಿ ಹಸಿದಿದ್ರೆ ಫಸ್ಟ್ ಅವ್ನಿಗೆ ಏನು ಕೊಡೋ? ಊಟ ಕೊಡು ಅಲ್ವರ. ಆಮೇಲೆ ಬಾಯಾರಿದ್ರೆ ಅವ್ನಿಗೆ ಏನು ಮಾಡು? ಕುಡಿಯೋದಕ್ಕೆ ನೀರನ್ನ ಕೊಡು. ಹೀಗೆ ಮಾಡೋದ್ರಿಂದ ಕೂಡಿಸಿದಂತ ಆಗ್ತದೆ. ಏನಿದು ತಲೆ ಮೇಲೆ ಕೆಂಡನ ಕೂಡಿಸಿದಂಥದ್ದು. ಇವಾಗ ಯಾರೊಬ್ಬ ವೈದ್ಯನಪ್ಪ ಅವ್ನು ಮನೆ ಕರೆದ್ಬಿಟ್ಟು ಬಾಪ ರಜಾ ಕೂತ್ಕೋ ಅಂತಬಿಟ್ಟು ಊಟ ಗೀಟ ಹಾಕಿ ನೀರೆಲ್ಲ ಕೊಟ್ಟ ಅಂತಂದರೆ ಅವನು ಸೊರೈತಾನ? ಅದು ಹೇಳ್ತಲ್ಲ, ವಾಕ್ಯ ಹೇಳ್ತಾರೆ ಸೊರೈತಾನೆ ಅಂತ ಹೇಳ್ತಾರೆ. ನೀವು ಇಲ್ಲ ಅಂತ ಇರ್ತೀರಲ್ಲ, ಮತ್ತೇನು ಮಾಡಬೇಕು? ನಿಮ್ಮ ಲೆಕ್ಕದಲ್ಲಿ ಮಾಡಬೇಕು. ಸರಿ, ಇವಾಗ ಏನೇ ಹೇಳ್ತಾರೆ? ಈ ಥರ ಮಾಡಿದ್ರೆ ತಲೆ ಮೇಲೆ ಏನು ಕೂಡಿಸಿದ್ದಂತೆ? ಏನು ಅರ್ಥ? ಹಂಗೆ ತಲೆ ಮೇಲೆ ಕೂಡಿಸಿದ್ದು ಕೆಂಡ ಕೂಡಿಸಿದ್ದ ಏನು ಅರ್ಥ? ತಲೆ ಮೇಲೆ ಕೆಂಡ ಇಟ್ಟರೆ ಏನಾಯ್ತದೆ ನಿಮಗೆ? ಸುಡ್ತದೆ. ಏನು ಸುಡ್ತದೆ? ತಲೆ ಸುಟ್ಟಾಯ್ತದೆ. ಏನು ಗೊತ್ತಾ ಅರ್ಥ? ಆ್ಯಕ್ಚುಲಿ ಇದನ್ನ ಈ ರೀತಿ ಥಿಂಕ್ ಮಾಡಿ.
ನೋಡಿ, ಒಬ್ರಿಗೆ ಭಯಂಕರ ಕೋಪ ಇತ್ತು ಅಂತಂದರೆ ಆ ಕೋಪನ ಏನು ಮಾಡ್ಬೇಕು ನಾವು? ಸುಟ್ಟಾಕ್ಬೇಕು. ಹೆಂಗೆ ಸುಟ್ಟಾಕೋದು ಅಂತಂದರೆ, ನೀವು ಕೆಟ್ಟದ್ದು ಏನು ಮಾಡೋಕ್ಕೋಗ್ಬಿಡಿ, ಮಾಡೋಕ್ಕೋಗ್ಬಿಡಿ. ಕೆಟ್ಟದ್ಗೆ ನೀವು ಒಳ್ಳೇದು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವ್ರಿಲ್ಲಂತ ಕೋಪ ಏನಾಗ್ತದೆ? ಸುಟ್ಟೋಗ್ತದೆ. ಅದಕ್ಕೆ ತಣ್ಣಗಾಗ್ತದೆ ಅಂತಂದರೆ ಇದು ನಮ್ಮ ಭಾಷೆ ತಣ್ಣಗಾಗೋದು. ಬೈಬಲ್ ಭಾಷೆಯಲ್ಲಿ ನೋಡೋದು ಆ ಕೋಪನ ಏನು ಮಾಡೋಕ್ಕೆ ನೀವು ತಣ್ಣಕ್ಕಲ್ಲ, ಸುಟ್ಟು ಹಾಕ್ಬಿಡಿ. ಪರ್ಮನೆಂಟಾಗಿ ಏನು ಮಾಡಿ ನೀವು ಒಳ್ಳೇದು ಮಾಡಿ, ನೀವು ಒಳ್ಳೇದು ಪ್ರೀತಿಗೆ ನೋಡಿಸಿ. ಆಟೋಮೆಟಿಕ್ಕಾಗಿ ಆ ಪ್ರೀತಿ ನೋಡಿಸ್ತಾ ಇದ್ರೆ ಅವ್ರಿಗೆ ಏನಾಗ್ತಾ ಹೇಳಿ, ಆಟೋಮೆಟಿಕ್ಕಾಗಿ ಅವ್ರಿಗೆ ಏನು ಅನಿಸ್ತದೆ, ಒಂಥರ ಗಿಲ್ಟಿ ಕಾನ್ಷಿಯನ್ಸ್ ಆಗಿ ಅವರೇ ಏನು ಮಾಡ್ತಾರೆ, ಅದನ್ನ ನಿಲ್ಲಿಸ್ಬಿಡ್ತಾರೆ. ಅಲ್ವರ? ಅದು ನೋಡಬೇಕಾದ್ರೆ ಮುಯಿ ಏನು ಮಾಡೋಕೆ ಹೋಗ್ಬಿಡಿ. ನೋಡಿ, ಈ ಥರ ಬೈಬಲ್ ಇದು ಯಾರೋ ಮಾಡಿದ್ದಾರೆ. ಇಸ್ರೇಲ್ ಜನರ ವಿರುದ್ಧವಾಗಿ ಶತ್ರುಗಳು ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ಅದರ ಆವಾಗ ರಾಜ ಏನು ಮಾಡ್ತಾನೆ, ಅಯ್ಯೋ ನಮ್ಮ ಗತಿ ಅಷ್ಟೇ ಅಂತ ಹೇಳ್ತಾರೆ. ಎಲೀಶಾ ಏನು ಮಾಡ್ತಾನೆ, ಹಂಗೆಲ್ಲ ಬೇಜಾರು ಮಾಡ್ಕೊಂಬೇಡ ಅಂತ ಹೇಳ್ತಾರೆ. ಏನಪ್ಪ ಎಲ್ಲ ಬಂದ್ಬಿಟ್ಟಿದೆ, ನಾವೇನು ಮಾಡೋಣ ಅಂತ ಹೇಳ್ತಾರೆ. ಅವಾಗ ಎಲೀಶಾ ಏನು ಮಾಡ್ತಾರೆ, ಕಣ್ಗಳನ್ನ ತೆರೀತಾರೆ. ಆಕಾಶದಲ್ಲಿ ರಥರಾಶ್ವದಲ್ಲಿ ಎಲ್ಲ ದೂತಗಳು ಏನಾಗಿರ್ತಾರಂತೆ, ಸೇನೆ ಇರ್ತಾರಂತೆ ಅಂದ್ರೆ. ಆವಾಗ ದೇವತೆ ಪ್ರಾರ್ಥನೆ ಮಾಡಿದ ತಕ್ಷಣ ಎಲ್ಲ ಶತ್ರುಗಳು ಕಣ್ಣೇನಾಗ್ಬಿಡ್ತಾರೆ, ಕೂಡಾಗ್ಬಿಡ್ತಾರೆ. ಕೂಡಾಗಿದ ತಕ್ಷಣ ಆ ಒಂದು ಅರಮನೆಯ ಒಂದು ಆಸ್ಥಾನದ ಬಾಗಿಲು ಏನು ಮಾಡ್ತಾರೆ, ತೆಗಿತಾರೆ. ಕೋಟೆಯ ಬಾಗಿಲು ತೆಗೆದ ತಕ್ಷಣ ಎಲ್ಲ ಶತ್ರುಗಳು ಏನಾಗ್ತವೆ, ಹೊರಡೆ ಬಂದ್ಬಿಡ್ತಾರೆ. ಕೋಟೆಯ ಬಾಗಿಲು ಮುಚ್ಚಿಬಿಡ್ತಾರೆ. ದೇವರು ಅವ್ರ ಕಣ್ಣನ್ನು ತೆರೀತಾರೆ. ಕಣ್ಣುಗಳು ತೆಗೆದ ತಕ್ಷಣ ಎಲ್ಲ ಶತ್ರುಗಳು ಏನಾಗೋರೆ, ಇಸ್ರೇಲ್ ಜನಗಳು ಮುತ್ಕೆಯಲ್ಲಿ ಏನಾಗ್ಬಿಟ್ಟಾರೆ, ಸಿಗಾಕೊಂಬಿಡ್ತಾರೆ. ಅದರ ಅವಾಗ ರಾಜ ಪರ್ಮಿಷನ್ ಕೇಳ್ತಾನೆ ದೇವರೇ ಇವನ್ನೆಲ್ಲ ಸಾಯಿಸಾಕ್ಬಿಡ್ಲಾ ಅಂತ ಅಂದ್ಬಿಟ್ರೆ ದೇವ್ರೇನು ಹೇಳ್ತಾರೆ, ಅವ್ನು ಸಾಯಿಸ್ಬಿಡಿ. 1ನೇ ಅರಸು 6ನೇ ಅಧ್ಯಾಯದಲ್ಲಿ ಬರ್ತಾರೆ, ಮನೇಲಿ ಓದಿ ಮನೆ ಆಯ್ತರ. ನನ್ನ ಸಾಯಿಸ್ಬೇಡ, ಶತ್ರು ನಿಮ್ಮ ಕೈ ಸಿಕ್ಕಿರ್ಬೇಕಾದ್ರೆ ಫಸ್ಟ್ ಏನು ಮಾಡೋರಿಗೆ ಊಟಕ್ಕೆ ಬರ್ಸೋ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡು ಊಟ ಚೆನ್ನಾಗಿ ತಿನ್ನಿಸ್ಬಿಟ್ಟು ಕಳಿಸ್ತಾರೆ. ಆದರೆ ಬೈಬಲ್ ಓದಿ ಅದಾಗಿದ ನಂತರ ಯುದ್ಧನೇ ಆಗಲಿಲ್ಲ ಅಂತ ಬೈಬಲ್ ಏನು ನಮಗೆ ಕೊಟ್ಟಿದ್ದಾರೆ. ಅದರ ಹಂಗಾರೆ ನಾವು ಮುಯಿ ಏನು ಮಾಡೋಕ್ಕೋಗ್ಬಾರ್ದು, ಮಾಡೋಕ್ಕೋಗ್ಬಾರ್ದು. ಅವರ ಕೆಟ್ಟತನನ್ನ ಹೆಂಗೆ ಜಯಿಸ್ಬೇಕು ಓದಮ್ಮ. ರೋಮಪುರದಲ್ಲಿ ಕೊನೆ ವಾಕ್ಯ. ಕೆಟ್ಟತನಕ್ಕೆ ಏನಾಗ್ಬಾರ್ದು, ನಾವು ಸೋತಾಗ್ಬಿಡ್ತೀವಿ. ನಮ್ಮನ್ನ ದೇವ್ರ ಕರೆದಿದ್ದೆ ಜಯಿಸೋದಿಕ್ಕೆ. ಯಾರೋ ನಾನು ಯಾವ ಥರ ಜಯಿಸಿದ್ದೀನೋ ಆ ಥರ ಜಯಿಸೋನ್ಗೆ ಸಿಂಹಾಸನ ಪಕ್ಕದ ಕೂರ್ಬೇಕು. ಏನು ಮಾಡ್ತಾರೆ, ಚಾನ್ಸು. ಇವಾಗ ಆ ಚಾನ್ಸ ಪಡಿಬೇಕಾ, ಚಿಕ್ಕ ಹಿಂಡಿ ಗೆಲ್ಬೇಕಾ, ನಾವೇನು ಮಾಡ್ಬೇಕು, ಇಲ್ಲಿ ಆ ಗುಣಗಳನ್ನ ಜಯಿಸ್ಬೇಕು. ಏನ್ರಿ, ಕೆಟ್ಟದನ್ನ ಒಳ್ಳೆ ಥರದಿಂದ ಏನು ಮಾಡೋದು, ನಾವು ಜಯಿಸ್ಬೇಕು ಅಲ್ಲರ. ಇವಾಗ ಬಂದು ಇವಾಗ ಇಲ್ಲಿ ಮತ್ತೆ ಅದ್ರಲ್ಲಿ ಬಂದು ಆಯ್ತಾ, ಏನು ಹೇಳ್ತಾರೆ ನೀವು ಅದಕ್ಕೇನ್ರಿ, ಒಂದು ಕಪಾಳ ಕೊಟ್ಟರೆ ಇನ್ನೊಂದು ಕಪಾಳ ಏನು ಮಾಡಿ ನೀವು ಕೆನ್ನೆ ನೋಡಿಸಿ ಕಪಾಳಕ್ಕೆ ಕೊಡ್ರಿ ಅಂತಾರ. ನೋಡ್ಸ್ರಿ. ಯಾರೋ ನಿಮಗೆ ಕೆಟ್ಟದ್ದು ಮಾಡಿ ನೀವೇನು ಮಾಡಿ, ಕೆಟ್ಟದನ್ನ ತಿರ್ಗಾ ಮಾಡಕ್ಕೆ ಹೋಗ್ಬಿಡಿ. ನೀವು ಒಳ್ಳೇದೇನು ಮಾಡಿ ನೀವು ಮಾಡಿರಿ ಅಂತ ಹೇಳ್ತಾರೆ. ಆಮೇಲೆ ನೋಡಿರ್ತೀನಿ ಇಲ್ಲಿ 43ನೇ ವಾಕ್ಯ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಕೇಳಿದ್ದೀರಷ್ಟೇ ಅಲ್ವರ. ಏನ್ರಿ, ಯಾರನ್ನ ಪ್ರೀತಿ ಮಾಡ್ಬೇಕು, ಯಾರನ್ನ ಹಂಗೆ ಮಾಡ್ಬೇಕು, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿದ್ದೆ ಅಷ್ಟೇ ಅಲ್ವರ. ಅಯ್ಯೋ ನಮ್ಗೆ ಒಳ್ಳೇದಲ್ವ ಇದು, ನಮಗೆ ಬೇಕಾದವ್ರು ಮಾತ್ರ ಪ್ರೀತಿ ಮಾಡೋದು, ನಮ್ಮ ಶತ್ರುಗಳೆಲ್ಲ ಏನು ಮಾಡೋದು, ದ್ವೇಷಿಸೋದು ಅಲ್ವರ. ಆಮೇಲೆ ನೆಕ್ಸ್ಟು. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುತ್ತೀರಿ. ನಾವು ಹೀಗೆ ಮಾಡಿದರೆ ಯಾರು ಮಕ್ಕಳಾಗ್ತಿರಂತೆ, ಪರಲೋಕದ ದೇವರು ಮಕ್ಕಳಾಗಿರ್ತದೆ. ಏನ್ ಮಾಡ್ಬೇಕಂತೆ, ಏನ್ರಿ, ನಾವು ಶತ್ರುಗಳು ಏನ್ ಮಾಡ್ಬೇಕು, ಪ್ರೀತಿಸ್ಬೇಕು. ನಮ್ಗೆ ಶಪಿಸೋರಿಗೆ ಆಶೀರ್ವದಿಸ್ಬೇಕು, ನಮ್ ಕೆಟ್ಟದ್ದು ಬಯಸೋರಿಗೆ ನಾವೇನ್ ಮಾಡ್ಬೇಕು, ಪ್ರಾರ್ಥಿಸಿ ಅಂತಂತಾರೆ. ಏನ್ ಪ್ರಾರ್ಥಿಸ್ಬೇಕು, ನಮ್ಮ ಶತ್ರುನ ಏನ್ ಮಾಡ್ಬೇಕು, ಪ್ರೀತಿಸ್ಬೇಕು. ಏನ್ ಪ್ರಾರ್ಥನೆ ಮಾಡ್ಬೇಕು, ನಾವು ನಮ್ಮೊಬ್ಬ ಶತ್ರು ಅವನಪ್ಪ, ನಮ್ಗೆ ಕಂಡ್ರೇ ಆಗಲ್ಲ, ನಮಗೆ ಕಂಡ್ರೇ ಇಷ್ಟ ಇಲ್ಲ, ಅವ್ನು ಏನು ಪ್ರೇಯರ್ ಮಾಡಬೇಕು, ದೇವರೇ ಹೀಗಿದ್ದಾರೆ ದಯವಿಟ್ಟು ಅವ್ರನ್ನ ಏನು ಮಾಡೋ, ದಯವಿಟ್ಟು ಅವ್ರನ್ನ ಏನು ಮಾಡೋ, ನೋಡಿ ನೀವು ನಗದಲ್ಲಿ ಎತ್ಬಿಡು ದೇವ್ರೆ ಅದಕ್ಕೆ ಕೇಳ್ಕೊಂಡಂಗಿದೆ. ಹಂಗೆ ತಾನೇ ಪ್ರೇಯರ್ ಮಾಡೋದು. ಬಟ್ ಏನು ಪ್ರೇಯರ್ ಮಾಡಬೇಕು, ಏನು ಪ್ರೇಯರ್ ಮಾಡೋದು, ಶತ್ರುಗೆ ಏನು ಪ್ರೇಯರ್ ಮಾಡಬೇಕು, ಇದೇ ತಾನೇ ಬೆಸ್ಟ್ ಪ್ರೇಯರು. ದೇವ್ರನ್ನ ಎತ್ಬಿಡು ಅಂದರೆ ಒಳ್ಳೇದಲ್ಲ, ಸೊಲ್ಯೂಷನೇ, ಪ್ರಾಬ್ಲಮ್ ಸಾಲ್ವ್ಡ್. ಏನು ಮಾಡೋದು, ಏನು ಪ್ರೇಯರ್ ಮಾಡೋದು ಶತ್ರುಗೆ? ಅವ್ನು ಕ್ಷಮಿಸಿ ಅಂದರೆ ಅವ್ನು ಪಾಠ ಕಲಿತಾನ, ಅವನ್ನ ಕ್ಷಮಿಸಿ. ಓಕೆ, ಇನ್ನೂ ಎಲ್ಲ ಬ್ರೈಟಾಗಿ ಅವ್ನು ಏನು ಮಾಡ್ತಾರೆ ಗೊತ್ತಾಗ್ತದೆ, ದಯವಿಟ್ಟು ಕ್ಷಮಿಸ್ಬಿಡು, ಆಯಿತು. ಆಮೇಲೆ ಇದಕ್ಕೆ ಬೈಬಲ್ನಲ್ಲಿ ಕೆಲವು ಜನ ಪ್ರೇಯರ್ ಮಾಡಿದ್ದಾರೆ. ಅವ್ರು ಏನು ಪ್ರೇಯರ್ ಮಾಡಿದ್ದಾರೆ, ಎಕ್ಸಾಂಪಲ್ಸ್ ಇದೆಯಾ ಯಾವ್ದಾರ? ಪ್ರೇಯರ್ ಮಾಡಿದ್ದಾರೆ. ಇದೇ ಥರ ದಾವೀದನಿಗೆ ಒಬ್ರು ಏನು ಗೊತ್ತಾ ಮಾಡ್ತಾರೆ, ಭಯಂಕರ ಏನು ಮಾಡ್ತಾರೆ, ಮೋಸ ಮಾಡಿಬಿಡ್ತಾರೆ. ಅದು ದಾವೀದು ಅವನಿಗೆ ಕೆಟ್ಟದ್ದು ಮಾಡೋಕ್ಕಾಗಲ್ಲ. ದಾವೀದು ಏನು ಗೊತ್ತಾ ಮಾಡ್ತಾನೆ, ಅವ್ನು ಪ್ರೇಯರ್ ಮಾಡ್ತಾನೆ. ಏನು ಪ್ರೇಯರ್ ಮಾಡ್ತಾನೆ ಗೊತ್ತಾ, ದೇವರೇ ಅವ್ರ ಮನಸ್ಸನ್ನು ಏನು ಮಾಡಿ ನೀನು ಬದಲಾಯಿಸು ಅಂತ. ದೇವ್ರ ಮನಸ್ಸನ್ನು ಬದಲಾಯಿಸ್ತಾರೆ ನೋಡಿರ್ತೀನಿ ಸಿಚುವೇಶನ್ ಅದರ. ಆ ಥರ ನಾವು ನಮ್ಮ ಶತ್ರುಗಳಿಗೆ ಏನು ಗೊತ್ತಾ ಮಾಡಬೇಕು, ಅವ್ರ ಮನಸ್ಸನ್ನು ಏನು ಮಾಡೋ, ಬದಲಾಯಿಸು ಅಂದ್ಬೇಕು. ಅದು ಬದಲಾಯಿಸೋಕ್ಕೆ ದೇವ್ರ ಕೈಲಿ ಸಾಧ್ಯ ಇದೆಯೋ ಇಲ್ಲೋ? ಎಸ್,
ನಮ್ಮ ಕೈಯಲ್ಲಿ ಯಾವ್ದು ಅಸಾಧ್ಯವೋ ದೇವ್ರು ಏನು ಮಾಡ್ತಾರೆ ಅದನ್ನ ಸಾಧ್ಯ ಮಾಡ್ತಾರೆ. ಎಸ್ತರ್ ರಾಣಿ ಅದರ ಎಲ್ಲರಿಗೂ ಮರಣದಂಡನೆ ಇರ್ತಾರೆ. ಮೋರ್ಡೆಕೈ ಬಂದು ಕೇಳ್ತಾನೆ, ದಯವಿಟ್ಟು ರಾಜ್ಯದ ಹತ್ರ ಹೋಗ್ಬಿಟ್ಟು ಜೀವದಾನ ಕೇಳು ಅಂತ. ಎಸ್ತರ್ ರಾಣಿ ಏನು ಹೇಳ್ತಾಳೆ, ನಾನು ರಾಜ್ಯದ ಸನ್ನಿಧಾನ ಹೋಗೋದಕ್ಕೆ ಆಗಲ್ಲ, ಹೋದ್ರೆ ರಾಜನ ಏನಾಗ್ಬಿಡ್ತಾರೆ, ಸಾಯಿಸಾಕ್ಬಿಡ್ತಾನೆ, ಹೋಗಲ್ಲ ಅಂತ ಏನು ಮಾಡ್ತಾಳೆ ಹೇಳ್ತಾಳೆ. ಅವಾಗ ಮೋರ್ಡೆಕೈ ಏನೇ ಹೇಳ್ತಾನೆ, ನೀನಿಲ್ಲ ಅಂದರೆ ದೇವ್ರು ಏನು ಮಾಡ್ತಾನೆ ಇನ್ನೊಂದು ಕಡೆಯಿಂದ ನನಗೆ ಸಹಾಯ ಮಾಡ್ತಾರೆ. ಆವಾಗ ಎಸ್ತರ್ ರಾಣಿ ಜೊತೆಗಿರೋರೆಲ್ಲ ಸೇರಿಬಿಟ್ಟು 3 ದಿನ ಏನು ಮಾಡ್ತಾರೆ, ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದವಾಗ ರಾಜ್ಯದ ಸನ್ನಿಧಾನ ಹೋಗಿ ಏನಂತಾರೆ, ರಾಣಿ ನಿಂತ್ಕೊಳ್ತಾರೆ. ನಿಂತಿದ ತಕ್ಷಣ ರಾಜ್ಯದ ಮನಸ್ಸು ಏನಾಗೋಯ್ತು, ಚೇಂಜ್ ಆಗೋಯ್ತು. ಯಾರು ಚೇಂಜ್ ಮಾಡಿದ್ದು, ದೇವ್ರು ಏನು ಮಾಡೋರೆ ಚೇಂಜ್ ಮಾಡೋರೆ. ಫಾರೋನ ಕಠಿಣವಾದಂಥ ಮನಸ್ಸು ಚೇಂಜ್ ಮಾಡಿದ್ದು ಯಾರು, ದೇವರು. ಹಂಗಾರೆ ಮನಸ್ಸು ಚೇಂಜ್ ಮಾಡ್ಬೋದಾ ಇಲ್ವಾ, ಚೇಂಜ್ ಮಾಡ್ತಾರೆ ದೇವರು. ಅಪೋಸ್ಟಲ್ ಪೌಲ್ ಹೆಂಗೆ ಹಿಂಸೆ ಕೊಡ್ತಾರೆ ಸಭೆಗೆ, ಮನಸ್ಸನ್ನು ಚೇಂಜ್ ಮಾಡಿದ್ರೆ ಇಲ್ಲ. ಪೇತ್ರ ಯೇಸು ಕ್ರಿಸ್ತ 3 ಸಲ ನಿರಾಕರಿಸಿ ಮನಸ್ಸನ್ನು ಚೇಂಜ್ ಮಾಡಿದ್ರೆ ಇಲ್ವಾ. ಅಂದರೆ ದೇವ್ರ ಕೈಲಿ ಎಲ್ಲವೂ ಸಾಧ್ಯ. ಅದರ ಆ ಥರ ನಮ್ಮ ಪ್ರಾರ್ಥನೆ ಏನಾಗಿರ್ಬೇಕು, ಇರಬೇಕು. ಅದರ ನಮ್ಮ ಶತ್ರುಗಳಿಗೋಸ್ಕರ ನಾವು ಒಳ್ಳೆಯದನ್ನ ಬಯಸಿದವಾಗ ದೇವರು ಖಂಡಿತವಾಗ ಏನು ಮಾಡ್ತಾರೆ, ತಕ್ಕಂಥ ಪ್ರತಿಫಲನ ಕೊಟ್ಟೇ ಕೊಡ್ತಾರೆ. ಅಂದ್ರೆ ಈ ಥರ ಮಾಡಿದ್ರೆ ನೀವೇನಾಗಿರ್ತೀರ ಅಂತ ಹೇಳ್ತಾರೆ ಅಲ್ಲಿ, ಪರಲೋಕದಲ್ಲಿರುವಂಥ ನಿಮ್ಮ ತಂದೆಗೆ ಮಕ್ಕಳು. ಅದರ ಇವಾಗ ಯೋಚನೆ ಮಾಡಿದ್ದೀನಿ, ತಂದೆಗೆ, ಪರಲೋಕದ ತಂದೆಗೆ ಯಾರು ಮಗ, ಯಾರ? ಇವಾಗ ನಾವು ಅವ್ರ ಮಕ್ಕಳಾಗಿರ್ತಾರೆ, ನಮ್ಮನ್ನ ಯಾವ ಲೆವೆಲಲ್ಲಿ ನೋಡ್ತಾರೆ ದೇವರು? ಎಸ್, ಯಾರು ಸಮಾನ ಹಂಗಾರೆ ಮಕ್ಕಳನ್ನ ಯಾರು? ಜೀಸಸ್ ಕ್ರೈಸ್ಟ್ ಸಮಾನ ನೋಡ್ತಾರೆ ನಮ್ಮನ್ನ ಅಂತ ಅರ್ಥ. ಅದರ ಹಂಗಾರೆ ಇವಾಗ ನಾವು ಪದವಿ ಇಂಥ ಕ್ಯಾರೆಕ್ಟರ್ಗಳಿದ್ರೆ ನಾವು ಪದವಿ ಗೆಲ್ತಿರೋ ಇಲ್ವ? ಹಂಗಾರೆ ಪರಲೋಕ ರಾಜ್ಯದಲ್ಲಿ ದೊಡ್ಡವನು ಇಂಥವ್ರು ಆಗ್ಬೋದಾ ಇಲ್ವಾ? ಆಗ್ಬೋದು. ಹಂಗಾರೆ ಈ ಗುಣಗಳ ನಾವೇನು ಮಾಡಬೇಕು, ಬೆಳೆಸ್ಕೊಡ್ಬೇಕು ಅಲ್ವರಾ? ಸರಿ, ನೋಡಿ ಮುಂದಕ್ಕೆ ಓದಿ ಅಂತೀನಿ. ನೆಕ್ಸ್ಟ್ ಮತ್ತೆ ಅದ್ರಲ್ಲಿ ಓದಮ್ಮಂಗೆ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿ ತೋರಿಸಿರುತ್ತದೆ, ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲ. ನೋಡ್ರ, ಭ್ರಷ್ಟರು ಕೂಡ ಹಾಗೆ ಮಾಡೋದಿಲ್ಲ. ನೀವು ಪ್ರೀತಿ ನೋಡ್ಸೋರಿಗೆ ಪ್ರೀತಿ ನೋಡ್ಸೋ ಏನಪ್ಪ ಪ್ರಯೋಜನ? ಭ್ರಷ್ಟರು ಕೂಡ ಏನ್ ಮಾಡ್ತಾರೆ, ಈ ತರ ಮಾಡ್ತಾರೆ. ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ನೋಡ್ರ, ಅನ್ಯ ಜನ ಕೂಡ ಏನ್ ಮಾಡ್ತಾರೆ, ಸಹ ಹಾಗೆ ಮಾಡೋದಿಲ್ಲವೇ ಅಲ್ವರ? ಯಾರಿಗೆ ಮರ್ಯಾದೆ ಕೊಡ್ತಾರೆ? ಯಾರು ತನ್ನಗೆ ಮರ್ಯಾದೆ ಕೊಡ್ತಾರೋ ಅವ್ರಿಗೆ ಏನ್ ಮಾಡೋದು, ಮತ್ತೊಬ್ರು ಮರ್ಯಾದೆ ಕೊಡಿ. ಲೋಕದಲ್ಲಿ ನಡೀತಾರೆ ಇಲ್ವಾ ಅಲ್ವರ? ಯಾರು ಗೌರವ ಕೊಡ್ತಾ ಅವ್ರಿಗೆ ಗೌರವ ಕೊಡೋದು, ಗೌರವ ಕೊಡಲ್ಲ ಅಂದ್ರೆ ಏನ್ ಮಾಡ್ತಾರೆ, ಮಗ ಮುಡಿಸ್ಕೊಂಡು ವಜಾ ಇರೋದು ತಿರುಗ್ಬಿಟ್ಟು ಅಲ್ವರ? ನಾವು ಹೆಂಗಿರ್ಬಾರ್ದಂತೆ ಆ ಥರ ಇರಬಾರ್ದು ಅಲ್ವರ? ಏನಿದು ಅಂದರೆ ನೋಡಿ, ಇಂಗ್ಲೀಷ್ ಹೇಳ್ತಾರೆ, ಇಫ್ ಯು ಸಲ್ಯೂಟ್ ಯುವರ್ ಬ್ರದರನ್ ಓನ್ಲಿ, ವಾಟ್ ಡು ಯು ಮೋರ್ ದೆನ್ ಅದರ್ಸ್, ಡೂ ನಾಟ್ ಇವನ್ ದ ಪಬ್ಲಿಕನ್ಸ್ ಆಲ್ಸೋ ಡೂ ದ ಸೇಮ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ? ನಿಮ್ಗೆ ಅವ್ರಿಗೇನಪ್ಪ ವ್ಯತ್ಯಾಸ? ಆದರೆ ಒಬ್ರನ್ನ ನಮಸ್ಕಾರ ಮಾಡಿದ್ರೆ ಬರೀ ನಮಸ್ಕಾರ ಮಾಡೋರಿಗೆ ನಮಸ್ಕಾರ ಮಾಡ್ತಾರೆ, ಏನು ಪ್ರಯೋಜನ? ಎಲ್ಲರಿಗೂ ಏನು ಮಾಡ್ಬೇಕು, ನೀವು ಮಾಡಬೇಕು. ಅಂದರೆ ಏನೋ ಎಲ್ಲರಿಗೂ ವಿಶ್ ಮಾಡೋರಾಗಿರಿ, ಎಲ್ಲರಿಗೂ ಏನು ಮಾಡಿ ಪ್ರೀತಿ ನೋಡ್ಸೋರಾಗಿರಿ ಅಂತ ಹೇಳ್ತಾರೆ ಅಲ್ವರ? ನೋಡಿ, ಇವಾಗ ನಾವು ಆಫೀಸಲ್ಲಿ ಕೆಲಸ ಮಾಡ್ತೀರಾ ಇಲ್ಲ, ಆಫೀಸಲ್ಲಿ ನೀವೆಲ್ಲ ಆಫೀಸ್ಗೆ ಹೋಗಲ್ಲ ಅಲ್ವರ? ಆಫೀಸಲ್ಲಿ ಕೆಲಸ ಮಾಡಿದ್ರೆ ಇಲ್ಲ ಸ್ಕೂಲು ಕಾಲೇಜ್ಗಳೆಲ್ಲ ಇದ್ದಂದರೆ ಏನ್ರಿ, ಪ್ರಿನ್ಸಿಪಲು ಮೇಸ್ಟ್ರು ಬಂದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಎದ್ದಿನ್ಬಿಟ್ಟು ಏನಂತೀರಾ, ಗುಡ್ ಮಾರ್ನಿಂಗ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ? ನಿಮಗೆಲ್ಲ ಹೆಂಗಿರ್ತಾರೆ ಅವಾಗ ಖುಷಿ ಆಯ್ತಾರೆ. ಅದೇ ಮೇಸ್ಟ್ರು ನಿಮಗೆಲ್ಲ ಗುಡ್ ಮಾರ್ನಿಂಗ್ ಅಂತ ಹೆಂಗಿರ್ತಾರೆ, ಹೇಳ್ರಿ ಹೇಳಿ ನೀವು ಸಂಸ್ಕೃತಿ ತುಂಬ ಖುಷಿ ಆಗ್ತದೆ. ಹೆಂಗೆ ಅನಿಸ್ತದೆ, ಒಳ್ಳೆ ಟೀಚರಪ್ಪ, ಪರವಾಗಿಲ್ಲ, ನಾವು ಅವ್ರ ಕ್ಲಾಸ್ಗೆ ಅಟೆಂಡ್ ಮಾಡಬೇಕು ಅಂತ ಅನಿಸ್ತದೆ ಇಲ್ವ? ಅದೇ ಹೇಳೋದು ಯೇಸು ಕ್ರಿಸ್ತು. ಮಾಡೋರಿಗೆ ಏನು ಮಾಡ್ತಾರೆ, ಏನು ಪ್ರಯೋಜನ? ನಿಮ್ಮ ಏನು ಮಾಡಿ ಎಲ್ಲರಿಗೂ ಮತ್ತೊಬ್ರಿಗೆ ಎಲ್ಲರಿಗೂ ಏನಾಗಿರಿ ಮಾಡೋರಾಗಿರಿ ಅಂತಂತಾರೆ. ಇವಾಗ ಯೋಚನೆ ಮಾಡಿ, ನಿಮ್ಮ ಮೇಸ್ಟ್ರು ಬಂದಿದ ತಕ್ಷಣ ಯಾರಿಗೂ ಗುಡ್ ಮಾರ್ನಿಂಗ್ ಅಂತೀರಾ, ಮತ್ತು ಇಟ್ಲ ಹತ್ರ ಬಂದು ಕೂತ್ಬಿಟ್ಟು ನಿಮ್ಗೆ ಹಿಂಗಿರ್ತದೆ, ಯಾಕೆ ನೀವು ಬಂದವರೇ ಅಂತ. ಆಫೀಸಲ್ಲಿ ಬಾಸು ಬೆಳಗ್ಗೆ ಬಂದಿದ ತಕ್ಷಣ ಯಾರಿಗೂ ನಮಸ್ಕಾರ ಅಂತ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಅಂತ ಏನು ಹೇಳ್ತೀರಾ, ಸುಮ್ಮನೆ ಹಿಂಗೆ ಬಂದು ಸೈಲೆಂಟಾಗಿ ಕೂತ್ಬಿಟ್ಟು ಹೆಂಗಿರ್ತದೆ. ಎಲ್ಲರದ್ದು ಆಫೀಸಲ್ಲಿರೋ ಕೊಲೀಗ್ಸ್ ಎಲ್ಲ ಮೂಡ್ ಏನಾಗ್ಬಿಡ್ತದೆ, ಆಫ್ ಆಗಿಬಿಡ್ತಾರೆ. ಅದೇ ಥರ ಬಾಸ್ ಬರ್ತಾರೆ, ಗುಡ್ ಮಾರ್ನಿಂಗ್ ಹೊರಗಡೆ ಅವರಿಯೋ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಹೆಂಗಿರ್ತಾರೆ. ಒಂಥರ ಒಂದು ಖುಷಿ ಅಲ್ವರ? ಹೆಂಗಿರ್ತಾರೆ ಒಂಥರ ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅಲ್ವರ? ಬೆಳಗ್ಗೆ ಏನ್ರಿ ಎಲ್ಲ ಎದ್ದಿದ ತಕ್ಷಣ ಹೆಂಗಿರ್ತಾರೆ ಮೈಂಡು ನಿಮ್ಗೆಲ್ಲರೂ? ಎಕ್ಸಾಂಪಲ್, ಫ್ರೆಶ್ ಆಗಿರ್ತಾರೆ ಅಲ್ವರ? ಬೆಳಗ್ಗೆ ಎದ್ದಿದ ತಕ್ಷಣ ಅಪ್ಪ ಮಗನ ಎಬ್ಬಿಸ್ಬೇಕಾದ್ರೆ ಹೆಂಗೆ ಎಬ್ಬಿಸ್ಬೇಕು, ಮಕ್ಕಳನ್ನ ಎಬ್ಬಿಸ್ಬೇಕು ಹೆಂಗೆ ಎಬ್ಬಿಸ್ಬೇಕು, ಹೆಂಗೆ ಹೇಳ ಮೇಲೆ ನೇಮೇಲೆ ಇದಲ್ಲ ಎರಡು ಕೊಡು, ನೀರು ಹಾಕು, ತಲ್ಲಿನ ತೆಗೆದ್ಬಿಡು, ಬೆಡ್ಶೀಟ್ ತೆಗೆದ್ಬಿಡು, ಇವೆಲ್ಲ ಮಾಡಿದ್ರೆ ಅವ್ರಿಗೆ ಹೆಂಗಿರ್ತದೆ? ಇವೆಲ್ಲ ನಿಮಗೆಲ್ಲ ಮಾಡೋರು ಇಲ್ವಾ ಅದರ? ನಮಗೆಲ್ಲ ಮಾಡಬೇಕಂದ್ರೆ ನಮ್ಗೆ ಭಯಂಕರ ಟಾರ್ಚರ್ ಆಗೋದು ಅದರ. ಆದರೆ ಇದನ್ನೇ ಬೇರೆ ರೀತಿ ಎಬ್ಸೋಕ್ಕೂ ಐತೆ ಟೆಕ್ನಾಲಜಿ ಅದರ. ಒಂದು ಮುದ್ದಾಗೆ ಅದರ ಒಂದು ಮುದ್ದು ಕೊಟ್ಬಿಟ್ಟು ಗುಡ್ ಮಾರ್ನಿಂಗ್ ಜೊತೆ ಒಳ್ಳೆ ದೇವರು ಒಳ್ಳೆ ದಿನ ಕೊಟ್ಟವ್ರೆ ಅಂತೆಲ್ಲ ಇದೆ ಹಿಂಗಿರ್ತಾರೆ ಅವಾಗ. ಎಂಥ ನಿದ್ದೆ ಮಾಡಿದ್ರು ಹೌದಲ್ವಾ, ಕರೆಕ್ಟ್ ಹೇಳೋಣ
ಒಂದು ಲವಲವಿಕೆಯಾಗಿರೋಣ ಗೆಲುವಾಗಿರೋಣ ಫೀಲ್ ಆಗ್ತಾರ ಇಲ್ವಾ? ಫೀಲ್ ಆಗ್ತಾ ಆಯ್ತಾರೆ. ನಮ್ಮನ್ನು ಯಾರು ಎಬ್ಬಿಸ್ತಾರೆ ಅದೇ ಥರ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಬ್ರದರ್, ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತ ನಮ್ಗೆ ಹೆಂಗಿರ್ತದೆ? ಖುಷಿ ಆಯ್ತದೆ. ಯೋಚನೆ ಮಾಡ್ರಿ, ಏನು ಹೇಳಿದ್ರು ಹಿಂಗಿರ್ತದೆ, ಹೌದಾ ಇಲ್ವಾ? ಅದನ್ನೇ ಯೇಸು ಕ್ರಿಸ್ತ ಹೇಳೋದು. ಅದರ ಅದಕ್ಕೆ ಗ್ರೂಪಲ್ಲಿ ಗುಡ್ ಮಾರ್ನಿಂಗ್ ಹಾಕೋದು ನಿಮಗೆಲ್ಲ. ಅಟ್ಲೀಸ್ಟ್ ನೀವೆಲ್ಲ ನೋಡ್ಬಿಟ್ಟು ಏನು ಮಾಡಿರಿ, ಸ್ವಲ್ಪ ಚೇರ್ಫುಲ್ ಆಗಿರಿ. ನಮ್ಮ ದಿನ ಆರಾಮಾಗ್ಬೇಕು. ಹೆಂಗಿರ್ಬೇಕು ಗೊತ್ತಾ? ಸಂತೋಷವಾಗಿರ್ಬೇಕು. ನಮ್ಗೆ ಹೆಂಗಿರ್ತಾರೆ ಅವಾಗ ಏನ್ರಿ? ಇಡೀ ದಿನ ಹೆಂಗಿರ್ತಾರೆ ಅವಾಗ? ಖುಷಿಯಾಗಿರ್ತಾರೆ. ಅದನ್ನು ಅದಕ್ಕೆ ಹೊಡ್ಬೇಕಾದ್ರೆ ಅದನ್ನೇ ಯೇಸು ಕ್ರಿಸ್ತ ಹೇಳೋದು. ನೀವು ಮಾಡೋರಿಗೆ ಮಾಡ್ತಾ ಇದ್ದಾರೆ. ಅದು ಹೇಳ್ತಲ್ಲ ಏನ್ರಿ, ಮುಯಿ ಅಂತ ಏನು ನೋಡಿದ್ರ? ಮುಯಿ ಎಲ್ಲಿ ಕೊಡ್ತಾರಲ್ಲಿ? ಇನ್ನೊಂದು ಕಡೆ ಹೇಳ್ತಾರೆ, ನೀವು ಮುಯಿ ಕೊಡೋರಿಗೆ ಮುಯಿ ಕೊಡಿದ್ರೆ ಏನು ಪ್ರಯೋಜನ? ಅದರ ಅವ್ರು ನಿಮ್ಗೆ ಏನು ಮಾಡ್ತಾರೆ? ಕೊಟ್ಟವ್ರಿಗೆ ಕೊಡೋದು ಅಲ್ಲರ. ನೀವು ಮುಯಿ ಎಲ್ಲಿ ಕೊಡ್ತಾರೆ ಹೇಳಿ? ಅದು ಎಲ್ಲಿ ಕೊಡ್ತಾರೆ ಮುಯಿ? ಮದುವೆಗಳಲ್ಲಿ ಅಲ್ಲರ, ಮದುವೆಗಳಲ್ಲಿ ಮುಯಿ ಕೊಡ್ಬೇಕಾದ್ರೆ ಹೆಂಗೆ ಗೊತ್ತಾ ಮಾಡ್ತಾರೆ? ಬುಕ್ ಇಟ್ಕೊತಾರೆ. ಈ ಕಾಲದಲ್ಲಿ ಐತೆಲ್ಲ ಗೊತ್ತಿಲ್ಲ. ಐತಲ್ವಾ? ಇವ್ನು ಇಷ್ಟು ಕೊಟ್ಟ, ಅವ್ನು ಇಷ್ಟು ಕೊಟ್ಟ, ಅಲ್ಲ ಕವ್ರ ಮೇಲೆ ಹಾಕಿರ್ತಾರೆ. ಮನೆಗೆ ಹೋಗ್ಬಿಟ್ಟು ಎಲ್ಲ ಎಣಿಸ್ತಾರೆ, ಇವ್ನು ಇಷ್ಟು ಕೊಟ್ಟ. ಮುಯಿಗೆ ಏನು ಮಾಡೋದು? ಮುಯಿ ತೀರ್ಸೋದು. ಇವ್ನು 100 ರೂಪಾಯಿ ಕೊಟ್ಟರೆ ಅವ್ನು 100 ರೂಪಾಯಿ ಕೊಟ್ಟಂಗೆ ಕೂಡ ಅವ್ನಿಗೆ ಏನು ಮಾಡೋಣ? ನಾವು ಹಂಗಿರ್ಬಾರ್ದ್ರಿ. ಅದರ ಹೊರಗೆ ಹಂಗೆ ಕೇಳೋದ್ನ ಒಳಗೆ ಏನು ಮಾಡಿ ಕೊಡ್ರಿ. ಯೇಸು ಕ್ರಿಸ್ತ ಅದೇ ಹೇಳೋದು. ದೇವ್ರೇನು ಅಂತಂದ್ರು, ಹೋಗಪ್ಪ ಮನುಷ್ಯನ ಯಾರಿಗೆ ಕಾಪಾಡಕ್ಕೆ ಯಾರನ್ನ ಕಳಿಸ್ತೀನಿ ಅಂತಂದ್ರೆ ಯೇಸು ಕ್ರಿಸ್ತ ಮಾಡೋದು. ಇದೋ ದೇವ್ರ ನಾನು ಇದನ್ನು ಕಳಿಸ್ತೀನಿ. ಯೇಸು ಕ್ರಿಸ್ತ ಭೂಲೋಕಕ್ಕೆ ಬಂದು ಸುಮ್ಮನೆ ಆರ್ಡಿನರಿ ಮನುಷ್ಯನ ಥರ ಸತ್ತು ಹೋಗ್ಬೋದಾಯ್ತು ರೀ. ಹಂಗಲ್ಲ ರೀ. ಯೇಸು ಕ್ರಿಸ್ತ ಕಷ್ಟ ಸಂಕಟಗಳನ್ನ ಅನುಭವಿಸಿ ನಮಗಾಗಿ ಸೂಪರ್ ಆಗಿರೋಂಥ ಒಂದು ಎಕ್ಸಾಂಪಲ್ ಏನು ಮಾಡೋರೆ ಬಿಟ್ಟೋಗ್ರಿ. ಯೋಚನೆ ಮಾಡಿದ್ದೀವಿ, ನಮಗೆಲ್ಲ ಜೀವನದಲ್ಲಿ ಕಷ್ಟ ಸಂಕಟ ಬಂದರೆ ನಾವು ಯೇಸು ಕ್ರಿಸ್ತ ನೋಡಿದ್ರೆ ನಮ್ಗೆ ಏನು ಅನಿಸ್ತದೆ? ಮುಂದೆ ನಾವೆಲ್ಲ ಏನಿಲ್ಲ ಬಿಡಪ್ಪ ಅಂತ ಅನಿಸ್ತದ ಇಲ್ವಾ? ಆ ಥರ ಲೈಫ್ ಏನಾಗಿದೆ ರೀ ಅವ್ರು. ಇದೇ ನೋಡಿರ್ತೀನಿ ಅಂದ್ರೆ ಆ ಲೈಫ್ ನೋಡಿದ್ರೆ ನಮ್ಗೆ ಅನಿಸ್ತದೆ, ನಾವು ಕೂಡ ಸ್ವಲ್ಪ ಏನಾಗಿರೋಣ, ಅದಕ್ಕೆ ಸ್ವಲ್ಪ ಹೋಲಿಕೆ ಆಗಿರೋ ನಂತರ ಮನ್ಸು ಅನಿಸ್ತದ ಇಲ್ವಾ? ಅನಿಸ್ತದೆ ಅಲ್ವರ. ಆ ರೀತಿ ನಮ್ಮ ಗುರುಗಳ್ರಿ. ಹಾಗೆ ನಾವೆಲ್ಲ ಹೆಂಗಿರ್ಬೇಕು? ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತು ಏನ್ರಿ, ನಿಮಗೆ ನಮಸ್ಕಾರ ಮಾಡಿದವ್ರಿಗೆ ನಮಸ್ಕಾರ ಮಾಡಿದ್ರೆ ಏನಪ್ಪ ಪ್ರಯೋಜನ ಅಲ್ವಾ? ನೀವೇನಾಗಿರ್ಬೇಕು? ನೀವು ಫರಿಸಿಯರ್ ಸದಸ್ಯರ ನೀತಿಗಿಂತ ಏನಾಗಿರ್ಬೇಕು? ನೀವು ಇನ್ನೊಂದು ಹೆಚ್ಚಾಗಿರ್ಬೇಕು. ಅಂದರೆ ನಾವು ಏನೇ ಒಂದು ಕೆಟ್ಟದನ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ಮೊದಲು ಎಲ್ಲಿ ಕಂಟ್ರೋಲ್ ಮಾಡಬೇಕು? ಮೈಂಡಲ್ಲಿ. ಯಾಕೆ? ಮಹಾಪುರುಷೊಳಗೆ ನಾವೇನು ಮಾಡ್ತಾ ಇದ್ದೀರಿ? ಹೋಗ್ತಾ ಇದ್ದೀವಿ. ಧೈರ್ಯವಾಗಿ ಹೋಗೋಣ ಅಂತ ಬೈಬಲ್ನ ಹೇಳೋರೆ. ಬೈಬಲ್ನ ದೇವ್ರು ನಮ್ಮ ಮೇಲೆ ನಂಬಿಕೆ ಇಟ್ಟವ್ರೆ, ಧೈರ್ಯವಾಗಿ ಬರಲಿ ಅಂತ. ಆ ಧೈರ್ಯನ ಉಳಿಸ್ಕೊತೀರಾ ಬಿಡ್ತೀರೋ? ಅದು ಯಾರಿಗೆ ಬಿಟ್ಟಿದ್ದ? ನಮಗೆ ಬಿಟ್ಟಿದ್ದ. ಅದಿಗೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ, ಕೊನೆಯದಾಗ ಒಂದು ಮಾತು ಹೇಳ್ತಾರಲ್ಲ, ಏನು ಓದಿ? ಮತ್ತೆಯ 5:48 ಓದಿ. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ಈ ಥರ ಗುಣಗಳನ್ನ ನಾವು ಫಾಲೋ ಮಾಡಿಬಿಟ್ರೆ ಪರಲೋಕದಲ್ಲಿ ದೇವ್ರು ಯಾವ ರೀತಿ ಇದ್ದಾರೋ ಅವ್ರ ಥರ ಆಗೋದಕ್ಕೆ ನಮ್ಮ ಕೈಲೇನ್ರಿ ಖಂಡಿತವಾಗೋ ಸಾಧ್ಯವಾಗ್ತದೆ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಸಹೋದರಗಳೇ, ಬರುವಂಥ ದಿನಗಳಲ್ಲಿ ನಾವೇನಪ್ಪ ಮಾಡೋದಂದರೆ ಆದಷ್ಟು ಕ್ರಿಶ್ಚಿಯನ್ ಸ್ವಾತಂತ್ರ್ಯ ಬೆಳೆಯೋದಕ್ಕೆ ನಾವೇನು ಮಾಡೋಣ? ಆದಷ್ಟು ಪ್ರಯತ್ನ ಮಾಡಿ ಏನ್ರಿ ನಮ್ಮ ಇರೋಂಥ ಎಲ್ಲ ಒಂದು ಕಲ್ಮಶಗಳನ್ನ ತೆಗೆದಾಕಿ ಎಂತ ಕ್ರಿಶ್ಚಿಯನ್ಗೆ ಮೆಚ್ಚುಗೆ ಹತ್ರ ಬರೋಣ. ಇಸ್ರೇಲ್ ಜನಗಳು ಏನು ಮಾಡೋರು? ಈ ಪ್ರಭುರಾತ್ರಿ ಭೋಜನ ಪಾಲ್ಗೊಳ್ಳೋದಕ್ಕಿಂತ ಮುಂಚೆ ಒಂದು ವಾರ ಮುಂಚೆ ಏನು ಮಾಡೋಕೆ? ಇಸ್ರೇಲ್ ಜನಗಳು ಮನೆಯಲ್ಲಿ ಏನು ಮಾಡೋಕೆ? ಮನೆಗಳಲ್ಲಿ ಏನು ಸಿದ್ಧತೆ ಮಾಡೋದು? ಜಿಲೇಬಿ, ಪಕೋಡ, ಜಾಂಗೀರು, ಮತ್ತೆ ಏನು ಮಾಡೋದು? ಏನು ಸಿದ್ಧತೆ ಏನು ಮಾಡೋದು? ಅದೇನು ದಿನ ಸ್ನಾನ ಮಾಡೋರು? ಅವ್ರು ಸ್ನಾನ ಮಾಡ್ತಾರೆ. ಕರೆಕ್ಟಾಗಿ ಹೇಳ್ರಿ. ನಾನು ಹೇಳಿದೆ ಹೌದು ಇಲ್ಲ, ಕರೆಕ್ಟಾಗಿ ಹೇಳ್ರಿ. ನೀವು ಕೇಳೋ ಪ್ರಶ್ನೆಗಳೆಲ್ಲ ಕರೆಕ್ಟಾಗಿ ಉತ್ತರ ಕೊಡಬೇಕು. ನಾನು ಕೇಳೋ ಪ್ರಶ್ನೆಗೆ ಒಂದು ಉತ್ತರ ಕೊಡೋದು. ಹೇಳ್ರಿ ಬುಧ, ಅದೇ ಹೆಂಗೆ? ನೀವು ಹೇಳೋದು ತಪ್ಪೇ ಇಲ್ಲ ಬುಧ, ಕರೆಕ್ಟ್, ಆಬ್ಸಲ್ಯೂಟ್ಲಿ ಕರೆಕ್ಟ್. ಮುಖ್ಯವಾದ ಒಂದು ಪಾಯಿಂಟ್ ಇದೆ. ಹೇಳಿ, ಏನು ಮಾಡ್ತಾರೆ ಇಸ್ರೇಲ್ ಜನಗಳು? ಆ ಕಾಲದಲ್ಲಿ ಏನು ಮಾಡೋರು ಇಸ್ರೇಲ್? ಒಂದು ವಾರ ಅದನ್ನು ಕಂಪ್ಲೀಟಾಗಿ ಕೆಲಸ ಮಾಡೋರು. ಕರೆಕ್ಟ್ ಬುಧ. ಅದರ ಮನೇಲಿ ಏನು ಮಾಡೋರು? ಎಲ್ಲೇ ಹುಳಿ ಇರಬಾರ್ದು ಗೊತ್ತಾ? ಮನೇನ ಕ್ಲೀನ್ ಮಾಡೋರು. ಗೋಡೆಗಳಿರ್ತಾವೆ ಗೊತ್ತಾ, ಫಂಗಸ್ಸು, ಅದು ಯಾವುದೂ ಇರಬಾರ್ದು, ಎಲ್ಲ ತೆಗೆದು ಬಿಡೋರು. ಯಾಕಂದರೆ ಹುಳಿ ಏನು ಮಾಡೋರು ಅಂತಂದರೆ ಇವರ ಆಹಾರನ ಏನು ಮಾಡೋದು? ಸೇರಿಸೋದು. ಅದೇ ಥರ ನಮ್ಮಲ್ಲಿ ಇದೆ ಗೊತ್ತಾ ಹುಳಿ. ನಮ್ಮಲ್ಲಿ ಇತ್ತಲ್ಲ ಹಳೆ ಹುಳಿಗಳೆಲ್ಲ ಐತಾ ಇಲ್ವಾ? ಯಾವುದಿಲ್ಲ, ಎಲ್ಲರಲ್ಲೂ ಐತೆ, ಎಲ್ಲ ಸೂಪರ. ನಮ್ಮಲ್ಲೂ ಇದೆ, ನಿಮ್ಮಲ್ಲೂ ಐತೆ, ಎಲ್ಲರಲ್ಲೂ ಇದೆ. ನಾವೇನು ಮಾಡಬೇಕು? ನಾವೇನು ಮಾಡ್ಬೇಕು ಇವಾಗ? ಪರೀಕ್ಷೆ ಮಾಡಿ ನಮ್ಮ ಇರೋಂಥ ಎಲ್ಲ ಕಲ್ಮಶನ ತೆಗೆದಕ್ಕೆ ಆದಷ್ಟೇ ಏನು ಮಾಡ್ಬೇಕು? ನಾವು ಪ್ರಯತ್ನ ಮಾಡಬೇಕು. ಅಲ್ಲರ ಪ್ರಯತ್ನ ಮಾಡಿದ್ರೆ ದೇವ್ರು ನಮ್ಗೆ ಸಹಾಯ ಮಾಡ್ತಾರೋ ಇಲ್ವೋ? ಅಡೇ ಮಾಡ್ತಾರೆ ಅಲ್ವರ. ಅದಕ್ಕೆ ದಾವೀದ್ ಏನು ಕೇಳ್ತಾನೆ? ದಾವೀದ್ ಏನು ಕೇಳ್ತಾನೆ ದೇವ್ರ ಹತ್ರ? ನೋಡಿ ಓದೋಣ ಅಂತೀನಿ. ದೇವ್ರೇ ಅವ್ನು ಪಾಪ ಮಾಡಿರ್ತಾನೆ. ಏನು ಕೇಳ್ತಾನೆ? ದೇವ್ರೇ ನನಗೇನು ಕೊಡು? ಸಾಮ್ಸ್ 51 10 9 ಮತ್ತು 10. ಕೀರ್ತನೆ 51 9 ಮತ್ತು 10 ಓದಿ. ಹೋದ್ರಿ 51ನೇ ಅಧ್ಯಾಯ 9 ಮತ್ತು 10.
ಅಲ್ಲರ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ಅಲ್ಲರ ಏನ್ರಿ ನಿನ್ನ ಮುಖವನ್ನು ನನ್ನಿಂದ ದೂರ ಮಾಡಬೇಡ ಅಲ್ಲರ. ನಾವೆಲ್ಲರೂ ಏನ್ರಿ ದ್ರೋಹಿಗಳೇ. ಅದರ ದೇವತೆ ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತ ನಮಗೆ ಶುದ್ಧ ಹೃದಯ ಏನು ಮಾಡ್ತಾರೆ ಕೊಡ್ತಾರೆ. ಅದರ ಕೃಪೆ ಕೊಟ್ಟು ಏನು ಮಾಡ್ತಾರೆ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆಯ ದೇವರು ಈ ಸಮಯದಲ್ಲಿ ಒಳ್ಳೆಯ ಒಂದು ಆಹಾರವನ್ನು ಕೊಟ್ಟಿದ್ದಾರೆ ಅಲ್ವಾ. ಸಹೋದರ ತುಂಬ ಸ್ಪಷ್ಟವಾಗಿ ಆ ವಿಷಯವನ್ನು ಮಾತಾಡ್ತಾರೆ. ಏನಿದೆ ಇವತ್ತು ಸಬ್ಜೆಕ್ಟ್ನ ಹೆಡ್ಲೈನ್ಸ್ ಕೇಳಿದ್ರಾ? ಯಾವ ಒಂದು ವಿಷಯದ ಮೇಲೆ ಸಹೋದರ ಮಾತಾಡಿದ್ರು? ಪ್ರೀತಿ ನೀತಿ. ನೀವೇ ಹೆಸರು ಇಟ್ಟಿದ್ದೀರಾ? ಬೇರೆ ಏನಿತ್ತು? ಬೇರೆ ಏನು ಕಲ್ತೀವಿ ಅದರಲ್ಲಿ? ರೈಟ್ ಅಲ್ವಾ? ಇಲ್ಲಿ ಕೇಳ್ಬಿಟ್ಟು ಬಾಗಿಲ ಹತ್ರ ಹೋಗ್ಬೇಕಾದ್ರೆ ಅಲ್ಲೇ ಮರ್ತೋಗ್ಬಿಟ್ರೆ ಅಲ್ವಾ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡೋಕ್ಕಾಗಲ್ಲ. ಕರೆಕ್ಟ್ ಕ್ಲಾಸ್ ಎಲ್ಲ ನೆನಪಿಟ್ಕೊಂಡು ಡಿವಿಷನ್ ಮಾಡಬೇಕು. ದೇವರ ನೀತಿ, ದೇವರ ಪ್ರೀತಿ. ಓಕೆ, ಬೇರೆ ಇನ್ನೇನು ಪಾಯಿಂಟ್? ನಮ್ಮ ಆಲೋಚನೆಗಳು. ಆಲೋಚನೆ ಏನು ಮಾಡಬೇಕು? ತುಂಬ ವಿಷಯನ ಮಾತಾಡೋದು. ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಧರ್ಮಶಾಸ್ತ್ರದ ಒಂದು ವಿಷಯ ತಗೊಂಡಾಗ ಅದನ್ನು ಎಷ್ಟು ಮಟ್ಟಿಗೆ ಅಲ್ಲಿದ್ದಂಥ ಇಸ್ರೇಲ್ ಜನರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಅನ್ನೋ ವಿಷಯನ ನಾವು ನೋಡೋದು. ನಾವು ಆ ರೀತಿ ಇರ್ಬೋದು. ಯಾಕಂದ್ರೆ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನ ನೆರವೇರ್ಸಕ್ಕೆ ಬಂದ್ರ ಇಲ್ಲ ನಾಶ ಮಾಡಕ್ ಬಂದ್ರ? ನೆರವೇರ್ಸಕ್ಕೆ. ಕರೆಕ್ಟ್ ಅಲ್ವಾ? ಯಾವ ರೀತಿ ಅದನ್ನ ನೆರವೇರಿಸಿದ್ರು? ಅದನ್ನ ಎಲ್ಲ ವಿಷಯವನ್ನ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅವ್ರ ಕೈಲಿ ಏನಾಯ್ತು? ಅದನ್ನ ನೆರವೇರ್ಸಕ್ಕಾಯ್ತು. ಇಲ್ಲ ಅಂದ್ರೆ ಸದಸ್ಯರ ಪರಿಸರ ಅವ್ರೇನ ಅರ್ಥ ಮಾಡ್ಕೊಂಡಿದ್ರೆ? ಕರೆಕ್ಟ್ ಅಲ್ವಾ? ಅದ್ರ ನಿಜವಾದ ಪ್ರೀತಿ ಏನೋ, ಅದರಲ್ಲಿರುವಂತ ನ್ಯಾಯವೇನೋ ಪ್ರತಿಯೊಂದನ್ನು ಕೂಡ ಏನ್ ಮಾಡಿದ್ರು ಕರ್ತನಾದ ಯೇಸು ಕ್ರಿಸ್ತನು ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆ ವಿಷಯವನ್ನ ಹೇಳ್ತಾರೆ. ಬ್ರದರ್ ಹೇಳ್ಬೇಕಾದ್ರೆ ಒಂದು ಪಾಯಿಂಟ್ ಹೇಳೋದಲ್ವಾ, ಧರ್ಮಶಾಸ್ತ್ರವನ್ನ ಇಸ್ರೇಲ್ ಜನರು ಏನ್ ಮಾಡಕ್ಕಾಗ್ಲಿಲ್ಲ, ನೆರವೇರಿಸಕ್ಕಾಗಲಿಲ್ಲ. ಯಾಕಂದ್ರೆ ಅವರಿರುವಂತ ನಿರ್ಬಲ ಅವಸ್ಥೆ ಅಲ್ವಾ, ಬಿದ್ದೋಗಿರೋ ಶರೀರ ನೆರವೇರಿಸಕ್ಕಾಗಲಿಲ್ಲ. ಆದ್ರೆ ಮುಖ್ಯವಾಗಿ ಅದರಲ್ಲಿರುವಂತ ಮುಖ್ಯವಾದ ವಿಷಯಗಳೇನ್ ಮಾಡಿದ್ರು ಅವರು ಅರ್ಥ ಮಾಡ್ಕೊಂಡಿಲ್ಲ. ಧರ್ಮಶಾಸ್ತ್ರ ಸರಿಯಾಗಿ ಮೊದಲೇ ಮಾಡ್ಕೊಂಡಿಲ್ಲ, ಅರ್ಥ ಮಾಡ್ಕೊಳ್ಳಿ ನೆರವೇರಿಸೋದಲ್ಲಿ ಇರುತ್ತೆ. ಅದ್ ಮಾತ್ರ ಅಲ್ಲ, ಕ್ರಿಸ್ತನ ಪ್ರೀತಿ ಸರಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನೋಡ್ಬೇಕಾದ್ರೆ ಅದನ್ನ ಏನ್ ಮಾಡ್ತಾರೆ, ಅಲ್ಲಿರುವಂತ ನೀತಿ ಮತ್ತೆ ಪ್ರೀತಿನ ಏನ್ ಮಾಡಿದಿರಾ ನೀವು, ಅದನ್ನ ಮಾಡ್ತಾರೆ. ಅದಕ್ಕೆ ಬ್ರದರ್ ಹೇಳ್ಬೇಕಾದ್ರೆ ಈ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡು ಫಸ್ಟ್ ಅದರಂತೆ ಇನ್ನೊಬ್ಬರಿಗೆ ಹೇಳುವಂಥವ್ರು ಏನಾಗಿರ್ತಾರೆ ಪರಲೋಕ ರಾಜ್ಯದಲ್ಲಿ? ದೊಡ್ಡವರಾಗಿರ್ತಾರೆ. ಅರ್ಥ ಮಾಡ್ಕೊಂಡು ಅದರಂತೆ ಹೇಳುವವರು, ಹೇಳ್ದಿರೋರು ಚಿಕ್ಕರೆ. ಅದರಂತೆ ಹೇಳುವವರು ಅಂದ್ರೆ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ತಾನು ಅದರಂತೆ ನಡೆದು ಅದರಂತೆ ಹೇಳುವವರು ಏನಾಗಿರ್ತಾರೆ? ದೊಡ್ಡವರಾಗಿರ್ತಾರೆ. ನಡೀದೇ ಹೇಳುವವರು ಏನಾಗಿರ್ತಾರೆ ಅಲ್ವಾ? ಸಾರಿ ನೋಡ್ಬೇಕಾದ್ರೆ ವಿಷಯಗಳೇ ಇಷ್ಟೊಂದು ವಿಷಯ ನೋಡಿ ಬ್ರದರ್, ಎಷ್ಟು ಪಾಯಿಂಟ್ ಹೇಳಿ. ಆ ಒಂದು ಕೋಪ ಇರ್ಬೋದು, ಕೋಪದ ವಿಷಯ ತಗೊಂಡಾಗ ಎಷ್ಟು ಪಾಯಿಂಟ್ ಇದೆ. ಕೋಪದ ಮೊದಲನೇ ಒಂದು ಬಿಗಿನಿಂಗ್ ಏನಪ್ಪಾ ಅಂದ್ರೆ, ಒಂದು ಕೊಲೆ ಅನ್ನೋದಕ್ಕೆ ಏನಪ್ಪಾ ಅಂದ್ರೆ ಮೂಲ ಕಾರಣ ಏನಿದೆ? ಕೋಪ. ಕರೆಕ್ಟಾ? ಪ್ರತಿಯೊಂದು ಕೊಲೆಗೆ ಮೂಲ ಕಾರಣ ಏನಿದೆ? ಬೈ ಮಿಸ್ಟೇಕ್ ಆಗಿ ಕೊಲೆ ಮಾಡೋದಕ್ಕೂ ಪ್ಲಾನ್ ಮಾಡಿ ಕೊಲೆ ಮಾಡೋದಕ್ಕೆ ಏನಿದೆ ಡಿಫ್ರೆನ್ಸ್ ಇದೆಯಾ? ಒಬ್ಬನ ಪ್ಲಾನ್ ಮಾಡಿ ಕೊಲೆ ಮಾಡ್ತೀನಿ ಅಂದ್ರೆ ಕಾರಣ ಏನು? ಅವನ್ನ ಹಾಗೆ ಮಾಡಿರ್ತೀವಿ, ದ್ವೇಷ ಹುಟ್ಟಿರುತ್ತೆ. ಅದು ಎಲ್ಲಿಂದ ಬಂದಿರುತ್ತೆ? ಮೊದಲು ಮೈಂಡಲ್ಲೇ ಬಂದಿರುತ್ತಲ್ವಾ. ಪ್ರತಿಯೊಂದು ವಿಷಯನ ಬಿಗಿನಿಂಗ್ ಎಲ್ಲಿದೆ? ನಮ್ಮ ಆಲೋಚನೆ. ನಮ್ಮ ಆಲೋಚನೆ ಕಂಟ್ರೋಲ್ ಮಾಡಿದ್ರೆ ನಮ್ಮ ಹೊರಗಿನ ಎಲ್ಲ ವಿಷಯ ಏನಾಗುತ್ತೆ ನೋಡ್ರೆ. ಕೋಪವನ್ನ ನಾವು ಬೆಳೆಸ್ಬಿಟ್ಟು ಅಲ್ವಾ, ಎಲ್ಲಾದ್ರೂ ಯಾವತ್ತೋ ಒಂದ್ಸರಿ ಏನಾಗುತ್ತೆ ಅದು ಕೊಲೆವರೆಗೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು. ಇವತ್ತು ಕೂಡ ನಾವು ಕೋಪವನ್ನು ಬೆಳೆಸ್ಕೊಂತೀವಿ ಅಂದ್ರೆ ಕೊಲೆ ಮಾಡಲ್ಲ. ಕರೆಕ್ಟಾ? ಯಾಕೆ? ಕೊಲೆ ಮಾಡಕ್ ನಮ್ಗೆ ಏನಿಲ್ಲ ಇಲ್ಲ. ಆದ್ರೆ ಮೈಂಡಲ್ಲಿ ಏನಾಯ್ತು ನೋಡ್ರಿ, ಅಷ್ಟ್ರ ಮಟ್ಟಿಗೆ ಸಹೋದರ ಮೇಲೆ ದ್ವೇಷ ಬೇಡ. ಬೆಳೆದ್ರೆ ಒಂದು ಪಾಯಿಂಟ್ ಹೇಳಿದ್ರು, ಏನೇ ಇದ್ರೆ ಏನ್ ಮಾಡ್ರಿ, ಮಾತಾಡ್ಕೊಟ್ರಿ. ಫೇಸ್ ಟು ಫೇಸ್ ಏನ್ ಮಾಡ್ರಿ, ಈ ಗುಣಗಳನ್ನ ಏನ್ ಮಾಡ್ರಿ, ಕಲೀರಿ. ಓಪನ್ ಆಗಿ ಏನ್ ಮಾಡ್ರಿ, ಮಾತಾಡಿ ಏನಿದ್ದನ್ನ ಏನ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳೋಂಥ ಗುಣಗಳನ್ನ ಬೆಳೆಸ್ಕೊಳ್ಳೋದು ದೇವ್ರ ಮಕ್ಕಳಿಗೆ ತುಂಬಾ ಒಳ್ಳೇದಾಗಿರುತ್ತೆ. ಅದ್ ಮಾತ್ರವಲ್ಲ, ನೋಡ್ಬೇಕಾದ್ರೆ ಈ ಕೋಪ ಒಂದು ಕಾರಣದಿಂದ ಸೈತಾನ ಏನ್ ಮಾಡ್ದ, ಎಷ್ಟು ದೊಡ್ಡ ಒಂದು ತಪ್ಪು ಮಾಡ್ದಲ್ವಾ. ಆತನ ಕೋಪ ಮೈನಾಗಿ ಯಾರ ಮೇಲೆ ಇತ್ತು? ದೇವರ ಮೇಲೆ ಇತ್ತು ಅಲ್ವಾ. ದೇವರ ವಿಷಯನ ಈ ಪ್ರಪಂಚಕ್ಕೆ ಯಾವ ರೀತಿ ತಿಳಿಸ್ಕೊಟ್ಟಿದ್ದಾನೆ ನೋಡ್ರಿ. ದೇವರ ಮೇಲೆ ಇದ್ದಂತ ಕೋಪನ ದೇವರ ಹೆಸರೇ ಏನ್ ಮಾಡಿದ್ದಾನೆ, ಸಂಪೂರ್ಣವಾಗಿ ಕೆಡಿಸ್ಬಿಟ್ಟಿದ್ದಾನೆ. ಅಂದ್ರೆ ಕೊಲೆ ಅಂದಾಗ ಒಬ್ಬರ ಹೆಸರನ್ನ ಕೆಡಿಸೋದು ಕೂಡ ಏನಾಗಿದೆ, ಅದು ಕೊಲೆಗೆ ಸಮಾನವಾಗಿದೆ. ಆ ರೀತಿಯಾಗಿ ಸೈತಾನ್ ಮಾಡೋಂಥ ವಿಷಯವನ್ನು ನೋಡ್ತೀವಿ. ಎರಡಾಗಿ ನೋಡ್ಬೇಕಾದ್ರೆ ವ್ಯಭಿಚಾರದ ಬಗ್ಗೆ ಸಹೋದರ ಮಾತಾಡೋದು ಅಲ್ವಾ. ಕೈಗಿನ ಲೋಕದ ದೇವ್ರ ಮಕ್ಕಳು ನೋಡ್ಬೇಕಾದ್ರೆ ನಾವು ಯಾವ ರೀತಿ ನಡಿಬೇಕು ನೋಡಿ ದೇವ್ರ ಬಗ್ಗೆ ನಮ್ಗೆ ಏನ್ ಮಾಡ್ತಿದೆ ಸ್ಪಷ್ಟವಾಗಿ ಹೇಳ್ಕೊಡ್ತೀವಿ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಒಂದು ವಿಷಯವನ್ನ ಯೋಚನೆ ಮಾಡೋದಕ್ಕೂ ಆಲೋಚನೆ ಮಾಡೋದಕ್ಕೆ ಏನಿದೆ ಡಿಫ್ರೆನ್ಸ್ ಇದೆ. ನಾವು ಯಾವ ರೀತಿ ಅದನ್ನ ಆಲೋಚನೆ ಮಾಡ್ತೀವಿ, ಯಾವ ರೀತಿ ಯೋಚನೆ ಮಾಡ್ತೀವಿ ಅಲ್ವಾ. ಅದಕ್ಕೆ ಒಂದು ವಿಷಯ ಹೇಳ್ತಾರಲ್ವಾ, ನಾವ್ಯಾರು ನಮ್ಮ ತಲೆ ಮೇಲೆ ಹಕ್ಕಿ ಯಾರನ್ನ ಏನ್ ಮಾಡೋಕ್ಕಾಗಲ್ಲ,
ತಡೆಯಕ್ಕಾಗಲ್ಲ. ಆದ್ರೆ ತಲೆಯಲ್ಲಿ ಅಕ್ಕಿ ಗೂಡು ಕಟ್ಟದ ಏನ್ ಮಾಡ್ಬೋದು, ತಡಿಬೋದು. ಕರೆಕ್ಟಾ? ಹೋಗ್ತಾ ಇರ್ತೀವಿ, ನಾನಾ ಆಲೋಚನೆ ಬರುತ್ತೆ, ಅದನ್ನ ಸ್ಕಿಪ್ ಮಾಡಿ ಹೋಗುವಂತ ಅವಕಾಶ ಒಂದು ವಿಷಯ ಯಾರ ಕೈಲಿದೆ? ನನ್ನ ಕೈಲಿ ಇಲ್ಲ. ಮತ್ತೆ ಅದನ್ನ ಮತ್ತೆ ಮೆಲುಕಾಗ್ತೀನಿ ಅನ್ನೋದು ಅದು ಕೂಡ ಯಾರ ಕೈಲಿದೆ? ನನ್ನ ಕೈಲಿದೆ. ನಮ್ಮ ಆಲೋಚನೆ ಮೇಲೆ ದೇವರ ಮಕ್ಕಳು ಏನ್ ಮಾಡ್ಬೇಕು? ನಿಗಾ ಇಡ್ಬೇಕು. ಅದಕ್ಕೆ ಬ್ರದರ್ ಹೇಳ್ಬೇಕಾರೆ ನಾವು ದೇವರ ಕೃಪಾಸನದ ಮುಂದೆ ಏನಾಗ್ತಿದ್ವಿ? ಹೋಗ್ತಾ ಇದ್ವಿ. ಹೋಗ್ಬೇಕಾರೆ ಹೆಂಗಿರ್ಬೇಕು? ನಾವೇನಾದ್ರೂ ಈ ನಿಜವಾದ ಕೃಪಾಸನದ ಹೋಗಿದ್ರೆ ಬಾಗ್ಲು ದಾಟಲ್ಲ ನಾವು, ಅಲ್ಲೇ ಫ್ಲಾಟ್. ಕರೆಕ್ಟಾ? ಅಷ್ಟು ಪರಿಶುದ್ಧರಾಗಿರ್ಬೇಕು. ಅವ್ರೇನೋ ತಪ್ಪು ಮಾಡಿದ್ರೆ ಏನಾಗ್ತಿತ್ತು? ಅಲ್ಲೇ ದೇವ್ರು ಸಾಯಿಸ್ತಾ ಇದ್ರು ಅವ್ರನ್ನ, ಅಲ್ವಾ? ದೇವರ ಮನುಷ್ಯರ ಹೃದಯವನ್ನ ನೋಡೋರಾಗಿದ್ದಾರೆ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಳು ಇವತ್ತು ದೇವ್ರು ನಮ್ಮ ಹೃದಯದ ಆಲೋಚನೆ ಬಗ್ಗೆ ತುಂಬಾ ಕೇರ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದೇವರ ಕೃಪಾಸನದ ಹೋಗ್ಬೇಕಾದ್ರೆ ಪ್ರತಿ ಬಾರಿ ನಾವು ಯಾವ ರೀತಿ ಹೋಗಕ್ಕಾಗುತ್ತೆ ಅಂದ್ಮೇಲೆ ನಮ್ಮ ಬೆಲೈನತೆಯಿಂದ ದೇವ್ರ ಹತ್ರ ಹೋಗಿ ನಾವು ಕೇಳ್ಬೋದು. ಅದೇ ಮನಪೂರ್ವಕ ತಪ್ಪು ಮಾಡಿ ದೇವ್ರ ಕೃಪಾಸನದ ಮುಂದೆ ಹೋಗಕ್ಕಾಗುತ್ತಾ? ತಪ್ಪು ಗೊತ್ತಿದ್ದು ಮಾಡಿ ದೇವ್ರ ಕೃಪಾಸನ ಮುಂದೆ ಹೋಗಕ್ಕಾಗುತ್ತಾ? ಆಗಲ್ಲ. ಪ್ರಾರ್ಥನೆ ಹೋಗಕ್ಕಾಗಲ್ಲ. ಕ್ರಿಸ್ತನ ದೇವ್ರ ಹತ್ರ ಸಂಪರ್ಕ ಇಟ್ಕೊಳಕ್ಕಾಗಲ್ಲ. ದೇವ್ರು ನಮ್ಗೂ ಏನಾಗಲ್ಲ, ಕನೆಕ್ಷನ್ಸ್ ಇರಲ್ಲ. ಆ ರೀತಿ ಆಗದೆ ಹಾಗೆ ಇಂಥ ವಿಷಯಗಳೆಲ್ಲ ಏನ್ ಮಾಡೋಣ, ನಾವು ಆದಷ್ಟು ಬದಲಾವಣೆ ಮಾಡ್ಕೊಳ್ಳೋಣ. ಮತ್ತೆ ಆಣೆ ಇಡೋದಾಗ್ಲಿ ಅಲ್ವಾ, ನಮ್ಮ ಮಾತು ಯಾವಾಗಲೂ ಹೆಂಗಿರ್ಬೇಕು? ಹೌದು, ಇದು ದೇವ್ರ ಮೆಚ್ಚುಗೆ ಆಗಿರುತ್ತೆ. ಒಂದ್ ವೇಳೆ ಈ ರೀತಿ ನಾವೇನಾದ್ರಿಂದ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ಜನ ನಮ್ದೇ ಹೋಗ್ಬೋದು. ಆದ್ರೆ ನಾವು ಹಾನೆಸ್ಟ್ ಆಗಿರೋದು ಯಾರು ಗೊತ್ತೋ? ದೇವ್ರ ಅಂತ ವಿಷಯಗಳು ಏನ್ ಮಾಡ್ತಾರೆ, ಎದುರು ನೋಡ್ತಾರೆ. ಒಂದ್ ವೇಳೆ ನಮ್ ನಿಜ ಇತ್ತು ಅಂದ್ರೆ ನಮ್ಮ ಮೇಲೆ ಅಪ್ಪಾದ ಹೊಡ್ಸಿದ್ರು, ದೇವ್ರು ಮತ್ತೆ ಏನ್ ಮಾಡ್ತಾರೆ, ಅದನ್ನ ಒಂದಲ್ಲ ಒಂದಿನ ಅವ್ರಿಗೆ ಏನ್ ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಆದ್ರೆ ನಾವು ಸುಳ್ಳು ಮಾಡಿ, ನಾವು ತಪ್ಪು ಮಾಡಿ, ಆಣೆ ಮಾಡಿ ಕೊನೆಗೆ ಸಿಗ್ಲಾಕೊಂಡ್ರೆ ಚೆನ್ನಾಗಿರುತ್ತಾ? ದೇವ್ರ ಮಕ್ಳು ಅದನ್ನೆಲ್ಲ ನೋಡ್ರಿ, ಎಷ್ಟೊಂದು ವಿಷಯವನ್ನ ಸವಾಲು. ರಿವೆಂಜ್ ಏನ್ ಮಾಡ್ಬೇಡ್ರಿ, ಮುಯ್ಯಿಗೆ ಮುಯ್ಯೋ ತೀರಿಸುವಂತ ಕೆಲಸ ಯಾರ ಕೈಲಿದೆ? ಅದಕ್ಕೆ ದೇವ್ರು ಹೇಳಿದ್ದು ಅಲ್ವಾ, ನೀತಿನ ದೇವ್ರ ಏನ್ ಮಾಡ್ತಾರೆ, ಕೈಯಲ್ಲಿ ತಗೊಂಡಿದ್ರೆ. ರಿವೆಂಜ್ ದೇವ್ರ ಮಾಡ್ತಾರೆ. ಒಬ್ರು ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ಆ ರೀತಿ ದೇವ್ರು ನೀತಿ ಇಟ್ಟಿದ್ದಾರೆ. ಆದ್ರೆ ಅಲ್ಲಿ ಆತರ ಎಲ್ಲೂ ನಡೆದಿಲ್ಲ. ಹಲ್ಲಿಗೆ ಬದಲಾಗಿ ಎಲ್ಲ ಹಲ್ಲು ಉದುರಿಸೋದು, ಕೈಗೆ ಬದಲಾಗಿ ಅವನ್ನ ನಾಶ ಮಾಡಿ, ಇದೇ ನಡೆದಿರೋದು. ಅದಕ್ಕೆ ನೀತಿನ ಕರೆಕ್ಟ್ ಹ್ಯಾಂಡಲ್ ಮಾಡಕ್ ಮನುಷ್ಯನಿಗೆ ಗೊತ್ತಿಲ್ಲ. ಅದು ದೇವ್ರ ಕೈಯಲ್ಲಿದೆ. ದೇವ್ರೇನ್ ಮಾಡ್ತಾರೆ, ಮಾಡ್ತಾರೆ, ತಕ್ಕ ಸಮಯದಲ್ಲಿ ಮಾಡ್ತಾರೆ. ಅದಕ್ಕೆ ಬ್ರದರ್ ಹೇಳ್ಬೇಕಾರೆ ನೋಡ್ರಿ, ದೇವ್ರು ಆಬೇಲ್ ಮಾಡಿದಂತ ಪಾಪನ ಏನ್ ಮಾಡ್ತಾರೆ, ಎಲ್ಲಾನ ಸೆಟಲ್ ಮಾಡಿದ್ರು, ಫೈನಲ್ ಮಾಡಿದ್ರು, ಫೈಲ್ ಕ್ಲೋಸ್ ಮಾಡಿದ್ರು. ಇಸ್ರೇಲ್ ಜನರ ಮೇಲೆ ಏನ್ ಮಾಡಿದ್ರು, ಸರಿಯಾದ ನೀತಿನ ದೇವ್ರಿಗೆ ಮಾತ್ರ ಜಡ್ಜ್ಮೆಂಟ್ ಗೊತ್ತು. ಆ ಮುಯಿಗೆ ತೀರಿಸುವಂತ ಕೆಲಸವನ್ನ ದೇವ್ರ ಮಕ್ಕಳು ನಾವು ತಗೊಬಹುದು. ಇನ್ನು ಹೆಚ್ಚಾಗಿ ನೋಡ್ಬೇಕಾದ್ರೆ ನಾವು ಶತ್ರುಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂತ ವಿಷಯ ಖಂಡಿತವಾಗ್ಲೂ ದೇವ್ರ ಏನ್ ಮಾಡ್ತಾರೆ, ಯಾರನ್ನ ಬೇಕಾರೋ ಒಬ್ಬನ ನಡತೆ ದೇವರ ದೃಷ್ಟಿಗೆ ಹಿತವಾಗಿದ್ರೆ ಆತನ ಶತ್ರುಗಳು ಕೂಡ ಏನ್ ಮಾಡ್ತಾರೆ, ಮಿತ್ರನಾಗಿ ಮಾಡಿಸ್ಕೊಡ್ತಾರೆ. ದೇವರಿಂದ ಆಗುತ್ತೆ ಪುಸ್ತಕ ಸಹೋದರ. ಇದರಿಂದ ಎಲ್ಲ ವಿಷಯಗಳು ಏನ್ ಮಾಡೋಣ, ಮನಸ್ಸಲ್ಲಿ ಇಟ್ಕೊಳ್ಳೋಣ. ಇಲ್ಲೇ ನೋಡಿ ಎಷ್ಟೊಂದು ಹುಳಿ ಇದೆ. ಕರೆಕ್ಟಾ? ಇಲ್ಲಿ ಆಲೋಚನೆ ಮಾಡಿದ್ರೆ ಏನ್ ಕಾಣಿಸುತ್ತೆ? ಎಲ್ಲಿದೆ ಹುಳಿ? ಎಲ್ಲಿದೆ? ನಮ್ಮ ಮನೆಯಲ್ಲಿ ಇದೆಯಾ? ದೇವರ ವಾಸ ಮಾಡಂತ ಸ್ಥಳ ಇದೆಯಾ? ಆ ಆಲಯದಲ್ಲಿ ಇಂಥ ಹುಳಿ ಎಲ್ಲ ಇದೆಯಾ? ಈ ಹುಳಿನ ತೆಗೆದಾಕುವಂತ ಕೆಲಸ ಮಾಡ್ಬೇಕಾ? ಅವ್ರಿಗೆ ಎಷ್ಟೊಂದು ಹುಳಿ ಇದೆ. ಪಸ್ಕ ಬರ್ತಾ ಇದೆ. ಆ ಹುಳಿನ ತೆಗೆದಾಕದೆ ಹೋಗಿ ಆ ಪಾತ್ರೆಯಲ್ಲಿ ಪಾನ ಮಾಡೋದ್ರೆ ನಮ್ಗೆ ಏನಾದ್ರೂ ಪ್ರಯೋಜನ ಆಗುತ್ತಾ? ದೇವ್ರು ಮೆಚ್ತಾರ? ದೇವ್ರನ್ನ ಸಂತೋಷ ಪಡಿಸಕ್ಕಾಗುತ್ತಾ? ಖಂಡಿತ ಆಗಲ್ಲ. ಆ ಟೈಮಲ್ಲಿ ಅದನ್ನ ಮಾಡಿ ಮುಗಿಸ್ಬೋದು ಅಷ್ಟೇ, ಹೊರನೋಟಿಕೆ. ಆದ್ರೆ ದೇವ್ರಂತೂ ನಮ್ಮ ಆ ಒಂದು ಪಾತ್ರೆಯಲ್ಲಿ ನಾವು ಪಾನ ಹಾಕಿದಾಗ ದೇವ್ರ ಸಂತೋಷ ಪಡೋದೇ ಇಲ್ಲ. ಇಂಥ ಹುಳಿಗಳನ್ನ ತೆಗೆದಾಕಕ್ಕೆ ದೇವರ ಕೃಪಾಸನ ಇದೆ, ತೆಗೆದಾಕನ ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ಬ್ರದರ್ ಕೊನೆಯದಾಗಿ ಹೇಳ್ದಾಗೆ ತುಂಬಾ ಪಾಯಿಂಟ್ ದಯವಿಟ್ಟು ರೆಕಾರ್ಡ್ ಇದ್ರೆ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ಒಂದಲ್ಲ 10 ಸರಿ ಬೇಕಾದ್ರೆ ಕೇಳಿ. ನಾನೆಲ್ಲ ಕೆಲವೊಂದು ಟಾಪಿಕ್ಸ್ ಎಲ್ಲ ನನಗೆ ಇಷ್ಟ ಆದ್ರೆ ಅಷ್ಟೇ ಮಾಡೋದು. ಏನ್ ಮಾಡ್ತೀನಿ, 5-6 ಸರಿ ಕೇಳ್ತಾರೆ. ನನ್ನ ಮೈಂಡ್ ಏನ್ ಮಾಡುತ್ತೆ, ಇನ್ನೊಂದ್ಸರಿ ಕೇಳಿದಾಗ ಈ ಪಾಯಿಂಟ್ ನನ್ನ ಮೊದಲು ಸಬ್ಜೆಕ್ಟ್ ಕೇಳೇ ಇಲ್ವಲ್ಲಪ್ಪ ಅನ್ಸ್ಬಿಡುತ್ತೆ. ನಾನು ಮೊದಲು ಕೇಳಿದಾಗ ಈ ಪಾಯಿಂಟ್ ನನ್ನ ಮೈಂಡೇ ಬರಲಿಲ್ಲ, ಮತ್ತೆ ಕೇಳ್ಬೇಕು. ಯಾಕಂದ್ರೆ ನಾವು ನಮ್ಮ ಆಲೋಚನೆ ಆ ರೀತಿ ಇರುತ್ತೆ, ಇಲ್ಲಿ ಕುತ್ಕೊಂಡಿರ್ತೀವಿ, ಎಲ್ಲೋ ಮೈಂಡ್ ಹೋಗಿರುತ್ತೆ, ಯಾವುದೋ ಪಾಯಿಂಟ್ ಮಿಸ್ ಮಾಡಿರ್ತೀವಿ. ಅದು ನಮ್ಮ ಜೀವನಕ್ಕೆ ತುಂಬಾ ಅವಶ್ಯಕವಾಗಿ ಬೇಕಾಗಿರುತ್ತೆ, ಅದು ನಾವು ಗಮನಿಸಿರಲ್ಲ. ಮತ್ತೆ ಏನ್ ಮಾಡ್ರಿ, ಟೈಮ್ ಇದ್ದಾಗ ಕೇಳ್ರಿ, ಅದು 2-3 ಸರಿ ಕೇಳ್ರಿ, ಮನಸ್ಸಲ್ಲಿ ನಾಟುವಂತ ಇರ್ಲಿ ಅಲ್ವಾ? ಇಲ್ಲದಿದ್ರೆ ಏನಾಗಿರ್ತೀವಿ ನಾವು ಪರಲೋಕದಲ್ಲಿ ಚಿಕ್ಕವರಾಗ್ಬೇಕಾ ದೊಡ್ಡವರಾಗ್ಬೇಕಾ ಯಾರ ಕೈಲಿದೆ? ಅದರಂತೆ ಮಾಡಿ ಅದರಂತೆ ಈ ನೀವು ಎಜ್ರಾ ಪುಸ್ತಕ ನೋಡ್ಬೇಕಾದ್ರೆ ಎಜ್ರಾ 7ನೇ ಅಧ್ಯಾಯ 10ನೇ ವಾಕ್ಯ ಕನ್ನಡದಲ್ಲಿ ಓದಿ. ಒಂದು ಒಳ್ಳೆ ಒಂದು ವಾಕ್ಯ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಎಜ್ರಾ 7ನೇ ಅಧ್ಯಾಯ 10ನೇ ವಾಕ್ಯ. ಎಜ್ರಾ 7ನೇ ಅಧ್ಯಾಯ 10ನೇ ವಾಕ್ಯ. ಅವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡನು. ನೋಡಿದ್ರೆ ಏನ್ ಮಾಡಿದಂತೆ ಎಜ್ರಾ ಧರ್ಮಶಾಸ್ತ್ರ ಓದ್ಬಿಟ್ಟು ಏನ್ ಮಾಡ, ಇಸ್ರೇಲ್ ಜನರಿಗೆ ಹೇಳೋಣ ಫಸ್ಟ್, ಆಮೇಲೆ ನಾನು ಫಾಲೋ ಮಾಡೋಣ ಅಂದ್ರ
ಏನಂತ ಡಿಸೈಡ್ ಮಾಡದಂತೆ, ಫಸ್ಟ್ ನಾನು ಅನುಸರಿಸ್ತೀನಿ, ಆಮೇಲೆ ಇನ್ನೊಬ್ರಿಗೆ ಏನ್ ಮಾಡ್ತೀನಿ, ರೀಚ್ ಮಾಡ್ತೀನಿ ಅಂತ ಹೃದಯದಲ್ಲಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರಂತೆ ದೃಢವಾಗಿ. ಸೊ ದೇವ್ರ ಮಕ್ಳು ನಾವೇ ಹೇಗಿರ್ಬೇಕು, ಇದೇ ಡಿಸಿಷನ್ ತಗೊಂಡ್ಬೇಕು. ಕರೆಕ್ಟಾ? ನಾನ್ ಫಾಲೋ ಮಾಡ್ತೀನಿ, ನಾನು ಅದ್ರ ಪ್ರಕಾರ ನಡೀತೀನಿ, ನಾನು ಯಾವ ಪ್ರಕಾರ ನಡೀತೀನೋ, ನಂಗೆ ಏನ್ ನಡೆದಿದ್ದೀನೋ ಅದನ್ನೇನ್ ಮಾಡ್ತೀನಿ ಬೇರೆಯವ್ರಿಗೆ ಹೇಳ್ತೀನಿ ಅನ್ನೋ ರೀತಿಯಲ್ಲಿ ನಾವೇನಾಗ್ಬೇಕು, ಬೆಳಿಬೇಕು. ಸೊ ಹಾಗಾಗಿ ಮಾಡ್ಬೇಕಾದ್ರೆ ಪರಲೋಕದಲ್ಲಿ ದೊಡ್ಡವರಾಗಿರೋದು ಚಿಕ್ಕವರಾಗಿರೋದು ನಮ್ಮ ಕೈಲಿ ಇವತ್ತು ನಮ್ಗೆ ಕೊಟ್ಟಿರುವಂತ ಅವಕಾಶದಲ್ಲಿದೆ. ಇನ್ನು ಹೆಚ್ಚಾಗಿ ಹೋದ್ರೆ ದೇವರ ಸನ್ನಿಧಿಯಲ್ಲಿ ಸಮಯ ಇದೆ ನಮಗೆ. ಏನಂತ? ನಮ್ಮ ಹೃದಯ ಶುದ್ಧವಾಗಿ ಇಲ್ದೇ ಇದ್ರೆ ಅಲ್ವಾ, ಶುದ್ಧ ಹೃದಯವನ್ನ ದಾವೀದನ ಹೇಳಿದಂತೆ ಏನ್ ಮಾಡ್ತಾರೆ, ಪ್ರಾರ್ಥನೆ ಕೇಳ್ತಾರಲ್ವಾ, ಆ ರೀತಿ ಏನ್ ಮಾಡ್ಬೋದು. ಇನ್ನು ಕೂಡ ಏನಾಗಿದೆ, ಸಮಯ ಇದೆ. ದಯವಿಟ್ಟು ಈ ಸಮಯನ ಎಲ್ಲಿ ಯೂಸ್ ಮಾಡಬೇಡಿ ಅಂದ್ರೆ ಆ ಪಾತ್ರೆಯಲ್ಲಿ ಕೈ ಇಡಬೇಕಾದ್ರೆ ಈ ಕೆಲಸ ಮಾಡ್ಬೇಕು. ರೈಟಾ? ದೇವರೇ ತಪ್ಪು ಮಾಡ್ಬಿಟ್ಟಿದ್ದೆ, ದಯವಿಟ್ಟು ಶುದ್ಧೀಕರಿಸುವಂತ ಕೆಲಸ ಇಷ್ಟು ಟೈಮ್ ಕೊಟ್ಟಿದ್ರು, ಇಲ್ಲಿ ಶುದ್ಧೀಕರಣ ಮಾಡ್ಕೊಳ್ದೆ ಅಲ್ಲೋಗ್ಬಿಟ್ಟು ಪಾತ್ರೆಯಲ್ಲಿ ಕೈ ಇಟ್ಕೊಂಡು ಏನ್ ಮಾಡ್ಬೇಡ್ರಿ ಅಂತ ಕೆಲಸ ಮಾಡ್ಬೇಕು. ದೇವ್ರು ನಮ್ಗೆ ಅದೇ ಒಂದು ಸ್ಪೆಷಲ್ ಒಂದು ಅವಕಾಶನ ಕೊಟ್ಟಿದ್ದಾರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಪಾಠವನ್ನ ಮತ್ತೆ ಮತ್ತೆ ಕೇಳ್ರಿ, ತುಂಬಾ ಪ್ರಯೋಜನವಾಗಿರುತ್ತೆ, ತುಂಬಾ ನಮ್ಮ ಜೀವನಕ್ಕೆ ತುಂಬಾ ಉಪಯೋಗವಾಗಿರುತ್ತೆ. ಈ ಒಂದು ಸಮಯದಲ್ಲಿ ಕೂಡ ಈ ಒಂದು ಸತ್ಯವೇದ ವಾಕ್ಯವನ್ನ ತಂದೆ ದೇವರು ನಮಗೆ ಕೊಟ್ಟಿದ್ದಾರೆ. ಇದೊಂದು ಸರಳವಾದ ರೀತಿಯಲ್ಲಿ ಇದನ್ನ ತಿಳಿಸ್ಕೊಡಂತ ನಮ್ಮ ಪ್ರೀತಿಯ ಸಹೋದರ ಅಂತ ರಾಜ್ಯವರೆಗೂ ಸವಿತವಾಗಿ ನಾವು ಕೃತಜ್ಞತೆನ ಸಲ್ಲಿಸರಾಗಿದ್ದೇವೆ. ಕೊನೆಯದಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸರಿಯರೇ, ಕೆಲವೊಂದು ಅನೌನ್ಸ್ಮೆಂಟ್ ಇದೆ. ಅಸ್ವಸ್ಥರಾಗಿರುವಂತಹ ಸಹೋದರ ಸಹೋದರಿಯರನ್ನ ನಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿಜ್ಞಾಪನೆ ಮಾಡ್ಕೊಳ್ತಾ ಇದೀವಿ. ಅವರ ಪ್ರಾರ್ಥನೆ ನೀವು ನೆನೆಸ್ಕೊಳ್ರಿ. ಮುಖ್ಯವಾಗಿ ಪ್ರಾರ್ಥನೆಯಲ್ಲಿ ಅಂದ್ರೆ ಏನ್ ಮಾಡ್ಬೇಕು, ಪ್ರಾರ್ಥನೆಯಲ್ಲಿ ದೇವರೇ ಅವರ ಕಾಯಿಲೆಗಳನ್ನ, ಅವರ ಕಷ್ಟಗಳನ್ನ, ಅವರ ಕಾಯಿಲೆಯಿಂದ ಏನ್ ಮಾಡ್ರಿ, ಅವ್ರನ್ನ ಬಿಡಿಸ್ಬಿಡ್ರಿ, ಎಲ್ಲ ರೋಗಗಳು ಏನಾಗ್ಬಿಡ್ಲಿ, ಗುಣವಾಗ್ಬಿಡ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕಾ? ಕರೆಕ್ಟ್ ಅಲ್ವಾ? ನಮ್ಮ ಪ್ರಾರ್ಥನೆ ಹೇಗಿರ್ಬೇಕು, ಏನೇ ರೋಗ ಇದ್ರು ಕಷ್ಟ ಇದ್ರು ಆ ನಂಬಿಕೆನ ಏನ್ ಮಾಡ್ಬಾರ್ದು, ದೇವ್ರ ಮೇಲೆ ಇರುವಂತ ನಂಬಿಕೆನ ಕಳ್ಕೊಂಬೇಕು. ಅವರ ದೃಢವಾದ ಹೋರಾಟನ ಕಷ್ಟಗಳ ಮಧ್ಯದಲ್ಲಿ ಹೋರಾಡುವಂತ ಒಂದು ವಿಷಯನ ಏನ್ ಮಾಡ್ಬಾರ್ದು, ಅವರು ಕಳ್ಕೊಂಬಾರ್ದು. ಅವ್ರಿಗೆ ಬಲಪಡಿಸುವಾಗ ಏನ್ ಮಾಡ್ಬೇಕು, ದೇವ್ರ ಚಿತ್ತ. ಕರೆಕ್ಟಾ? ಯಾರಿಗೆ ಎಂತ ರೋಗ ಕೊಡ್ತಾರೋ, ಎಂತ ಕಷ್ಟ ನಮ್ಗೆ ಆಗುತ್ತೆ. ಯಾಕಂದ್ರೆ ನಮ್ಮ ದೇಹವನ್ನ ಸಂಪೂರ್ಣವಾಗಿ ದೇವರಿಗೆ ಅರ್ಪಣೆ ಮಾಡಿದೀವಿ. ಅದು ಹೆಂಗ್ ಬೇಕಾದ್ರೆ ಏನಾಗುತ್ತೆ, ಹೋಗುತ್ತೆ. ಅದ್ರ ದೇವ ಚಿತ್ತಕ್ಕನುಸಾರವಾಗಿ ಈ ರೀತಿ ಏನ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಅವ್ರ ನಂಬಿಕೆಯಲ್ಲಿ ದೃಢವಾಗಿರುವಂತೆ, ಕೊನೆಯವರೆಗೂ ಮರಣದವರೆಗೂ ನಂಬಿಕಸ್ಥರಾಗಿರುವಂತೆ ಏನ್ ಮಾಡ್ರಿ, ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ರಿ ಅಲ್ವಾ. ಸೊ ಬೇರೆ ಏನಾದ್ರೂ ಅನೌನ್ಸ್ಮೆಂಟ್ ಇದೆಯಾ? ಇಲ್ಲ ಏನೋ ಮೆನ್ಷನ್ ಮಾಡಿಲ್ಲ. ಸೊ ವಾರದ ಎಲ್ಲ ಕೂಟಗಳೇನಾಗುತ್ತೆ ಪ್ರಕಾರ ನಡೆಯುತ್ತೆ, ನೀವು ಅಲ್ಲೇ ಎಲ್ಲದರಲ್ಲೂ ಪಾಲ್ಗೊಳ್ರಿ. ಅಷ್ಟೇ ಅಲ್ವಾ, ಅನೌನ್ಸ್ಮೆಂಟ್ ಯಾವುದಿಲ್ಲ. ಸೊ ಸಾಂಗ್ಸ್, ಕೊನೆ ಸಾಂಗ್ಸ್ ಏನಿದೆ, ಸುಂದರ. ಕೊನೆಯದಾಗಿ ನಾವೆಲ್ಲರೂ ಎದ್ದು ನಿಂತು ಸುಂದರವಾದ ಮನೆಯಲ್ಲಿ ಎನ್ನುವಂತ ಹಾಡನ್ನು ಹಾಡಿ